Good evening, everyone. So, welcome back to Atakshar Academy. So, in the last class, we're discussing about the competitive part of the chapter, relations and functions, right? So, in that we seen that some of the synopsis about the relations, right? That is the types of relations, and also we seen that some of the problems regarding to the types of relations. Okay, na? Again, so we continue the level 1 questions. So regarding to the relations topic. Okay, na? So see this. E question nodona ಏನು ಕೊಟ್ಟಿದ್ದಾರೆ. So which one of the following relation and the set of real numbers are is an equivalence relation ಅಂತ ಹೇಳ್ತಿದ್ದಾರೆ. ಹೌದಲ್ವಾ? ಸೊ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂದ್ರೆ ಏನಾಗಿರ್ಬೇಕು? ದ ರಿಲೇಷನ್ ಮಸ್ಟ್ ಬಿ ಸೊ ಸಿಮೆಟ್ರಿಕ್ ರಿಫ್ಲೆಕ್ಸಿವ್ ರಿಲೇಷನ್ ಆಗಿರಬೇಕು, ಸಿಮೆಟ್ರಿಕ್ ರಿಲೇಷನ್ ಆಗಿರಬೇಕು, ಮೋರ್ ಓವರ್ ಸೊ ಟ್ರಾನ್ಸಿಟಿವ್ ರಿಲೇಷನ್ ಆಗಿರಬೇಕು. ಈ ಮೂರು ರಿಲೇಷನ್ ನ ಸ್ಯಾಟಿಸ್ಫೈ ಮಾಡಿದ್ರೆ ಸೊ ಅಂತಹ ರಿಲೇಷನ್ ನಾವೆಂತ ಕರಿತಾ ಹೋಗ್ತೀವಿ? ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಹೌದಲ್ವಾ? ಹಾಗಾದ್ರೆ ಸೊ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ? ಸೊ ಇಟ್ ಇಸ್ ಅ ಕಲೆಕ್ಷನ್. ಸೊ ಎ is related to b, so implies that a is equals to so modulus of a is equals to modulus of b ಅಂತ ಫಸ್ಟ್ ಫಂಕ್ಷನ್ ಫಸ್ಟ್ ಕ್ವಶನ್ ರಿಲೇಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಂದು ರಿಲೇಷನ್ ಕೊಟ್ಟಿದ್ದಾರೆ, a is related to b, so whenever a is greater than or equals to b ಅಂತ ಕೊಟ್ಟಿದ್ದಾರೆ. ಅಗೇನ್ ಸೊ a is related to b, so ಇದು ಥರ್ಡ್ ರಿಲೇಷನ್. ಸೊ a divides b ಅಂತ ಕೊಟ್ಟಿದ್ದಾರೆ. ಅಗೇನ್ ಸೊ a related to b, so a is less than b ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ಸೊ ನಾವು ಥಿಯರಿ ಕ್ಲಾಸಲ್ಲಿ ನೋಡಿದ ಹಾಗೆ ಸೊ ಎ ಲೆಸ್ ದ್ಯಾನ್ ಬಿಗೆ ಈಗ ಫೋರ್ತ್ ಆಪ್ಷನ್ಗೆ ಹೋಗೋಣ. ಸೊ ಫೋರ್ತ್ ಆಪ್ಷನ್ಗೆ ಹೋದಾಗ ಸೊ ಲೆಟ್ ಸೊ ಏನು ತಗೊಳ್ಳೋಣ? 1, 2 ಬಿಲಾಂಗ್ಸ್ ಟು ಆರ್ ಅಂತ ತಗೊಂಡ್ರೆ, ಬಟ್ ಸೊ 2, 1 ಡಸಂಟ್ ಬಿಲಾಂಗ್ಸ್ ಟು ಆರ್, ಬಿಕಾಸ್ ಸೊ 1, 2 ಬಿಲಾಂಗ್ಸ್ ಟು ಆರ್ ಮೀನ್ಸ್ ದಿಸ್ ಇಂಪ್ಲೈಸ್ 1 is less than 2. But so 2, 1 doesn't belongs to R, as so 2 cannot be less than 1. ಹಾಗಾಗಿ ಇದೇನಾಗಲ್ಲ, ಸೊ ಇಟ್ಸ್ ಕೆನಾಟ್ ಬಿ ಸ್ಯಾಟಿಸ್ಫೈಸ್ ಸಿಮೆಟ್ರಿಕ್ ರಿಲೇಷನ್. ಏನಾಗಲ್ಲ ಇಲ್ಲಿ? ಸೊ ಸಿಮೆಟ್ರಿಕ್ ರಿಲೇಷನ್ ಆಗಲ್ಲ. ಹಾಗಾದ್ರೆ ಸೊ ಆಪ್ಷನ್ ಡಿ ಈಸ್ ರಾಂಗ್. ಅವ್ರು ನಮ್ಗೆ ಏನಂತ ಹೇಳಿದರೆ, ಸೊ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಯಾವುದು ಅಂತ ಹೇಳಿದ್ದಾರೆ. ಹಾಗಾದ್ರೆ ಆಪ್ಷನ್ ಡಿ ಈಸ್ ಎಲಿಮಿನೇಟೆಡ್. ಅಗೇನ್ ನೋಡಿ, ಸೊ ಎ ರಿಲೇಟೆಡ್ ಟು ಬಿ, ಎ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಬಿ ಅಂತ ಹೇಳ್ತಿದ್ದಾರೆ. ಹೌದಲ್ವಾ? ಸೊ ಈ ರಿಲೇಷನ್ ಕೂಡ ನಮಗೆ ಏನಾಗಲ್ಲ, ಸೊ ಸಿಮೆಟ್ರಿಕ್ ಪ್ರಾಪರ್ಟಿನೂ ಆಗಲ್ಲ. ಅದೇ ಏನಾಗುತ್ತೆ, ಸೊ ಇದನ್ನು ಕೂಡ ನಾವೇನು ಮಾಡ್ಬೋದು? ಆಪ್ಷನ್ ಎಲಿಮಿನೇಟ್ ಮಾಡಬಹುದು. ಸೊ R3 ಕೂಡ ನಾವು ಇದನ್ನ ಥಿಯರಿ ಕ್ಲಾಸಲ್ಲಿ ನೋಡಿದ್ವಿ. ಸೊ ಇದು ಕೂಡ ನಮಗೆ ಏನಾಗಲ್ಲ, ಸೊ ಎ ಡಿವೈಡ್ಸ್ ಬಿ ಕೂಡ ಆಗೋದಿಲ್ಲ. ಸಿಮೆಟ್ರಿಕ್ ಪ್ರಾಪರ್ಟಿ ಇದು ಕೂಡ ಫೇಲ್ಸ್ ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ಎ ಇಸ್ ಈಕ್ವಲ್ಸ್ ಟು ಬಿ ಇದೆ ಅಲ್ವಾ? ಸೊ ಎ ಇಸ್ ಈಕ್ವಲ್ಸ್ ಟು ಬಿ ತಗೊಂಡಾಗ ಫಸ್ಟ್ ಒನ್ ಸೊ ಏನಂತ ತಗೊಳ್ಬೋದು? ಲೆಟ್ ಸೊ ದಟ್ ಇಸ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ವೇರ್ ದ ರಿಯಲ್ ನಂಬರ್ ಎ ಎ ಬಿಲಾಂಗ್ಸ್ ಟು ಆರ್, ಆಸ್ ಸೊ ಮಾಡ್ ಆಫ್ ಎ ಮಸ್ಟ್ ಬಿ ಇಸ್ ಈಕ್ವಲ್ಸ್ ಆಗುತ್ತೆ ಮಾಡ್ಲೆಸ್ ಆಫ್ ಎ ಆಗುತ್ತೆ. ಹಾಗಾಗಿ ಸೊ ಇಟ್ ಸ್ಯಾಟಿಸ್ಫೈಸ್ ಸೊ ರಿಫ್ಲೆಕ್ಸಿವ್ ರಿಲೇಷನ್ ಸ್ಯಾಟಿಸ್ಫೈ ಆಗ್ತದೆ. ಹಾಗಾದ್ರೆ ಸೆಕೆಂಡ್ ಒನ್ ಯಾವ್ದು ನೋಡೋಣ? ಸಿಮೆಟ್ರಿಕ್ ರಿಲೇಷನ್. ಸೊ ಲೆಟ್ ಎ ಬಿ ಬಿಲಾಂಗ್ಸ್ ಟು ಆರ್, ಆಸ್ ಸೊ ಹೇಗೆ mod of a is equals to mod of b, so it is also same as mod of b is equals to mod of a. It implies b a belongs to r, therefore the relation is a symmetric relation. ಹಾಗಾದ್ರೆ ಸೊ ಮೂರನೇ ನೋಡೋಣ, ಯಾವುದು? ಟ್ರಾನ್ಸಿಟಿವ್ ರಿಲೇಷನ್ ನೋಡೋಣ. ಲೆಟ್ ಸೊ ಎ ಬಿ ಬಿಲಾಂಗ್ಸ್ ಟು ಆರ್ ಅಂಡ್ b c belongs to r ಅಂತ ತಗೋಣ. ಸೊ ದಿಸ್ ಇಂಪ್ಲೈಸ್ ದಟ್ ಅಲ್ವಾ? ಸೊ ದಿಸ್ ಇಸ್ ಇಂಪ್ಲೈಸ್ ದಟ್ so a b, that is mod of a is equals to mod of b, and so ಇದೇನಾಗುತ್ತೆ? mod of b is equals to modulus of c ಆಗುತ್ತೆ. From these two equation we can write it as so mod of a is equals to mod of b is equals to modulus of c ಅಂತ ಬರೀಬಹುದು. So from this equation modulus of a is equals to modulus of c ಆಗುತ್ತೆ. Therefore a c belongs to r ಆಗುತ್ತೆ. Therefore r is
ಸೊ ಟ್ರಾನ್ಸಿಟಿವ್ ರಿಲೇಷನ್ ದೇರ್ ಫೋರ್ ಸೊ ಆರ್ ಈಸ್ ಏನಾಗುತ್ತೆ ಸೊ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಆಗುತ್ತೆ ಅದಲ್ವಾ ಆರ್ ಅನ್ನೋದೇನಾಯ್ತು ಈಗ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಆಯ್ತು ಹಂಗಾರೆ ಎಕ್ಸಾಂಪಲ್ ಯಾವುದು ಇದಕ್ಕೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್ ಓಕೆನಾ ನೆಕ್ಸ್ಟ್ ಒನ್ ಸೊ ಈ ಕ್ವಶನ್ ನೋಡಿ ಟ್ರಿಪಲ್ ಇ ಅಲ್ಲಿ 2004 ಅಲ್ಲಿ ಕ್ವಶನ್ ಕೇಳಿದರೆ ಲೆಟ್ ಆರ್ ಇಸ್ ಈಕ್ವಲ್ಸ್ ಏನು ಕೊಟ್ಟಿದ್ದಾರೆ 1,3 4,2 2,4 2,3 3,1 be a relation on the set A is equals to 1 2 3 4 ಕೊಟ್ಟಿದ್ದಾರೆ then the relation R is transitive reflexive not symmetric a function ಅಂತ ಹೇಳ್ತಿದ್ದಾರೆ ಹೌದಲ್ವಾ ಸೊ ಫಸ್ಟ್ ಅಬ್ಸರ್ವ್ ಮಾಡ್ತಾ ಹೋಗೋಣ ಈಗ ಆಪ್ಷನ್ ಸಿ ನ ಎಲಿಮಿನೇಟ್ ಮಾಡ್ಬೋದಾ ಇಲ್ವಾ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಫಾರ್ ದಿಸ್ ಸೊಲ್ಯೂಷನ್ ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರೆ ಏನಂತ ಆಗ್ಬೇಕಾಗಿತ್ತು ಸೊ 1,1 2,2 3,3 ಇರಬೇಕಾಗಿತ್ತು ಸೊ ಇದರಲ್ಲಿ 1,1 ಡಸಂಟ್ ಬಿಲಾಂಗ್ಸ್ ಟು ಆರ್ ಆಗಿದೆ ದೇರ್ ಫೋರ್ ಆಪ್ಷನ್ ಸಿ ಈಸ್ ಎಲಿಮಿನೇಟೆಡ್ ಹೌದಲ್ವಾ ಅದೇ ರೀತಿಯಾಗಿ ಆಪ್ಷನ್ ಸಿ ಎಲಿಮಿನೇಟ್ ಆಯಿತು ಸೊ ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ ಟ್ರಾನ್ಸಿಟಿವ್ ಹೌದೋ ಇಲ್ವೋ ಅಂತ ಚೆಕ್ ಮಾಡೋಣ ಹೌದಲ್ವಾ ಟ್ರಾನ್ಸಿಟಿವ್ ನೋಡೋಣ ಈಗ 1,3 ಲೆಟ್ ಸೊ ಏನು ನೋಡ್ತಾ ಹೋಗೋಣ ಈಗ ರಿಫ್ಲೆಕ್ಸಿವ್ ಆಗಲಿಲ್ಲ ಸೊ ಟ್ರಾನ್ಸಿಟಿವ್ ಬದಲು ಸಿಮೆಟ್ರಿಕ್ ಆಗುತ್ತೋ ಇಲ್ಲ ನೋಡ್ತಾ ಅಥವಾ ನಾಟ್ ಸಿಮೆಟ್ರಿಕ್ ಆಗುತ್ತೋ ಇಲ್ಲ ಚೆಕ್ ಮಾಡ್ಕೊಂಡ್ಬಿಡೋಣ ಸೊ ಲೆಟ್ ಸೊ 4, ಈಗ 1,3 ಬಿಲಾಂಗ್ಸ್ ಟು ಆರ್ ಆದರೆ 3,1 ಬಿಲಾಂಗ್ಸ್ ಟು ಆರ್ ಇದೆ ರೈಟ್ 4,2 ಬಿಲಾಂಗ್ಸ್ ಟು ಆರ್ ಇದ್ರೆ 2,4 ಬಿಲಾಂಗ್ಸ್ ಟು ಆರ್ ಆಗಿದೆ ಬಟ್ 2,3 ಬಿಲಾಂಗ್ಸ್ ಟು ಆರ್ ಆದರೆ ನೋಡಿ ಸೊ ಲೆಟ್ ಸೊ 2,3 ಬಿಲಾಂಗ್ಸ್ ಟು ಆರ್ ಆಗಿದೆ ಬಟ್ ಇಲ್ಲಿ ಏನಾಗ್ತಾ ಇಲ್ಲ 3,2 ಎಲ್ಲಾದ್ರೂ 3,2 ಇದೆಯಾ ಇದರಲ್ಲಿ ಇಲ್ಲ 3,2 ಡಸಂಟ್ ಬಿಲಾಂಗ್ಸ್ ಟು ಆರ್ ಹಾಗಾದ್ರೆ ಸೊ ಇಟ್ ಈಸ್ ನಾಟ್ ಸಿಮೆಟ್ರಿಕ್ ಹೌದಲ್ವಾ ಇದೇನಾಗುತ್ತೆ ನಾಟ್ ಸಿಮೆಟ್ರಿಕ್ ಆಗತ್ತೆ ಹಾಗಾದ್ರೆ ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್ ಗೊತ್ತಿದೆಯಲ್ವಾ ಹಾಗಾದ್ರೆ ಸೊ ನೆಕ್ಸ್ಟ್ ಟ್ರಾನ್ಸಿಟಿವ್ ಆಗಲ್ಲ ಟ್ರಾನ್ಸಿಟಿವ್ ಯಾಕೆ ಆಗಲ್ಲ 1,3 ಬಿಲಾಂಗ್ಸ್ ಟು ಆರ್ ಆಗಿದೆ 3,1 ಬಿಲಾಂಗ್ಸ್ ಟು ಆಗಿರುತ್ತೆ 1,1 ಬಿಲಾಂಗ್ಸ್ ಟು ಆರ್ ಆಗಬೇಕಾಗಿತ್ತು ಸೊ 1,1 ಡಸಂಟ್ ಬಿಲಾಂಗ್ಸ್ ಟು ಆರ್ ಹೆನ್ಸ್ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್ ಅಂತ ಹೇಳಬಹುದು ಸೊ ಎ ಫಂಕ್ಷನ್ ಅಂತ ಹೇಳ್ತಿದ್ದಾರೆ ಸೊ ಫಂಕ್ಷನ್ ಹೌದೋ ಇಲ್ವೋ ಸೊ ನೋಡೋಣ ಈಗ ಸೊ ನೋಡಿ ಈಗ ಎರಡು ಇನ್ಪುಟ್ಗೆ ಸಾರಿ ದಟ್ ಈಸ್ 2ಗೆ ಏನು ಇನ್ಪುಟ್ ಆಗ್ತವೆ ಸೊ ಡಿಫರೆಂಟ್ ಎಲಿಮೆಂಟ್ಸ್ ಬರ್ತಾ ಹೋಗ್ತವೆ ನಮ್ಮ ಫಂಕ್ಷನ್ ಪ್ರಕಾರ ಏನಾಗಿರ್ಬೇಕು ಸೊ ಎವ್ರಿ ಎಲಿಮೆಂಟ್ ಹ್ಯಾಸ್ ಯುನೀಕ್ ಇಮೇಜ್ ಇನ್ ದ ಸೆಟ್ ಬಿ ಆಗಬೇಕಾಗಿತ್ತು ಬಟ್ ಇಲ್ಲಿ ಏನಾಗಿದೆ 2ಗೆ 2 ಇಮೇಜ್ ಎಕ್ಸಿಸ್ಟ್ ಆಗ್ತಾ ಇದ್ದಾವೆ ಹಾಗಾಗಿ ಇಟ್ ಈಸ್ ನಾಟ್ ಎ ಫಂಕ್ಷನ್ ಇದೇನಾಗಿರ್ತದೆ ರಿಲೇಷನ್ ಅಲ್ಲೇ ಇರ್ತದೆ ಹಾಗಾಗಿ ಸೊ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್ ಓಕೆನಾ ರೈಟ್ next let r is equals to next question ಕೊಟ್ಟಿದ್ದಾರೆ let r is equals to 3,3 r 6,6 9,9 12,12 6,12 3,9 3,12 3,6 be a relation on the set A 3 6 9 12 the relation is reflexive and transitive only an equivalence relation reflexive and symmetric only ಅಂತ ಕೊಡ್ತಿದ್ದಾರೆ ಹೌದಲ್ವಾ ಹಾಗಾದ್ರೆ ಸೊ ರಿಲೇಷನ್ ಅನ್ನೋದು ರಿಫ್ಲೆಕ್ಸಿವ್ ರಿಲೇಷನ್ ಆಗುತ್ತೋ ಇಲ್ವೋ ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ ಸೊ ನಾನ್ ಎಂಪ್ಟಿ ಸೆಟ್ ಏನು ಕೊಟ್ಟಿದ್ದಾರೆ ಸೊ ನಮಗೆ ಇಲ್ಲಿ ನಾನ್ ಎಂಪ್ಟಿ ಸೆಟ್ ಏನು ಕೊಟ್ಟಿದ್ದಾರೆ ಸೊ ಗಿವನ್ ಎ ಇಸ್ ಈಕ್ವಲ್ಸ್ ಟು 3, 6, 9, 12 ಅಂತ ಕೊಟ್ಟಿದ್ದಾರೆ ಹೌದಲ್ವಾ ಫಸ್ಟಿಗೆ ನಮ್ಗೆ ಏನಾಗಬೇಕಾಗಿತ್ತು ರಿಫ್ಲೆಕ್ಸಿವ್ ರಿಲೇಷನ್ ಆಗಬೇಕಾಗಿತ್ತು ಅಂದ್ರೆ ಏನಿರಬೇಕು ಆರಲ್ಲಿ 3,3 ಇದೆ 6,6 ಇದೆ 9,9 ಇದೆ 12,12 ಇದೆ ಹೆನ್ಸ್ ಸೊ ಫಾರ್ ಆಲ್ ಎ ಬಿಲಾಂಗ್ಸ್ ಟು ದ ನಾನ್ ಎಂಪ್ಟಿ ಸೆಟ್ ಎ ಸೊ ಎ ಬಿಲಾಂಗ್ಸ್ ಟು ಆರ್ ಆಗಿದೆ ಹಾಗಾದ್ರೆ ದೇರ್ ಫಾರ್ ಆರ್ ಈಸ್ ಸೊ ರಿಫ್ಲೆಕ್ಸಿವ್ ರಿಲೇಷನ್ ಆಗುತ್ತೆ ಹೌದಲ್ವಾ ಹಾಗಾದ್ರೆ ಸೆಕೆಂಡ್ ನೋಡೋಣ ನಾವು ಯಾವ್ದಾದ್ರು ಆಪ್ಷನ್ ಎಲಿಮಿನೇಟ್ ಮಾಡಬಹುದಾ ನೋಡೋಣ ರಿಫ್ಲೆಕ್ಸಿವ್ ಅಂತಿದೆ ಆಪ್ಷನ್ ಬಿ ಅಲ್ಲಿ ಕೂಡ ರಿಫ್ಲೆಕ್ಸಿವ್ ಅಂತಿದೆ ಸೊ ಆಪ್ಷನ್ ಸಿ ಅಲ್ಲಿ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತಿದೆ ಆಪ್ಷನ್ ಡಿ ಅಲ್ಲಿ ಕೂಡ ರಿಫ್ಲೆಕ್ಸಿವ್ ಅಂತಿದೆ ಈಗ ಸಿಮೆಟ್ರಿಕ್ ಆಗುತ್ತೋ ಇಲ್ಲವೋ ಅಂತ ಚೆಕ್ ಮಾಡ್ಕೊಳ್ಳೋಣ ಸೊ ಲೆಟ್ ಅದಕ್ಕೆ ಒಂದು ಯಾವ್ದಾದ್ರು ಆರ್ಡರ್ ಪೇರ್ ತಗೊಳ್ಳೋಣ ಲೆಟ್ 6,12 ಬಿಲಾಂಗ್ಸ್ ಟು ಆರ್ ಲೆಟ್ ಏನು ತಗೊಳ್ಳೋಣ 6,12 ಬಿಲಾಂಗ್ಸ್ ಟು ಆರ್ ಬಟ್ 12,6 ಇದೆಯಾ
ಇಲ್ಲಾದ್ರೆ 12,6 ಇದೆಯಾ ಈ ಆರ್ಡರ್ ಪೇರಲ್ಲಿ 6,12 ಇದೆ 12,6 ಡಸಂಟ್ ಬಿಲಾಂಗ್ಸ್ ಟು ಆರ್ ದೇರ್ ಫೋರ್ ಆರ್ ಈಸ್ ನಾಟ್ ಸಿಮೆಟ್ರಿಕ್ ಹೌದಲ್ವಾ ಸೊ ನಾಟ್ ಸಿಮೆಟ್ರಿಕ್ ಅಂತಂತಂದ್ರಿಗಿನ ಇದೇನಾಗ್ತಾ ಇಲ್ಲ ಸಿಮೆಟ್ರಿಕ್ ಆಗ್ತಾ ಇಲ್ಲ ಹಾಗಾದ್ರೆ ಸೊ ಇಲ್ಲಿ ನೋಡಿಗ ಈಕ್ವಿ ವ್ಯಾಲೆನ್ಸ್ ರಿಲೇಷನ್ ಆಗಲ್ಲ ಆಪ್ಷನ್ ಸಿ ಈಸ್ ಎಲಿಮಿನೇಟೆಡ್ ರಿಫ್ಲೆಕ್ಸಿವ್ ಅಂಡ್ ಸಿಮೆಟ್ರಿಕ್ ಓನ್ಲಿ ಅಂತ ಹೇಳಿ ಸಿಮೆಟ್ರಿಕ್ ಆಗ್ತಾ ಇದೆ ಅಂತ ಹೇಳ್ತಿದ್ರೆ ಹಾಗಾದ್ರೆ ಆಪ್ಷನ್ ಡಿ ಕೂಡ ಎಲಿಮಿನೇಟೆಡ್ ಹಾಗಾದ್ರೆ ನಮಗೆ ಉಳಿದಿರೋದು ಯಾವ್ದೀಗ ಸೊ ಆಪ್ಷನ್ ಎ ಮತ್ತೆ ಆಪ್ಷನ್ ಬಿ ಇಲ್ಲಿ ರಿಫ್ಲೆಕ್ಸಿವ್ ಓನ್ಲಿ ಅಂತ ಕೊಟ್ಟಿದ್ದಾರೆ ರಿಫ್ಲೆಕ್ಸಿವ್ ಅಂಡ್ ಟ್ರಾನ್ಸಿಟಿವ್ ಓನ್ಲಿ ಅಂತ ಕೊಟ್ಟಿದ್ದಾರೆ ಈಗ ಮೂರನೇ ಚೆಕ್ ಮಾಡ್ಕೊಳ್ಳೋಣ ಟ್ರಾನ್ಸಿಟಿವ್ ಆಗುತ್ತೋ ಇಲ್ವ ಅಂತ ಚೆಕ್ ಮಾಡ್ಕೊಳ್ಳೋಣ ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ಕನ್ಕ್ಲೂಡ್ ವೆದರ್ ಆಪ್ಷನ್ ಎ ಈಸ್ ಕರೆಕ್ಟ್ ಆರ್ ಆಪ್ಷನ್ ಬಿ ಈಸ್ ಕರೆಕ್ಟ್ ಸೊ ನೋಡೋಣ ಈಗ ಮೂರನೇದು ಟ್ರಾನ್ಸಿಟಿವ್ ಸೊ ಟ್ರಾನ್ಸಿಟಿವ್ಗೆ ಏನು ತಗೊಳ್ಳೋಣ ಯಾವ್ದು ಆರ್ಡರ್ಡ್ ಪೇರ್ ತಗೊಳ್ಳೋಣ ಸೊ ಯಾವ ಆರ್ಡರ್ಡ್ ಪೇರ್ ತಗೊಳ್ಳೋಣ ಸೊ ನೋಡಿ ತಗೋಣ 3,3 ಸ್ಯಾಟಿಸ್ಫೈ ಆಗ್ತದೆ 6,6 ಸ್ಯಾಟಿಸ್ಫೈ ಆಗ್ತದೆ 9,9 ಸ್ಯಾಟಿಸ್ಫೈ ಆಗ್ತದೆ 12,12 ಸ್ಯಾಟಿಸ್ಫೈ ಆಗ್ತದೆ ಹೋಗ್ತಾರೆ ರೈಟ್ ಸೊ 6 ಇಸ್ ರಿಲೇಟೆಡ್ ಟು 12 ರಿಲೇಟೆಡ್ ಯಾವುದಾದ್ರೂ ಆರ್ಡರ್ಡ್ ಪೇರ್ ಇದೆಯಾ ಯಾವುದೇ ಆರ್ಡರ್ಡ್ ಪೇರ್ ಇಲ್ಲ 3,9 ಇದೆ 9 ರಿಲೇಟೆಡ್ ಯಾವುದಾದ್ರೂ ಆರ್ಡರ್ಡ್ ಪೇರ್ ಇದೆಯಾ ಯಾವುದೂ ಇಲ್ಲ 3 ರಿಲೇಟೆಡ್ ಟು 12 ಇದೆ 12 ರಿಲೇಟೆಡ್ ಟು 12 ಇದೆ ಅಗೇನ್ 3,12 ಇದೆ ಹೆನ್ಸ್ ದಟ್ ಇಸ್ ಟ್ರಾನ್ಸಿಟಿವ್ ಆಗುತ್ತೆ ಸೊ ಅಗೇನ್ ಏನು ಕೊಡಿದ್ರೆ 3,6 ಇದೆ ಅಂತ ನೋಡ್ಕೊಳ್ಳೋಣ ಈಗ 3,6 ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಸೊ 6 ರಿಲೇಟೆಡ್ ಏನಿದೆ 12 ಬಿಲಾಂಗ್ಸ್ ಟು ಆರ್ ಹೌದಲ್ವಾ ಸೊ ಟ್ರಾನ್ಸಿಟಿವ್ ಆಗ್ಬೇಕಂದ್ರೆ ಏನಾಗಬೇಕು 3,12 ಬಿಲಾಂಗ್ಸ್ ಟು ಆರ್ ಆಗಬೇಕು ಹೌದಲ್ವಾ 3,12 ಬಿಲಾಂಗ್ಸ್ ಟು ಆರ್ ಆಗ್ತಾ ಇದೆ ಹಾಗಾದ್ರೆ ಸೊ ದೇರ್ ಫೋರ್ ಆರ್ ಈಸ್ ಏನಾಗ್ತಾ ಹೋಗ್ತದೆ ಟ್ರಾನ್ಸಿಟಿವ್ ಆಗುತ್ತೆ ಹೌದಲ್ವಾ ಇನ್ನು ಬೇರೆ ಯಾವ್ದಾದ್ರು ನೋಡೋಣ 3 ರಿಲೇಟೆಡ್ 9 ಇದೆ 9 ರಿಲೇಟೆಡ್ 9 ಅಂದರೆ 3,9 ಬರಬೇಕು ರೈಟ್ ಕರೆಕ್ಟ್ ಇದೆ ಸೊ ಅವಾಗ ಟ್ರಾನ್ಸಿಟಿವ್ ಆಗುತ್ತೆ 6 ರಿಲೇಟೆಡ್ 12 ಇದೆ 12 ರಿಲೇಟೆಡ್ ಯಾವುದೂ ಇಲ್ಲ ಈ ಆರ್ಡರ್ಡ್ ಪೇರ್ ಕೂಡ ಟ್ರಾನ್ಸಿಟಿವಿಟಿನ ಸ್ಯಾಟಿಸ್ಫೈ ಆಗ್ತದೆ ಬಿಕಾಸ್ ಸೆಕೆಂಡ್ ಕಂಡೀಷನ್ ಈಸ್ ಆಬ್ಸೆಂಟ್ ಆಗಿದೆ ಇಲ್ಲಿ ಈಗ 3 ರಿಲೇಟೆಡ್ 9 ಇದೆ 9 ರಿಲೇಟೆಡ್ ಯಾವ್ದಾದ್ರು ಇದೆಯಾ ಸರ್ 9 ರಿಲೇಟೆಡ್ 9 ಇದೆ ಅಗೇನ್ 3 ರಿಲೇಟೆಡ್ 9 ಇದ್ದೇ ಇರ್ತದೆ ಹೆನ್ಸ್ ಇಟ್ ಈಸ್ ಟ್ರಾನ್ಸಿಟಿವ್ ಆಯಿತು ಹಾಗಾದ್ರೆ 3,12 ತೊಗೊಂಡ್ವಿ 12 ರಿಲೇಟೆಡ್ ಯಾವ್ದಾದ್ರು ಆರ್ಡರ್ ಇದೆಯಾ ರೈಟ್ 12,12 ಇದೆ ಅಗೇನ್ 3,12 ಇದೆ ಈ ಆರ್ಡರ್ ಪೇರ್ ಕೂಡ ಸ್ಯಾಟಿಸ್ಫೈ ಮಾಡ್ತಾ ಇದೆ ಈಗ 3 ರಿಲೇಟೆಡ್ ಟು 6 ತಗೊಂಡ್ವಿ 6 ರಿಲೇಟೆಡ್ ಟು 12 ತಗೊಂಡ್ವಿ ಹಾಗಾದ್ರೆ ಏನಾಗಬೇಕು 3,12 ಬಿಲಾಂಗ್ಸ್ ಟು ಆರ್ ಆಗಬೇಕು ಹೆನ್ಸ್ 3,12 ಬಿಲಾಂಗ್ಸ್ ಟು ಆರ್ ಇದೆ ದೇರ್ ಫಾರ್ ಆರ್ ಈಸ್ ಟ್ರಾನ್ಸಿಟಿವ್ ಆಗಿದೆ ಹಾಗಾದ್ರೆ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್ ರಿಫ್ಲೆಕ್ಸಿವ್ ಅಂಡ್ ಟ್ರಾನ್ಸಿಟಿವ್ ಓನ್ಲಿ ಹಾಗಾದ್ರೆ ಆಪ್ಷನ್ ಬಿ ಕೂಡ ಎಲಿಮಿನೇಟ್ ಆಯಿತು ಹೌದಲ್ವಾ ಸೊ ನೆಕ್ಸ್ಟ್ ಕ್ವಶನ್ ಸೊ ಏನು ಕೊಟ್ಟಿದ್ದಾರೆ ಲೆಟ್ ಡಬ್ಲ್ಯೂ ಡಿನೋಟ್ ದಿ ವರ್ಡ್ಸ್ ಇನ್ ದ ಇಂಗ್ಲಿಷ್ ಡಿಕ್ಷನರಿ ಡಿಫೈನ್ ದ ರಿಲೇಷನ್ ಆರ್ ಬೈ ಆರ್ ಇಸ್ ಈಕ್ವಲ್ಸ್ ಟು ಎಕ್ಸ್ ವೈ ಸಚ್ ದಟ್ ಸೊ ಡಬ್ಲ್ಯೂ ಕ್ರಾಸ್ ಡಬ್ಲ್ಯೂ ದ ವರ್ಡ್ ಎಕ್ಸ್ ಅಂಡ್ ವೈ ಹ್ಯಾವ್ ಅಟ್ಲೀಸ್ಟ್ ಒನ್ ಲೆಟರ್ ಈಸ್ ಏನಂತ ಹೇಳ್ತಾರೆ ಕಾಮನ್ ಅಂತ ಹೇಳ್ತಾರೆ ಏನು ಹೇಳ್ತಿದ್ದಾರೆ ಅದರಲ್ಲಿ ಅಟ್ಲೀಸ್ಟ್ ಒಂದು ಲೆಟರ್ ಏನಾಗ್ತಾ ಇದೆ ಕಾಮನ್ ಇದೆ ಅಂತ ಹೇಳ್ತಿದ್ದಾರೆ ಹೌದಲ್ವಾ ಹಾಗಾದ್ರೆ ಆಪ್ಷನ್ ಎ ಏನು ಕೊಟ್ಟಿದ್ದಾರೆ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಅಂಡ್ ನಾಟ್ ಟ್ರಾನ್ಸಿಟಿವ್ ಅಂತ ಹೇಳಿದ್ರೆ ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಅಂತ ಹೇಳ್ತಿದ್ದಾರೆ ಆಪ್ಷನ್ ಸಿ ಏನು ಹೇಳ್ತಿದ್ದಾರೆ ರಿಫ್ಲೆಕ್ಸಿವ್ ನಾಟ್ ಸಿಮೆಟ್ರಿಕ್ ನಾಟ್ ರಿಫ್ಲೆಕ್ಸಿವ್ ಅಂತ ಹೇಳ್ತಿದ್ದಾರೆ ಹೌದಲ್ವಾ ಅಗೇನ್ ಸೊ ಆಪ್ಷನ್ ಡಿ ಏನಂತಿದ್ದಾರೆ ನಾಟ್ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಅಂತ ಹೇಳ್ತಿದ್ದಾರೆ ಹೌದಲ್ವಾ ಸೊ ವಾಟ್ ಆರ್ ದ ಗಿವನ್ ಅವ್ರು ನಮಗೆ ಏನು ಕೊಟ್ಟಿದ್ದಾರೆ ಡಬ್ಲ್ಯೂ ವಿತ್ ಡಿನೋಟ್ ದಿ ಇಂಗ್ಲಿಷ್ ಡಿಕ್ಷನರಿ ವರ್ಡ್ಸ್ ಅಂತ ಕೊಟ್ಟಿದ್ದಾರೆ ನಮಗೆ ರಿಲೇಷನ್ ಆರ್ ಏನು ಕೊಟ್ಟಿದ್ದಾರೆ ಸೊ ಆರ್ ಇಸ್ ಈಕ್ವಲ್ಸ್ ಟು ಕಲೆಕ್ಷನ್ ಆಫ್ ಎಕ್ಸ್ ವೈ ಸೊ ದಟ್ ಈಸ್ ಬಿಲಾಂಗ್ಸ್ ಟು ಡಬ್ಲ್ಯೂ ಕ್ರಾಸ್ ಡಬ್ಲ್ಯೂ ಸಚ್ ದ್ಯಾಟ್ ದ ವರ್ಡ್ಸ್ ಎಕ್ಸ್ ಅಂಡ್ ವೈ ಹ್ಯಾವ್ at least one letter in common ಅಂತ ಹೇಳ್ತಿದ್ದಾರೆ ದಿಸ್ ಇಸ್ ದ ರಿಲೇಷನ್ ದಟ್ ಡಿಫೈನ್ ಹೌದಲ್ವಾ ನಾವೀಗ ಚೆಕ್ ಮಾಡ್ಬೇಕು ವೆದರ್ ಇಸ್ ರಿಫ್ಲೆಕ್ಸಿವ್ ಆಗುತ್ತೋ ಇಲ್ವೋ ಅಂತ ಹೇಳಿ ಸೊ ನೋಡಿ ನಮ್ಗೆ ಒಂದು ಕೊಟ್ಟಿದ್ದಾರೆ ಎಕ್ಸ್ ಅಂಡ್ ವೈ ಹ್ಯಾವ್ ಅಟ್ಲೀಸ್ಟ್ ಒನ್ ಲೆಟರ್ ಇನ್ ಕಾಮನ್ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಸೊ ಫಸ್ಟ್ ಒನ್ ನೋಡ್ಕೊಳ್ಳೋಣ ಸೊ ರಿಫ್ಲೆಕ್ಸಿವ್ ರಿಲೇಷನ್ ಮಾಡ್ತಗೋಣ ರಿಫ್ಲೆಕ್ಸಿವ್ ರಿಲೇಷನ್ ಆಗುತ್ತೋ ಇಲ್ಲ ನೋಡ್ಕೊಳ್ಳೋಣ ಸೊ ರಿಫ್ಲೆಕ್ಸಿವ್ ರಿಲೇಷನ್ ಆಗತ್ತಾ ಸೊ ಡಬ್ಲ್ಯೂ ಬಿಲಾಂಗ್ಸ್ ಟು ಡಬ್ಲ್ಯೂ ಫಾರ್ ಆಲ್ ಡಬ್ಲ್ಯೂ ಬಿಲಾಂಗ್ಸ್ ಟು ಡಬ್ಲ್ಯೂ ಸೊ ನಮಗೇನು ಗೊತ್ತಾಗ್ತದೆ ಡಬ್ಲ್ಯೂ
W, is always belongs to R ಆಗುತ್ತೆ. ಯಾಕೆ? ಎಕ್ಸ್ ಅಂಡ್ ವೈ ಹ್ಯಾವ್ ಅಟ್ ಲೀಸ್ಟ್ ಸೇಮ್, ಅಂದರೆ ಇಲ್ಲಿ ಎಕ್ಸ್ ಮತ್ತೆ ಎಕ್ಸ್ ಸೇಮೇ ಆಗ್ಬಿಡ್ತದೆ. ಸೇಮ್ ಬುಕ್ಸಲ್ಲಿ ಸೇಮ್ ನಂಬರ್ ಆಫ್ ಲೆಟರ್ಸ್ ಇದ್ದೇ ಇರ್ತದೆ, ಅಟ್ ಲೀಸ್ಟ್ ಒನ್ ಆದರೂ. ಹಾಗಾಗಿ ಸೊ ಆರ್ ಏನಾಗುತ್ತೆ, ದೇರ್ ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್ ರಿಲೇಷನ್ ಆಗುತ್ತೆ. ಆರ್ ಇಸ್ ಏನಾಗುತ್ತೆ, ರಿಫ್ಲೆಕ್ಸಿವ್ ರಿಲೇಷನ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಸೆಕೆಂಡ್ ಒನ್, ಸಿಮೆಟ್ರಿಕ್ ರಿಲೇಷನ್. ನೆಕ್ಸ್ಟ್ ಒನ್ ಯಾವುದು, ಸಿಮೆಟ್ರಿಕ್ ರಿಲೇಷನ್. ಅಂದರೆ ಸೊ ಸಿಮೆಟ್ರಿಕ್ ರಿಲೇಷನ್ ಹೆಂಗೆ ತಗೊಳ್ಳೋಣ? ಸೊ ಲೆಟ್ ಸೊ W1, W2 ಬಿಲಾಂಗ್ಸ್ ಟು ಆರ್ ಆಸ್ ಏನಂತ ಅರ್ಥ? ಸೊ ಏನಂತ ಅರ್ಥ? W1, W2 ಹ್ಯಾವ್ ಅಟ್ ಲೀಸ್ಟ್ ಏನಂತ ಅರ್ಥ? ಒನ್ ಲೆಟರ್ ಈಸ್ ಕಾಮನ್ ಅಂತ ಅರ್ಥ. ಸೊ ಇಟ್ ಇಸ್ ಆಲ್ಸೋ ಸೇಮ್ ಆಸ್ ದಿಸ್ ಇಸ್ ಆಲ್ಸೋ ಇಂಪ್ಲೈಸ್ ಸೊ W2, W1 ಸೊ ಈಸ್ ಆಲ್ಸೋ ಏನಾಗ್ತದೆ, ಕಂಟೈನ್ಸ್ ಅಟ್ ಲೀಸ್ಟ್ ಒನ್ ಲೆಟರ್ ಈಸ್ ಆಲ್ಸೋ ಕಾಮನ್ ಆಗುತ್ತೆ. ಹಾಗಾದರೆ W1, W2 ಬಿಲಾಂಗ್ಸ್ ಆರ್ ಆದರೆ W2, W1 ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಸೊ ದೇರ್ ಫೋರ್ ನಾವೇನಂತ ಕನ್ಕ್ಲೂಡ್ ಮಾಡ್ಬೋದು, ಆರ್ ಈಸ್ ಸಿಮೆಟ್ರಿಕ್ ರಿಲೇಷನ್ ಅಂತೇಳಿ ನಾವು ಕನ್ಕ್ಲೂಡ್ ಮಾಡಬಹುದು. ಹೌದಲ್ವಾ? ಹಾಗಾದ್ರೆ ನೋಡೋಣ ಈ ಆಪ್ಷನ್ ಯಾವ್ದು ಎಲಿಮಿನೇಟ್ ಮಾಡ್ಬೋದು. ನಾಟ್ ರಿಫ್ಲೆಕ್ಸಿವ್ ಅಂತ ಹೇಳ್ತಾ ಇದ್ದಾರೆ, ಇಲ್ಲಿ ರಿಫ್ಲೆಕ್ಸಿವ್ ಆಗುತ್ತೆ, ಆಪ್ಷನ್ ಡಿ ಈಸ್ ಎಲಿಮಿನೇಟೆಡ್. ಸೊ ಸಿಮೆಟ್ರಿಕ್ ಆಗುತ್ತೆ, ಇಲ್ಲಿ ಏನು ಕೊಡ್ತಾರೆ, ನಾಟ್ ಸಿಮೆಟ್ರಿಕ್ ಅಂತ ಕೊಡ್ತಾರೆ, ಆಪ್ಷನ್ ಸಿ ಈಸ್ ಎಲಿಮಿನೇಟೆಡ್. ಹೌದಲ್ವಾ? ಈಗ ನಮಗೆ ಎರಡೇ ಎರಡು ಆಪ್ಷನ್ ಉಳಿದ್ವು. ಸೊ ಫಸ್ಟ್ ಆಪ್ಷನ್ ಏನಿದೆ, ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಅಂಡ್ ನಾಟ್ ಟ್ರಾನ್ಸಿಟಿವ್, ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಅಂತ ಕೊಡ್ತಾ ಇದ್ದಾರೆ. ಈಗ ನೋಡ್ತಾ ಹೋಗೋಣ. ಸೊ ಟ್ರಾನ್ಸಿಟಿವ್ ಆಗುತ್ತೋ ಇಲ್ಲೋ ಅಂತ ಚೆಕ್ ಮಾಡೋಣ. ಸೊ ಟ್ರಾನ್ಸಿಟಿವ್ ರಿಲೇಷನ್ಗೆ ಐ ವಿಲ್ ಟೇಕ್ ಸೊ W1 ಇಸ್ ಈಕ್ವಲ್ಸ್ ಟು ಸೊ ನಾನೇನು ತಗೊಳ್ತೀನಿ, INK ಅಂತ ತಗೊಳ್ತೀನಿ. ಅಗೇನ್ W2ಗೆ ಐ ವಿಲ್ ಚೂಸ್ LINK ಅಂತ ತಗೊಳ್ತೀನಿ. ಐ ವಿಲ್ ಚೂಸ್ W3ಗೆ ನಾನೇನು ತಗೊಳ್ತೀನಿ, LET ಅಂತ ತಗೊಳ್ತೀನಿ. ಓಕೆನಾ? ಹಾಗಾದರೆ ಲೆಟ್ ಸೊ ನೋಡಿ, ಈಗ W1, W2 ಬಿಲಾಂಗ್ಸ್ ಟು ಆರ್. ಅಟ್ಲೀಸ್ಟ್ ಒನ್ ಎಲಿಮೆಂಟ್ ಸೇಮ್ ಇದೆಯಾ, ಐ ಸೇಮ್ ಇದೆ, ಎನ್ ಕೂಡ ಎರಡು ಎಲಿಮೆಂಟ್ ಸೇಮ್ ಇದೆ. ಆ್ಯಂಡ್ ಸೊ ನೆಕ್ಸ್ಟ್ ನೋಡ್ಕೊಳ್ಳೋಣ, W2, W3 ತಗೊಳ್ಳೋಣ. ದಿಸ್ ಇಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್ ಅಲ್ವಾ? ಸೊ ಏನಿದೆ, ಇಲ್ಲಿ ಎಲ್ಲಿದೆ, ಇಲ್ಲೂ ಎಲ್ಲಿದೆ, ಬಟ್ W1 ಮತ್ತು W2 ನೋಡಿ INK ಇದೆ, ಇಲ್ಲಿದೆ LET ಇದೆ. ಬಟ್ ಏನಾಗಲಿಲ್ಲ, W1, W2 ಸೊ ಡಸಂಟ್ ಬಿಲಾಂಗ್ಸ್ ಟು ಆರ್ ಬಿಕಾಸ್ ಸೊ ದೀಸ್ ಟು ಡಸಂಟ್ ಹ್ಯಾವ್ ಎ ಕಾಮನ್ ಲೆಟರ್. ಅಟ್ಲೀಸ್ಟ್ ಒಂದು ಕೂಡ ಕಾಮನ್ ಲೆಟರ್ ಇಲ್ಲ. ಸೊ W1, W2 ಡಸಂಟ್ ಬಿಲಾಂಗ್ಸ್ ಟು ಆರ್ ಆಯಿತು. ದೇರ್ ಫೋರ್ ಆರ್ ಈಸ್ ಸೊ ನಾಟ್ ಟ್ರಾನ್ಸಿಟಿವ್. ಅದಲ್ವಾ? ಇದೇನಾಗಲ್ಲ, ಟ್ರಾನ್ಸಿಟಿವ್ ಆಗಲಿಲ್ಲ. ಹಾಗಾದರೆ ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ನಾವೇನು ಮಾಡ್ತೀವಿ, ಸೇಮ್ ಲೆಟರ್ ಇರಬೇಕಪ್ಪ ಅಂಥದ್ದೆಲ್ಲ ನಾವೇನು ಮಾಡಿಬಿಡ್ತೀವಿ, ಸೊ ಟ್ರಾನ್ಸಿಟಿವ್ ಅಂತೇಳಿ ಕನ್ಕ್ಲೂಡ್ ಮಾಡಿಬಿಡ್ತೀವಿ. ಬಟ್ ಇನ್ ಕೇಸ್ ನಾವು ಈ ರೀತಿ ಎಕ್ಸಾಂಪಲ್ಸ್ನ ತೊಗೊಂಡು ಚೆಕ್ ಮಾಡಬೇಕಾಗತ್ತೆ. ಸೊ ಇಂಥ ಎಕ್ಸಾಂಪಲ್ಸ್ನ ನಾವು ಕೌಂಟರ್ ಎಕ್ಸಾಂಪಲ್ಸ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ? ಕೌಂಟರ್ ಎಕ್ಸಾಂಪಲ್ಸ್ ನಾವೇನು ಮಾಡ್ತಾ ಹೋಗ್ಬೇಕು, ಎಲಿಮಿನೇಟ್ ಮಾಡ್ತಾ ಹೋಗಬಹುದು. ಓಕೆನಾ? ರೈಟ್. ಸೊ ವಿಲ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಏನು ಹೇಳ್ತಿದ್ದಾರೆ, ಲೆಟ್ ಆರ್ ಬಿ ದ ರಿಯಲ್ ಲೈನ್, consider the following subsets of the plane R cross R. Okay na? So these are the level 2 questions. So ಏನು ಹೇಳ್ತಿದ್ದಾರೆ, let R be the real line, consider the following subsets of the plane R cross R. So S ಅನ್ನೋದು ಒಂದು ರಿಲೇಷನ್ ಕೊಟ್ಟಿದ್ದಾರೆ. S is a collection of ordered pair x, y such that y is equals to x plus 1 and that x is lies between where to where ಅಂತ ಹೇಳ್ತಿದ್ದಾರೆ. ಸೊ 0 to 2 ಅಂತ ಹೇಳ್ತಿದ್ದಾರೆ. ಓಕೆನಾ? ಅದೇ ರೀತಿಗೆ ಲೆಟ್ T is equals ಅಂತಂದರೆ x, y such that x minus y belongs to z ಅಂತ ಹೇಳ್ತಾರೆ. ಇಟ್ ಮೀನ್ಸ್ ಏನಂತ ಅರ್ಥ, ಸೊ ಡಿಫರೆನ್ಸ್ ಆಫ್ ಟೂ ನಂಬರ್ಸ್ ಸೊ ಏನಾಗಿರ್ತವೆ, ಇಂಟೀಜರ್ಸ್ ಅಲ್ಲಿ ಇರ್ತವೆ. ನಮಗೆ ಗೊತ್ತಿದೆ ಡಿಫ್ರೆನ್ಸ್ ಆಫ್ ಎನಿ ನಂಬರ್ಸ್, ಎನಿ ಇಂಟೀಜರ್ಸ್ ಅಗೇನ್ ಏನಾಗುತ್ತೆ, ಇಂಟೀಜರ್ಸ್ ಆಗ್ತಾ ಹೋಗ್ತದೆ. ಹೌದಲ್ವಾ? ಹಾಗಾದ್ರೆ ನಮಗೆ ಏನಂತ ಆಪ್ಷನ್, ಯಾವ ಆಪ್ಷನ್ಸ್ ಏನು ಕೊಡ್ತಾ ಹೋಗಿದ್ರೆ, ಆಪ್ಷನ್ ಎ ಈಸ್ T is an equivalence relation on R but S is not ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಆಪ್ಷನ್ ಬಿ, ನೈದರ್ S nor T is an equivalence relation on R ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬೋತ್ S and T are equivalence relation on R ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ S is an equivalence relation on R but T is not ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಸೊ
ಚೆಕ್ ಮಾಡ್ತಾ ಹೋಗೋಣ. ಸೊ ಏನೇನಾಗುತ್ತೆ ಏನಿಲ್ಲ ಅಂತ ಹೇಳಿ. ಓಕೆನಾ, ನಾವೇನು ಮಾಡ್ಬೇಕೀಗ? ಸೊ ಐ ವಿಲ್ ಚೆಕ್ ಫಾರ್ ಎಸ್. ಸೊ ಎಸ್ ಅನ್ನೋ ರಿಲೇಷನ್ ನಾನು ಚೆಕ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ಇಟ್ ಈಸ್ ಇಕ್ವಿ ಬ್ಯಾಲೆನ್ಸ್ ರಿಲೇಷನ್ ಆರ್ ನಾಟ್. ಸೊ ಇಕ್ವಿ ಬ್ಯಾಲೆನ್ಸ್ ರಿಲೇಷನ್ ಹೌದೋ ಇಲ್ವೋ ಅಂತ ಹೇಳಲಿಕ್ಕೆ ನಾವೇನು ಚೆಕ್ ಮಾಡಬೇಕು? ರಿಫ್ಲೆಕ್ಸಿವ್ ಆಗುತ್ತೋ ಇಲ್ಲ ಅಂತ ಚೆಕ್ ಮಾಡಬೇಕು, ಸಿಮೆಟ್ರಿಕ್ ಆಗುತ್ತೋ ಇಲ್ಲೋ ಅಂತ ಚೆಕ್ ಮಾಡಬೇಕು, ಟ್ರಾನ್ಸಿಟಿವ್ ಆಗುತ್ತೋ ಇಲ್ಲ ಅಂತ ಚೆಕ್ ಮಾಡಿದ್ರೆ ಸಾಕು. ಮೂರು ಸ್ಯಾಟಿಸ್ಫೈ ಆದರೆ ಮಾತ್ರನೇ ಇಕ್ವಿ ಬ್ಯಾಲೆನ್ಸ್ ರಿಲೇಷನ್, ಅದರ್ವೈಸ್ ಇಟ್ ಈಸ್ ನಾಟ್ ಇಕ್ವಿ ಬ್ಯಾಲೆನ್ಸ್ ರಿಲೇಷನ್ ಅಂತೇಳಿ ಕನ್ಕ್ಲೂಡ್ ಮಾಡಬಹುದು. ಓಕೆನಾ? ಸೊ ಫಾರ್ ಎಸ್, ಸೊ ಫಾರ್ ಎಸ್ಗೆ ನಾನು ತಗೊಳ್ತೀನಿ ಈಗ ಲೆಟ್. ಸೊ ಏನು ತಗೊಳ್ಳೋಣ? ಲೆಟ್ 1 ಬಿಲಾಂಗ್ಸ್ ಟು, ನೋಡಿ ನಮ್ಗೆ ಏನು ಕೊಡ್ತಾರೆ? ಸೊ ಇಲ್ಲಿ ಏನಿದೆ 0 ಲೆಸ್ ದ್ಯಾನ್ x ಲೆಸ್ ದ್ಯಾನ್ 2 ಅಂತ ಕೊಡ್ತಾರೆ. ಹಾಗಾದರೆ ಐ ಆಮ್ ಚೂಸಿಂಗ್ 1 ಬಿಲಾಂಗ್ಸ್ ಟು ಎಲ್ಲಿದೆ? ಸೊ 0, 2 ಅಲ್ಲಿದೆ ಅದಲ್ವಾ? 1 ಬಿಲಾಂಗ್ಸ್ ಟು ಎಲ್ಲಿದೆ? 0, 2 ಅಲ್ಲಿದೆ. ಬಟ್ ನಾವು ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ 1, 1 ಡಸಂಟ್ ಬಿಲಾಂಗ್ಸ್ ಟು ಆರ್. ನಾವು ಎಕ್ಸ್ ಪ್ಲೇಸಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವೈ ಪ್ಲೇಸಲ್ಲಿ ಏನು ಬರ್ತಾ ಹೋಗ್ತದೆ? ಸೊ ವೈ ಪ್ಲೇಸಲ್ಲಿ ಕೂಡ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 ಇಸ್ ಈಕ್ವಲ್ಸ್ ಟು ಏನಾಗುತ್ತೆ? 2 ಆಗುತ್ತೆ. ಇಟ್ ಈಸ್ ನಾಟ್ ಪಾಸಿಬಲ್. ದೇರ್ಫೋರ್ ಬಟ್ 1, 1 ಡಸಂಟ್ ಬಿಲಾಂಗ್ಸ್ ಟು ಆರ್. ದೇರ್ಫೋರ್ ಎಸ್ ಈಸ್, ಸೊ ಇಲ್ಲಿ ರಿಫ್ಲೆಕ್ಸಿವ್ ರಿಲೇಷನ್ ಆಗಲ್ಲ. ಸೊ ಎಸ್ ಈಸ್ ನಾಟ್ ಸೊ ಇಕ್ವಿವ್ಯಾಲೆನ್ಸ್ ರಿಲೇಷನ್. ಇದು ಯಾವುದೇ ಕಾರಣಕ್ಕೆ ಏನಾಗಲ್ಲ? ಇಕ್ವಿವ್ಯಾಲೆನ್ಸ್ ರಿಲೇಷನ್ ಆಗಲ್ಲ. ಹಾಗಾದ್ರೆ ಯಾವ್ದು ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ? ಎಸ್ ಈಸ್ ಆನ್ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಆನ್ ಆರ್ ಬಟ್ ನಾಟ್ ಟಿ, ಬಟ್ ನಾಟ್ ಇಟ್ ಈಸ್ ನಾಟ್ ಅಂತ ಹೇಳಿದ್ರೆ ಆಪ್ಷನ್ ಡಿ ಈಸ್ ಎಲಿಮಿನೇಟೆಡ್. ಯಾಕಂದ್ರೆ ಎಸ್ ಈಸ್ ನಾಟ್ ಎ ಇಕ್ವಿವ್ಯಾಲೆನ್ಸ್ ರಿಲೇಷನ್. ನೋಡಿ ನೈದರ್ ಎಸ್ ನಾರ್ ಟಿ ಅಂತ ಹೇಳ್ತಿದ್ದಾರೆ, ಇದು ಆಪ್ಷನ್ ಎಲಿಮಿನೇಟ್ ಆಗಲ್ಲ. ಬೋತ್ ಎಸ್ ಅಂಡ್ ಟಿ ಆರ್ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಹೇಳ್ತಾರೆ. ಸೊ ಇದು ಕೂಡ ಆಪ್ಷನ್ ಎಲಿಮಿನೇಟ್ ಆಗಿಬಿಡ್ತದೆ. ಇಲ್ಲಿ ಬೋತ್ ಅಂತ ವರ್ಡ್ ಯೂಸ್ ಮಾಡಿದ್ದಾರೆ. ಸೊ ಹಾಗೆ ಬೋತ್ ಯಾವುದೇ ಕಾರಣಕ್ಕೂ ಅವು ಏನಾಗಲ್ಲ? ಸೊ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಆಗಲ್ಲ. ಯಾಕಂದ್ರೆ ಎಸ್ ಈಸ್ ನಾಟ್ ಎನ್ ಇಕ್ವಿವ್ಯಾಲೆನ್ಸ್ ರಿಲೇಷನ್. ಸೊ ಈಗ ನಾವೇನು ಮಾಡ್ತಾ ಹೋಗ್ಬೇಕೀಗ? ಟಿನ ಚೆಕ್ ಮಾಡಬೇಕು. ಡಿಪೆಂಡ್ಸ್ ಅಪಾನ್ ದ ಟಿ. ಸೊ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ವೆದರ್ ಇಟ್ ಈಸ್ ಸೊ ಟ್ರಾನ್ಸಿಟಿವ್ ಆಲ್ಸೋ ವೆದರ್ ಇಟ್ ಈಸ್ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಆರ್ ನಾಟ್. ಓಕೆನಾ? ಸೊ ಈಗ ಫಸ್ಟ್ ಒನ್ಗೆ ಸೊ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ನಾವೇನು ಮಾಡ್ತಾ ಹೋಗೋಣ ಈಗ? ಸೊ ರಿಫ್ಲೆಕ್ಸಿವ್ ರಿಲೇಷನ್ ನೋಡ್ತಾ ಹೋಗೋಣ. ರಿಫ್ಲೆಕ್ಸಿವ್ ರಿಲೇಷನ್. ಸೊ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎಲ್ಲಿಂದ? ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು 0, 2 ಅಂತ ಹೇಳ್ತಿದ್ದಾರೆ. ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಅವ್ರ ಎಕ್ಸ್ ವೈ ನಮ್ಗೆ ಏನಂತ ಹೇಳ್ತಾರೆ? ಇಂಟೀಜರ್ಸ್ ಅಂತ ಹೇಳ್ತಿದ್ದಾರೆ, ಹೌದಲ್ವಾ? ಸೊ ನಮಗೆ 0, 2 ತಗೊಂಡ್ರೆ ಎಲ್ಲಿಗೆ ಹೋಗುತ್ತೆ? ಎಸ್ಸಿಗೆ ಹೋಗುತ್ತೆ. ನಾವು ಇಲ್ಲಿ ಟಿ ತಗೊಳ್ತಾ ಇರೋದ್ರಿಂದ ಸೊ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ದ ಇಂಟೀಜರ್ಸ್, ಅಥವಾ ಅವರು ಆರ್ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನಾನ್ ಎಂಟಿ ಸೆಟ್ ಆರ್ ಕೊಟ್ಟಿದ್ದಾರೆ, ಇಂಟೀಜರ್ಸ್ ಅಲ್ಲ ನಾನ್ ಎಂಟಿ ಸೆಟ್ ಆರ್ ಕೊಟ್ಟಿದ್ದಾರೆ. ಬಟ್ ಅವೆರಡನ್ನ ಡಿಫ್ರೆನ್ಸ್ ಮಾಡಿದ್ರೆ ನಮಗೇನು ಬರುತ್ತೆ ಅಂತ ಹೇಳ್ತಿದ್ದಾರೆ? ಇಲ್ಲಿಗ ಇಂಟೀಜರ್ಸ್ ಅಂತಾನೆ ಹೇಳ್ತಿದ್ದಾರೆ. ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್, ಸೊ ವಿ ನೋ ದಟ್ ಎಕ್ಸ್ ಮೈನಸ್ ಎಕ್ಸ್ ಇಸ್ ಆಲ್ವೇಸ್ ಇಸ್ ಈಕ್ವಲ್ಸ್ ಟು 0. ಸೊ ಎಕ್ಸ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂತಂದ್ರೆ ಸೊ ದಿಸ್ ಈಸ್ ಬಿಲಾಂಗ್ಸ್ ಟು ಏನಾಗುತ್ತೆ? ಝೆಡ್ ಆಗುತ್ತೆ. ದೇರ್ ಫೋರ್ ಆರ್ ಈಸ್ ಸೊ ಏನಾದಂಗೆ ರಿಫ್ಲೆಕ್ಸಿವ್ ರಿಲೇಷನ್ ಆದಂಗೆ, ಆರ್ ಈಸ್ ರಿಫ್ಲೆಕ್ಸಿವ್ ರಿಲೇಷನ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಹೋಗೋಣ. ಸೊ ಸಿಮೆಟ್ರಿಕ್ ರಿಲೇಷನ್ ಆರ್ ನಾಟ್ ಅಂತ ಚೆಕ್ ಮಾಡೋಣ. ನೆಕ್ಸ್ಟ್ ಯಾವುದು? ಸಿಮೆಟ್ರಿಕ್ ರಿಲೇಷನ್. ಸೊ ಸಿಮೆಟ್ರಿಕ್ ರಿಲೇಷನ್ ಅಂದ್ರೆ ನಾವೇನು ತಗೊಳ್ತಾ ಇರ್ತೀವಿ? ಸೊ ಲೆಟ್ ಎಕ್ಸ್ ವೈ ಬಿಲಾಂಗ್ಸ್ ಟು ಲೆಟ್ ಎಕ್ಸ್ ವೈ ಬಿಲಾಂಗ್ಸ್ ನಾವೇನು ತಗೊಳ್ಳೋಣ? ಸೊ ಇಲ್ಲಿ ಎಸ್ ಸಾರಿ ಲೆಟ್ ಎಕ್ಸ್ ವೈ ಬಿಲಾಂಗ್ಸ್ ಟು ರಿಲೇಷನ್ ಏನು ಕೊಟ್ಟಿದ್ದಾರೆ? ಟಿ ಅಂತ ಕೊಟ್ಟಿದ್ದಾರೆ. ಸೊ ಆರ್ ಇಸ್ ರಿಫ್ಲೆಕ್ಸಿವ್ ರಿಲೇಷನ್ ಅಲ್ಲಿ ನಾವೇನು ತಗೊಂಡು ಅವ್ರು ಟಿ ಅಂತ ಕೊಟ್ಟಿದ್ದಾರೆ. ವಿಲ್ ಚೂಸ್ ಆಸ್ ಟಿ. ಸೊ ಎಕ್ಸ್ ವೈ ಬಿಲಾಂಗ್ಸ್ ಟು ಸೊ ಟಿ ಅನ್ನೋ ರಿಲೇಷನ್ ಅಲ್ಲಿ ಇದ್ದೇವೆ ಆಸ್ ಸೊ ಹೆಂಗೆ? ಎಕ್ಸ್ ಮೈನಸ್ ವೈ ಸೊ ಬಿಲಾಂಗ್ಸ್ ಏನಾಗಿರ್ತದೆ? ಝೆಡ್ ಆಗಿರ್ತದೆ. ಹಾಗಾದ್ರೆ ನಾವೇನು ಮಾಡ್ಬೋದು? ಮೈನಸ್ ಕಾಮನ್ ತಗೊಂಡ್ರೆ ವೈ ಮೈನಸ್ ಎಕ್ಸ್ ಇಸ್ ಆಲ್ಸೋ ಬಿಲಾಂಗ್ಸ್ ಟು ಝೆಡ್ ಆಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ಇಂಟೀಜರ್. ಸೊ ವೈ ಮೈನಸ್ ಎಕ್ಸ್ ಇಸ್ ಆಲ್ಸೋ ಬಿಲಾಂಗ್ಸ್ ಟು ಝೆಡ್ ಆಗುತ್ತೆ. ಸೊ ವೈ ಮೈನಸ್ ಎಕ್ಸ್ ಬಿಲಾಂಗ್ಸ್ ಟು ಝೆಡ್ ಆದರೆ ಸೊ ವೈ ಎಕ್ಸ್ ಆಲ್ಸೋ ಇಸ್ ಆಲ್ಸೋ ಏನಾಗುತ್ತದೋ? ಸೊ ವೈ ಎಕ್ಸ್ ಬಿಲಾಂಗ್ಸ್ ಏನಾಗುತ್ತೆ? ಟಿ ಆಗಿಬಿಡ್ತದೆ. ದೇರ್ ಫೋರ್ ಸೊ ಟಿ ಈಸ್ ಏನಂತ ಅರ್ಥ? ಸೊ ಸಿಮೆಟ್ರಿಕ್ ರಿಲೇಷನ್ ಅಂತೇಳಿ ಅರ್ಥ. ಓಕೆನಾ? ಸೊ ನೆಕ್ಸ್ಟ್ ಒನ್ ನಾವೆಂತ ಚೆಕ್ ಮಾಡ್ತಾ ಹೋಗೋಣ. ಸೊ ಟ್ರಾನ್ಸಿಟಿವ್ ರಿಲೇಷನ್ ಹೌದೋ ಇಲ್ಲೋ ಅಂತ ಚೆಕ್ ಮಾಡೋಣ.
ನೆಕ್ಸ್ಟ್ ಏನು ಟ್ರಾನ್ಸಿಟಿವ್ ರಿಲೇಷನ್ ಆಗುತ್ತೋ ಇಲ್ವೋ ಅಂತೇಳಿ. ಸೊ ಟ್ರಾನ್ಸಿಟಿವ್ ರಿಲೇಷನ್ ಅಂತ ತಗೊಳ್ತೀವಿ. ಸೊ ಇಫ್ ಎಕ್ಸ್ ಕಮ ವೈ ಆ್ಯಂಡ್ ವೈ ಕಮ ಝೆಡ್ ಬಿಲಾಂಗ್ಸ್ ಟು ಟಿ, ಹೌದಲ್ವಾ. ಸೊ ಫಾರ್ ಆಲ್ ಎಕ್ಸ್ ಕಮ ವೈ ಕಮ ಝೆಡ್ ಬಿಲಾಂಗ್ಸ್ ಟು ದ ನಾನ್ ಎಂಟಿ ಸೆಟ್ ಆರ್. ಸೊ ದಿಸ್ ಇಂಪ್ಲೈಸ್ ದಟ್ ಎಕ್ಸ್ ಕಮ ವೈ ಅಂಡ್ ವೈ ಕಮ ಝೆಡ್ ಬಿಲಾಂಗ್ಸ್ ಟು ಆರ್ ಅಂದ್ರೆ ಏನಂತ ಅರ್ಥ, ಎಕ್ಸ್ ಮೈನಸ್ ವೈ ಬಿಲಾಂಗ್ಸ್ ಟು ಝೆಡ್ ಅಂತ ಅರ್ಥ, ಆ್ಯಂಡ್ y minus z belongs to, so sorry, y minus x is also belongs to ಅಂತ ಅರ್ಥ, z ಅಂತ ಅರ್ಥ. ನಾನೇ ಮಾಡ್ತೀನಿ, ಇವೆರಡನ್ನ ಆ್ಯಡ್ ಮಾಡೋಣ. x minus y plus y minus z is also belongs to z ಅಂತ ಅರ್ಥ. ಯಾಕಂದ್ರೆ ಸೊ ಇಂಟೀಜರ್ಸ್ ಅಲ್ಲಿ ಇದೆ ಅಂದ್ರೆ ಎರಡು ಮಾಡಿದ್ರೆ ಏನಾಗುತ್ತೆ, ಇಂಟೀಜರ್ ಇರ್ತದೆ, ಅದು ಇಂಟೀಜರ್ ಇಲ್ಲಿ ಇದ್ದೇ ಇರ್ತದೆ. z is also belongs to z ಆದ್ರೆ therefore we can conclude that x comma z belongs to where, t ಆಗುತ್ತೆ. therefore t is, ಸೊ ಏನಾಯ್ತು ಅರ್ಥ ಆಯ್ತು, ಟ್ರಾನ್ಸಿಟಿವ್ ಆಯಿತು. ಸೊ ಟಿ ಈಸ್ ಏನಾಯ್ತು, ಟ್ರಾನ್ಸಿಟಿವ್. ಸೊ therefore ಸೊ ಟಿ ಈಸ್ ರಿಫ್ಲೆಕ್ಸಿವ್, ಟಿ ಈಸ್ ಸಿಮೆಟ್ರಿಕ್ ಅಂಡ್ ಟಿ ಈಸ್ ಟ್ರಾನ್ಸಿಟಿವ್. therefore ಟಿ ಈಸ್ ಆನ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಆಗುತ್ತೆ. ಸೊ ಟಿ ಈಸ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಆಯಿತು. ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಮಾಡ್ಬೋದು, ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ಯಾಕಂದರೆ ಟಿ ಈಸ್ ಆನ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಆನ್ ಆರ್ ಬಟ್ ಎಸ್ ಈಸ್ ನಾಟ್. ಅಂದರೆ ಯಾವ ಕರೆಕ್ಟ್ ಆಯಿತು, ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. Right. Next question. Consider the following relation. R is equals to x comma y such that x, y are real numbers and x is equals to, so w into y for some rational numbers w ಅಂತ ಹೇಳ್ತಿದ್ದಾರೆ. Again, s ಅನ್ನೋ ಒಂದು ರಿಲೇಷನ್ ಕೊಟ್ಟಿದ್ದಾರೆ. m by n comma p by q where m comma n comma p and q belongs to z ಅಂತ ಹೇಳ್ತಾರೆ. ಇಟ್ ಮೀನ್ಸ್ ಇಂಟೀಜರ್ಸ್ ಅಂತ ಅರ್ಥ. ಅಂಡ್ n comma q ಡಸಂಟ್ ನಾಟ್ ಈಕ್ವಲ್ಸ್ ಟು ಅಂತ ಕೊಟ್ಟಿದ್ದಾರೆ, 0 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮೋರ್ ಓವರ್ ನಮಗೆ ಇಲ್ಲೊಂದು ಕಂಡೀಷನ್ ಕೊಟ್ಟಿದ್ದಾರೆ. ಏನು ಕಂಡೀಷನ್ ಕೊಟ್ಟಿದ್ದಾರೆ, q m is equals to ಪಿ ಎನ್ ಅಂತ ಹೇಳ್ತಾರೆ. ಆರ್ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಏನಂತ ಬರೀಬಹುದು, m by n comma ಪಿ ಬೈ ಕ್ಯೂ ಅಂತೇಳಿ ನಾವೇ ಬರ್ಕೋಬಹುದು. ಸೊ ಅಗೇನ್ ದೆನ್ ಆರ್ ಈಸ್ ಆನ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಬಟ್ ಎಸ್ ಈಸ್ ನಾಟ್ ಅಂತ ಹೇಳ್ತಿತ್ತು ನೋಡ್ತಿದ್ದೆ ಕೇಳ್ತಾರೆ. ನೈದರ್ ಆರ್ ನಾರ್ ಎಸ್ ಈಸ್ ಆನ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಹೇಳ್ತಾರೆ. ಸೊ ಎಸ್ ಈಸ್ ಆನ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಬಟ್ ಆರ್ ಈಸ್ ನಾಟ್ ಅಂತ ಹೇಳ್ತಾರೆ. ಅಂಡ್ ಆರ್ ಅಂಡ್ ಎಸ್ ಆರ್ ಬೋತ್ ಆರ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಹೇಳ್ತಿದ್ದಾರೆ, ಹೌದಲ್ವಾ. ಹಾಗಾದ್ರೆ ಸೊ ಚೆಕ್ ಮಾಡ್ತಾ ಹೋಗೋಣ. ಸೊ ಐ ವಿಲ್ ಚೆಕ್ ಫಾರ್ ದ ರಿಲೇಷನ್ ಆರ್ಗೆ ಚೆಕ್ ಮಾಡ್ತಾ ಹೋಗ್ತೀನಿ, ಓಕೆನಾ. ಸೊ ಲೆಟ್ ನಮಗೆ ನಾನ್ ಎಂಟಿ ಸೆಟ್ ಏನು ಕೊಡ್ತಾರೆ ಇಲ್ಲಿ, ರಿಯಲ್ ನಂಬರ್ಸ್ ಅಂತ, ರಿಯಲ್ ನಂಬರ್ ಅಂತ ಹೇಳ್ತಾರೆ. ಲೆಟ್ ಸೊ 1 ಬಿಲಾಂಗ್ಸ್ ಟು, ನಾನು ತಗೊಳ್ತೀನಿ. ಸೊ 1 ಬಿಲಾಂಗ್ಸ್ ಟು ಆರ್ ಆದರೆ ಸೊ ಡಬ್ಲ್ಯೂ ಇಸ್ ಈಕ್ವಲ್ಸ್ ಏನಾಗುತ್ತೆ, ಸೊ 1 ಬೈ ತಗೊಳ್ಳೋಣ. ಸೊ ನಮಗೇನು ಕೊಡ್ತಾರೆ ಇಲ್ಲಿ, ಡಬ್ಲ್ಯೂ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಬ್ಲ್ಯೂ ಇಂಟು ವೈ ಕೊಟ್ಟಿದ್ದಾರೆ ಫಾರ್ ಸಮ್ ರ್ಯಾಷನಲ್ ನಂಬರ್ಸ್ ಅಂತ ಹೇಳ್ತಿದ್ದಾರೆ, ಹೌದಲ್ವಾ. ಹಾಗಾದ್ರೆ ಲೆಟ್ ಸೊ ನಾವೇನು ತಗೋಣ, 1 ಬಿಲಾಂಗ್ಸ್ ಟು ಆರ್ ಫಾರ್ ದ ಡಬ್ಲ್ಯೂ ಇಸ್ ಈಕ್ವಲ್ಸ್ ಏನಾಗುತ್ತೆ, ವಿಲ್ ಗೆಟ್ ಸೊ 1/2. ಸೊ 1/2 ಬಿಲಾಂಗ್ಸ್ ಏನಾಗುತ್ತೆ, ರ್ಯಾಷನಲ್ ನಂಬರ್ ಆಗುತ್ತೆ. ಬಟ್ ನಮಗೇನಿರಲಿ, ಬಟ್ ಸೊ 1 ಈಸ್ ನಾಟ್ ಈಕ್ವಲ್ಸ್ ಟು 1/2 of 1, that is so 2 is not equals to 1 ಆಗುತ್ತೆ. therefore so 1 comma 1 doesn't belongs to r ಆಗುತ್ತೆ, ಹೌದಲ್ವಾ, doesn't belongs to r. therefore r is so not an reflexive relation, or is not an reflexive ರಿಲೇಷನ್. ಹಾಗಾದ್ರೆ ಆರ್ ಈಸ್ ನಾಟ್ ಆನ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಆಗುತ್ತೆ. ಸೊ ಆಪ್ಷನ್ ಡಿ ಈಸ್ ಎಲಿಮಿನೇಟೆಡ್. ಆರ್ ಈಸ್ ಆನ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಬಟ್ ನಾಟ್ ಎಸ್ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ಆಪ್ಷನ್ ಈಸ್ ಕೂಡ ಏನಾಗುತ್ತೆ, ಎಲಿಮಿನೇಟ್ ಆಗುತ್ತೆ, ಗೊತ್ತಿದೆ ಅಲ್ವಾ. ರೈಟ್. ಸೊ ನೆಕ್ಸ್ಟ್ ಹೋಗೋಣ. ಸೊ ಫಾರ್ ಎಸ್ ಚೆಕ್ ಮಾಡ್ತಾ ಹೋಗೋಣ. ಫಾರ್ ಎಸ್ ಓಕೆನಾ. ಫಾರ್ ಎಸ್ಗೆ ಫಸ್ಟ್ ನಾವೇನು ಚೆಕ್ ಮಾಡ್ತಾ ಹೋಗೋಣ, ರಿಫ್ಲೆಕ್ಸಿವ್ ರಿಲೇಷನ್ ಆಗುತ್ತೋ ಇಲ್ಲ ಅಂತ ಚೆಕ್ ಮಾಡ್ತಾ ಹೋಗೋಣ. ಯಾವುದು, ಸೊ ರಿಫ್ಲೆಕ್ಸಿವ್ ರಿಲೇಷನ್ ಚೆಕ್ ಮಾಡ್ತಾ ಹೋಗೋಣ. ಸೊ ರಿಫ್ಲೆಕ್ಸಿವ್ ರಿಲೇಷನ್ ಚೆಕ್ ಮಾಡೋಕೆ ಹೋದ್ರೆ ಏನಾಗುತ್ತೆ, ಸೊ ಫಾರ್ ಆಲ್
ಸೊ ಎಮ್ ಕಮ ಎನ್ ಬಿಲಾಂಗ್ಸ್ ಟು, ಸೊ ಏನಂತ ಹೇಳಿದ್ರೆ ಇಲ್ಲಿಂದ ಬಿಲಾಂಗ್ಸ್ ಇದಾವೆ, ಸೊ ಇಂಟೀಜರ್ಸ್ ಅಂತ ಹೇಳ್ತಾರೆ ಅಲ್ವಾ. ಸೊ ಬಟ್ ನಮಗೆ ಕೊಟ್ಟಿದ್ದಾರೆ ಅವರು ಎಮ್ ಬೈ ಎನ್ ಇಸ್ ಈಕ್ವಲ್ಸ್ ಟು ಪಿ ಬೈ ಕ್ಯೂ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಹೌದೋ ಅಲ್ವೋ, ದೇರ್ ಫೋರ್ ನಮಗೇನಂತ ಅರ್ಥ, ದಿಸ್ ಇಂಪ್ಲೈಸ್ ಎಮ್ ಬೈ ಎನ್ ಕಮ ಎಮ್ ಬೈ ಎನ್ ಇಸ್ ಆಲ್ಸೋ ಬಿಲಾಂಗ್ಸ್ ಏನಾಗುತ್ತೆ ಕೊಟ್ಟಿರುವಂಥ ಎಸ್ ಅಲ್ಲಾಗುತ್ತೆ. ಯಾಕಂದರೆ ಇಲ್ಲಿ ಎಮ್ ಬೈ ಎನ್ ಇಸ್ ಈಕ್ವಲ್ಸ್ ಟು ಪಿ ಬೈ ಕ್ಯೂ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ. ಸೊ ಹಾಗಾಗಿ ಸೊ ಎಮ್ ಮತ್ತು ಎನ್ ಪ್ಲೇಸಲ್ಲಿ ಪಿ ಮತ್ತು ಕ್ಯೂ ಪ್ಲೇಸಲ್ಲಿ ಎಮ್ ಬೈ ಎನ್ ಚೂಸ್ ಮಾಡಿಕೊಂಡ್ರು, ಎಮ್ ಬೈ ಎನ್ ಕಮ ಬಿಲಾಂಗ್ಸ್ ಟು ಎಸ್ ಆಗುತ್ತೆ. ದೇರ್ ಫೋರ್ ಸೊ ಎಸ್ ಈಸ್ ಸೊ ರಿಫ್ಲೆಕ್ಸಿವ್ ರಿಲೇಷನ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್, ಸಿಮೆಟ್ರಿಕ್ ರಿಲೇಷನ್ ಏನು ತಗೊಳ್ಳೋಣ, ಸಿಮೆಟ್ರಿಕ್ ರಿಲೇಷನ್ಗೆ ಹೋಗೋಣ. ಸೊ ಸಿಮೆಟ್ರಿಕ್ ರಿಲೇಷನ್ ಅಂತಂದರೆ ಏನು ತಗೊಳ್ತೀವಿ, ಸೊ ಲೆಟ್ ಸೊ ಎಮ್ ಬೈ ಎನ್ ಕಮ ಪಿ ಬೈ ಕ್ಯೂ ಬಿಲಾಂಗ್ಸ್ ಟು, ನಾವೇನು ತಗೊಳ್ಳೋಣ ರಿಲೇಷನ್ ಎಸ್ ಅಂತ ತಗೊಳ್ಳೋಣ. ಸೊ ಫಾರ್ ಆಲ್ ಎಮ್ ಕಮ ಎನ್ ಕಮ ಪಿ ಕಮ ಕ್ಯೂ ಬಿಲಾಂಗ್ಸ್ ಟು ಝೆಡ್ ಆ್ಯಂಡ್ ಎನ್ ಕ್ಯೂ ಈಸ್ ನಾಟ್ ಈಕ್ವಲ್ಸ್ ಟು 0. ಸೊ ದಿಸ್ ಇಂಪ್ಲೈಸ್ ದಟ್ m by n is equals to p by q. So this can also be written as, so this also implies p by q is equals to m by n. So this implies, so ಏನಂತ ಅರ್ಥ, p by q comma m by n belongs to s ಅಂತ ಅರ್ಥ. So therefore s is ಏನು symmetric relation ಅಂತ ಅರ್ಥ. ಓಕೆನಾ. ಸೊ ನೆಕ್ಸ್ಟ್ ಒನ್ ಆಪ್ಷನ್ ಸೊ 3ಗೆ ಹೋಗೋಣ. ಸೊ ದಟ್ ಈಸ್ ಟ್ರಾನ್ಸಿಟಿವ್ ರಿಲೇಷನ್. ಸೊ ಟ್ರಾನ್ಸಿಟಿವ್ ರಿಲೇಷನ್ಗೆ ಏನು ತಗೊಳ್ತಾ ಹೋಗ್ತೀವಿ, ಸೊ ಲೆಟ್ ಎಮ್ ಬೈ ಎನ್ ಕಮ ಪಿ ಬೈ ಕ್ಯೂ ಬಿಲಾಂಗ್ಸ್ ಟು ಎಸ್ ಆ್ಯಂಡ್ ಪಿ ಬೈ ಕ್ಯೂ ಕಮ ಏನು ತಗೊಳ್ಳೋಣ, so some other letters r by z belongs to s ಅಂತ ತಗೊಳ್ಳೋಣ. ಸೊ ದಿಸ್ ಇಂಪ್ಲೈಸ್ ಸೊ m by n p by q is equals to ಏನಾಗುತ್ತೆ r by z ಆಗುತ್ತೆ. ಸೊ ದಿಸ್ ಇಂಪ್ಲೈಸ್ ದಟ್ m by n r by z ಈಕ್ವಲ್ ಆಗುತ್ತೆ. ಸೊ ದಿಸ್ ಇಸ್ ಬಿಲಾಂಗ್ಸ್ ಏನಾಗುತ್ತೆ ಎಸ್ ಆಗುತ್ತೆ. ದೇರ್ ಫೋರ್ ಎಸ್ ಈಸ್ ಟ್ರಾನ್ಸಿಟಿವ್ ರಿಲೇಷನ್ ಆಗುತ್ತೆ. ಹಾಗಾಗಿ ಸೊ ರಿಫ್ಲೆಕ್ಸಿವ್ ರಿಲೇಷನ್ ಆಯಿತು, ಸಿಮೆಟ್ರಿಕ್ ರಿಲೇಷನ್ ಆಯಿತು, ಸೊ ಟ್ರಾನ್ಸಿಟಿವ್ ರಿಲೇಷನ್ ಆಯಿತು, ಹೆನ್ಸ್ ಎಸ್ ಈಸ್ ಆ್ಯನ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಆಯಿತು. ಹಾಗಾದರೆ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ರೈಟ್. ಸೊ ನೆಕ್ಸ್ಟ್ ವಿಲ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಏನಂತ ಹೇಳ್ತಾರೆ, ಲೆಟ್ R1 and R2 be the two relations defined as follows. So R1 is equals to, ಸೊ ನಮಗೆ R1 ಅನ್ನೋ ರಿಲೇಷನ್ ಕೊಟ್ಟಿದ್ದಾರೆ. R1 is equals ನಮಗೇನು ಕೊಟ್ಟಿದ್ದಾರೆ, a comma b belongs to R square such that a square plus b square belongs to ಅಂತ ಕೊಟ್ಟಿದ್ದಾರೆ, ಕ್ಯೂ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ನಂಬರ್ಸ್ ಏನಾಗ್ತಾ ಇದ್ದಾವೆ, ಇಲ್ಲಿ ರ್ಯಾಷನಲ್ ನಂಬರ್ಸ್ ಆಗ್ತಾ ಇದ್ದಾವೆ. ಅಗೇನ್ R2 ಅನ್ನೋ ರಿಲೇಷನ್ ಡಿಫೈನ್ ಮಾಡಿದ್ರೆ, ಇಟ್ ಈಸ್ ಎ ಕಲೆಕ್ಷನ್ ಆಫ್ a comma b belongs to R square such that a square plus b square doesn't belongs to q ಅಂತ ಹೇಳ್ತಿದ್ದಾರೆ, ವೇರ್ q is the set of all rational numbers ಅಂತ ಹೇಳ್ತಿದ್ದಾರೆ. ಸೊ ಒಮ್ಮೆ ಇಲ್ಲಿ ಬಿಲಾಂಗ್ಸ್ ಟು ಆಗಿದೆ, ಬಿಲಾಂಗ್ಸ್ ಟು ರ್ಯಾಷನಲ್ ನಂಬರ್ಸ್ ಆಗಿದೆ. ಅಗೇನ್ ಇಲ್ಲಿ ಏನಾಗಿಲ್ಲ, ಡಸಂಟ್ ಬಿಲಾಂಗ್ಸ್ ಟು ರ್ಯಾಷನಲ್ ನಂಬರ್ಸ್ ಅಂತ ಹೇಳ್ತಾರೆ. ವೇರ್ q is a set of all rational numbers, then R2 is a transitive but R1 is not a transitive ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ R1 is a transitive but R2 is not transitive ಅಂತ ಹೇಳ್ತಾರೆ. ನೆಕ್ಸ್ಟ್ R1 and R2 are both transitive ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೈದರ್ R1 nor R2 is ಟ್ರಾನ್ಸಿಟಿವ್ ಅಂತ ಹೇಳ್ತಾರೆ. ಹಾಗಾದ್ರೆ ನಾವೇನು ಚೆಕ್ ಮಾಡ್ತಾ ಹೋಗಬೇಕು, ವೆದರ್ R1 and R2 ಆರ್ ಟ್ರಾನ್ಸಿಟಿವ್ ಆರ್ ನಾಟ್ ಚೆಕ್ ಮಾಡ್ತಾ ಹೋದರೆ ಸಾಕು. ಓಕೆನಾ. ಹಾಗಾದರೆ ಚೆಕ್ ಮಾಡ್ತಾ ಹೋಗೋಣ, ಟ್ರಾನ್ಸಿಟಿವ್ ಆಗುತ್ತೋ ಇಲ್ವೋ ಅಂತೇಳಿ ಚೆಕ್ ಮಾಡ್ತಾ ಹೋಗೋಣ. ಈಗ ಫಸ್ಟ್ ಐ ವಿಲ್ ಚೆಕ್ ಫಾರ್ R1 ಚೆಕ್ ಮಾಡ್ತಾ ಹೋಗೋಣ. ಸೊ ಫಾರ್ ದಿಸ್ ಅ ಸೊಲ್ಯೂಷನ್, ಸೊ ಫಾರ್ R1 ತಗೊಳ್ಳೋಣ. ಸೊ ಫಾರ್ R1ಗೆ ಸೊ ವಿಲ್ ಚೂಸ್ ಸೊ 2 plus √3 2 minus √3 belongs to
ಅಥವಾ ಆ್ಯಂಡ್ ಇನ್ನೊಂದು ಆರ್ಡರ್ ಪೇರ್ ತೊಗೊಳ್ಳೋಣ 2 ಮೈನಸ್ ರೂಟ್ 3. ಸೊ 2 ಮೈನಸ್ ರೂಟ್ 3 ಬೇಡ, ಅಲ್ಲಿ ಕಮ ಬರಬೇಕಾಗಿತ್ತಲ್ವಾ, ವಿಲ್ ಅರೈಸ್ ದಟ್ ಒನ್, ಅರೈಸ್ ರೈಟ್. ಸೊ 2 ಕಮ ಮೈನಸ್ ರೂಟ್ 3 ಕಮ ಇನ್ನೊಂದು ಎಲಿಮೆಂಟ್ ಏನು ತಗೊಳ್ಳೋಣ. ಸೊ 1 ಪ್ಲಸ್ 2 ರೂಟ್ 3 ಬಿಲಾಂಗ್ಸ್ ಟು ನಾನೇನು ತಗೊಳ್ತೀನಿ, R1 ತಗೊಳ್ತೀನಿ. ಯಾಕೆ, ಆ್ಯಸ್ ಸೊ A1 ಕಮ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂದರೆ ಅಂತ ಅರ್ಥ, ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಬಿಲಾಂಗ್ಸ್ ಟು ಕ್ಯೂ ಅಂತೇಳಿ ಅರ್ಥ ಆಗುತ್ತೆ. ಸೊ ದಟ್ ಈಸ್ ಇಂಪ್ಲೈಸ್ ಆ್ಯಸ್ ಸೊ 2 ಪ್ಲಸ್ ರೂಟ್ 3 ಹೋಲ್ ಸ್ಕ್ವಯರ್ ಪ್ಲಸ್ ಏನಾಗಿರಬೇಕು 2 ಮೈನಸ್ ರೂಟ್ 3 ಹೋಲ್ ಸ್ಕ್ವೇರ್ ಆಗಿರಬೇಕು. ನೋಡಿ 2 ಪ್ಲಸ್ ರೂಟ್ 3 ಹೋಲ್ ಸ್ಕ್ವೇರ್ ಇದೆ, 2 ಮೈನಸ್ ರೂಟ್ 3 ಹೋಲ್ ಸ್ಕ್ವೇರ್ ಇದೆ. ನೋಡಿ ಇಲ್ಲಿ 2 ಸ್ಕ್ವೇರ್, ಇಲ್ಲೂ 2 ಸ್ಕ್ವೇರ್ ಬರ್ತದೆ. ಅಂದರೆ ನಾವೆಂತ ಬರಿಬೋದು, ಸೊ 2 ಟೈಮ್ಸ್ ಆಫ್ 2 ಹೋಲ್ ಸ್ಕ್ವೇರ್ ಅಂತ ಬರಿಬಹುದು. ನೆಕ್ಸ್ಟ್ ಪ್ಲಸ್ ಇಲ್ಲಿ 3 ಸ್ಕ್ವೇರ್, ಇಲ್ಲಿ ರೂಟ್ 3 ಇದೆ, ಹೋಲ್ ಸ್ಕ್ವೇರ್ ಬರುತ್ತೆ, ಇಲ್ಲಿ ರೂಟ್ 3 ಹೋಲ್ ಸ್ಕ್ವೇರ್ ಬರುತ್ತೆ. ನಾವೆಂತ ಬರಿಬೋದು, 2 ಟೈಮ್ಸ್ ಆಫ್ ರೂಟ್ 3 ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಬಹುದು. ಮೋರ್ ಓವರ್ ಸೊ 4 ರೂಟ್ 3 ಮೈನಸ್ 4 ರೂಟ್ 3 ಅವೆರಡು ಏನಾಗುತ್ತೆ, ಕ್ಯಾನ್ಸಲ್ ಆಗಿಬಿಡ್ತದೆ. ಸೊ ನಮಗಿಲ್ಲಿ 2 2 4 4 2 8 ಬರುತ್ತೆ. ಹಾಗೇನು 3 ಸ್ಕ್ವೇರ್ ಕ್ಯಾನ್ಸಲ್, 3 2 6 ಆಗುತ್ತೆ. ಸೊ ನಮಗೇನು ಬರುತ್ತೆ, 14 ಬರುತ್ತೆ. ಸೊ ದಿಸ್ ಇಸ್ ಬಿಲಾಂಗ್ಸ್ ಏನಾಗುತ್ತೆ, ರ್ಯಾಷನಲ್ ನಂಬರ್ಸ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನಿದೆ, ನಾವು ಇನ್ನೊಂದೇನು ಚೆಕ್ ಮಾಡ್ಕೋಬೇಕು. ಸೊ 2 ಮೈನಸ್ ರೂಟ್ 3 ಹೋಲ್ ಸ್ಕ್ವಯರ್, ಸೊ ಪ್ಲಸ್ 1 ಪ್ಲಸ್ 2 ರೂಟ್ 3 ಹೋಲ್ ಸ್ಕ್ವೇರ್. ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸೊ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡೋಣ. ಸೊ ಎ ಸ್ಕ್ವೇರ್ ವ್ಯಾಲ್ಯೂ 4, ಸೊ ಪ್ಲಸ್ ಬಿ ಸ್ಕ್ವೇರ್ ರೂಟ್ 3 ಹೋಲ್ ಸ್ಕ್ವೇರ್ ದಟ್ ಈಸ್ 3. ಸೊ ನೆಕ್ಸ್ಟ್ ಏನಾಗುತ್ತೆ, ಸೊ ಎ ಸ್ಕ್ವೇರ್ ಮೈನಸ್ 2 2 4 ಮೈನಸ್ 4 ರೂಟ್ 3 ಬರ್ತಾ ಹೋಗ್ತದೆ. ನೆಕ್ಸ್ಟ್ ಸೊ ಪ್ಲಸ್, ಸೊ ಏನಾಗ ತಗೋಣ, ಎ ಸ್ಕ್ವಯರ್ ಪ್ಲಸ್ ಸೊ 4 ಇಂಟು 3 ಬರ್ತದೆ, ದಟ್ ಈಸ್ 12 ಬರ್ತಾ ಹೋಗ್ತದೆ. ನೆಕ್ಸ್ಟ್ ಪ್ಲಸ್ 2 2 4 4 ರೂಟ್ 3. ಹಾಗಾದರೆ 4 ರೂಟ್ 3 ಮೈನಸ್ 4 ರೂಟ್ 3 ಕ್ಯಾನ್ಸಲ್ ಆದರೆ ನಮಗೆ ದಿಸ್ ಇಸ್ ಬಿಲಾಂಗ್ಸ್ ಟು ಏನಾಗುತ್ತೆ, ಕ್ಯೂ ಆಗುತ್ತೆ. ಸೊ ದಿಸ್ ವ್ಯಾಲ್ಯೂ ವಿಲ್ ಗೆಟ್ 20 ಅದಲ್ವಾ, 20 ಬಿಲಾಂಗ್ಸ್ ಟು ಏನಾಗುತ್ತೆ, ಕ್ಯೂ ಆಗ್ತಾ ಹೋಗ್ತದೆ. ಯಾಕಂದರೆ ಇಲ್ಲಿ ಇರ್ರ್ಯಾಷನಲ್ ನಂಬರ್ ಏನಾಗಿದೆ, ಎಲಿಮಿನೇಟ್ ಆಗಿಬಿಟ್ಟಿದೆ, ಹೌದಲ್ವಾ. ಸೊ ಬಟ್ ಈಗೇನು ಚೆಕ್ ಮಾಡ್ಕೋಬೇಕು ನಾವು, ಟ್ರಾನ್ಸಿಟಿವ್ ಆಗುತ್ತೋ ಇಲ್ವ ಅಂತ ಚೆಕ್ ಮಾಡ್ಕೋಬೇಕು. ಟ್ರಾನ್ಸಿಟಿವ್ ಆಗುತ್ತೋ ಇಲ್ವ ಅಂತ ಚೆಕ್ ಮಾಡ್ಕೊಳಕ್ಕೆ ನಾವೇನು ಮಾಡಬೇಕು. ಸೊ 2 ಪ್ಲಸ್ ರೂಟ್ 3 ಕಮ 1 ಪ್ಲಸ್ 2 ರೂಟ್ 3 ಸೊ ಏನಾಗಬೇಕು, ಬಿಲಾಂಗ್ಸ್ ಟು ಆರ್ ಆಗಬೇಕಾಗುತ್ತೆ, ಹೌದಲ್ವಾ. ಈ ಥರ ಆದರೆ ಮಾತ್ರನೇ ಸೊ ನಮಗೇನಾಗುತ್ತೆ, ಸೊ ಟ್ರಾನ್ಸಿಟಿವ್ ಆಗುತ್ತೆ. ಇಲ್ಲದಿದ್ದರೆ ಸೊ ನಮಗೇನಾಗಲ್ಲ, ಟ್ರಾನ್ಸಿಟಿವ್ ಆಗಲ್ಲ, ಹೌದಲ್ವಾ. ಚೆಕ್ ಮಾಡೋಣ ಈಗ. ಸೊ ಈಸ್ ಇಟ್ ಸೊ ಸ್ಯಾಟಿಸ್ಫೈಸ್ ಆರ್ ನಾಟ್, ಏನಿದೆ 2 ಪ್ಲಸ್ ರೂಟ್ 3 ಕಮ 1 ಪ್ಲಸ್ 2 ರೂಟ್ 3 ಬಿಲಾಂಗ್ಸ್ ಟು ಆರ್ ನಾಟ್ ಅಂತ ಚೆಕ್ ಮಾಡ್ತಾ ಹೋಗೋಣ. ಅಂದರೆ ಏನಾಗಬೇಕು ಈಗ, ಸೊ ವಿಲ್ ಗೆಟ್ ಸೊ ಯಾಸ್ ಬಿಲಾಂಗ್ಸ್ ಟು ಆರ್ ಅಥವಾ ಅಲ್ಲ ಅಂತ ಚೆಕ್ ಮಾಡ್ತಾ ಹೋಗೋಣ. ಆ್ಯಸ್ ಸೊ 2 ಪ್ಲಸ್ ರೂಟ್ 3 ಹೋಲ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ 2 ರೂಟ್ 3 ಹೋಲ್ ಸ್ಕ್ವೇರ್ ಅಂತ ತಗೊಂಡಾಗ ಇಲ್ಲಿ ನೋಡಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದೆ, ಇಲ್ಲೂ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದೆ. ಯಾವುದೇ ಕಾರಣಕ್ಕೂ ರೂಟ್ 3 ಎಲಿಮೆಂಟ್ ಆಗಲ್ಲ. ನೋಡಿ ಚೆಕ್ ಮಾಡ್ಕೊಳ್ಳೋಣ. ನಮಗೆ ಎ ಸ್ಕ್ವೇರ್ 4 ಬರ್ತದೆ, ಬಿ ಸ್ಕ್ವೇರ್ ವ್ಯಾಲ್ಯೂ 3 ಬರ್ತದೆ. ನೆಕ್ಸ್ಟ್ ನಮಗೇನು ಬರುತ್ತೆ, ಪ್ಲಸ್ 4 ರೂಟ್ 3 ಬರ್ತದೆ, ಹೌದಲ್ವಾ. ರೈಟ್. ಸೊ ನೆಕ್ಸ್ಟ್ ಏನು ಮಾಡ್ತಾ ಹೋಗೋಣ, ಅಗೇನ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಈಗ 1 ಪ್ಲಸ್ 2 ರೂಟ್ 3 ಹೋಲ್ ಸ್ಕ್ವೇರ್ ಆದರೆ ಸೊ ನಮಗೇನು ಬರುತ್ತೆ, 1 ಪ್ಲಸ್ ಸೊ ಬಿ ಸ್ಕ್ವೇರ್ ದಟ್ ಈಸ್ 6 ಬರುತ್ತೆ, ಪ್ಲಸ್ 4 ರೂಟ್ 3 ಬರುತ್ತೆ. ನೋಡಿ ಇಲ್ಲೂ 4 ರೂಟ್ 3 ಇದೆ, ಇಲ್ಲೂ 4 ರೂಟ್ ಇದೆ, 8 ರೂಟ್ 3 ಆಗುತ್ತೆ. ಸೊ ನಮಗೆ ಇಲ್ಲೇನು ಬರುತ್ತೆ, ಇರ್ರ್ಯಾಷನಲ್ ನಂಬರ್ಸ್ ಬರುತ್ತೆ. ಸೊ ದಿಸ್ ಈಸ್ ಡಸಂಟ್ ಬಿಲಾಂಗ್ಸ್ ಟು ಕ್ಯೂ ಆಗುತ್ತೆ. ಹಾಗಾದರೆ ನಾವೇನಂತ ಕನ್ಕ್ಲೂಡ್ ಮಾಡಬಹುದು, R1 ಈಸ್ ನಾಟ್ ಟ್ರಾನ್ಸಿಟಿವ್, ಹೌದಲ್ವಾ. R1 ಏನಾಗಲ್ಲ, ಟ್ರಾನ್ಸಿಟಿವ್ ಆಗಲ್ಲ. ಹಾಗಾದರೆ ಸೊ ಈಗ ನಮಗೆ ಚೆಕ್ ಮಾಡಬೇಕಾಗಿರೋದು ಯಾವುದಪ್ಪ ಅಂದ್ರೆ R2 ಟ್ರಾನ್ಸಿಟಿವ್ ಆಗುತ್ತೋ ಇಲ್ಲವೋ ಅಂತೇಳಿ ಚೆಕ್ ಮಾಡಬೇಕಾಗತ್ತೆ. ಸೊ ಆಪ್ಷನ್ ಯಾವುದಕ್ಕೆ ಎಲಿಮೆಂಟ್ ಆಗುತ್ತೆ ನೋಡೋಣ. R1 ಈಸ್ ಟ್ರಾನ್ಸಿಟಿವ್ ಅಂತ ಹೇಳ್ತಾರೆ, R1 ಈಸ್ ನಾಟ್ ಟ್ರಾನ್ಸಿಟಿವ್. R1 and R2 are both transitive ಅಂತ ಹೇಳಿದರೆ, so this is not possible. Neither R1 nor R2 is transitive. R2 is transitive but R1 is not transitive ಅಂತ ಹೇಳ್ತಾರೆ. ಸೊ R1 is not transitive ಅಂತಿದೆ, ಬಟ್ R2 ಟ್ರಾನ್ಸಿಟಿವ್ ಹೌದೋ ಇಲ್ಲೋ ಅಂತ ಗೊತ್ತಿಲ್ಲ. ಹಾಗಾದರೆ ಚೆಕ್ ಮಾಡ್ತಾ ಹೋಗೋಣ. ಸೊ ಫಾರ್ R2ಗೆ ತಗೊಳ್ತೀನಿ. ಫಾರ್ R2ಗೆ ನಾನೇನು ಮಾಡ್ತಾ ಹೋಗ್ತೀನಪ್ಪ ಅಂದ್ರೆ ಎ ಸ್ಕ್ವೇರ್ ವ್ಯಾಲ್ಯೂ 1 ಅಂತ ಚೂಸ್ ಮಾಡ್ತೀನಿ. ಸೊ ಐ ವಿಲ್ ಚೂಸ್ ಬಿ ಸ್ಕ್ವೇರ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ರೂಟ್ 3 ಅಂತ ಚೂಸ್ ಮಾಡ್ತೀನಿ. ಸಿ ಸ್ಕ್ವೇರ್ ವ್ಯಾಲ್ಯೂ ಅಂತ ಚೂಸ್ ಮಾಡ್ತೀನಿ, 2 ಅಂತ ಚೂಸ್ ಮಾಡ್ತೀನಿ. ಯಾಕಂದರೆ ನಮಗಿಲ್ಲಿ ಅಲ್ವಾ, ವಿ ಕ್ಯಾನ್ ಚೂಸ್ ಎ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1,
ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ರೂಟ್ 3, ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ನಾವೇನು ತೊಗೊಳ್ಳೋಣ 2 ಅಂತ ಚೂಸ್ ಮಾಡ್ಕೊಳ್ಳೋಣ. ಹಾಗಾದರೆ ಯಾಕಂದರೆ ನಮಗೆ ಎ ಕಮ ಬಿ ಇಲ್ಲಿದೆ ಆರ್ ಸ್ಕ್ವೇರಲ್ಲಿದ್ದಾವೆ, ಹೌದಲ್ವಾ? ವೆರ್ ಕ್ಯೂ ಇಸ್ ದ ಸೆಟ್ ಆಫ್ ಆಲ್ ರ್ಯಾಷನಲ್ ನಂಬರ್ಸ್ ಅಂತ ಹೇಳ್ತಿದ್ದಾರೆ, ರೈಟ್? ಹಾಗಾದರೆ ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ತೊಗೊಳ್ಳೋಣ, 1 ಪ್ಲಸ್ ರೂಟ್ 3. ನೋಡಿ ನಮಗೇನು ಕೊಡಿದ್ರೆ R2 ತೊಗೊಂಡು ಚೂಸ್ ಮಾಡಿದಾಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಏನಾಗಬೇಕು, ಡಸಂಟ್ ಬಿಲಾಂಗ್ಸ್ ಟು ಕ್ಯೂ ಆಗಬೇಕು. ಹಾಗಾಗಿ ಎ ಸ್ಕ್ವೇರ್ 1 ಚೂಸ್ ಮಾಡಿದೆ, ಬಿ ಸ್ಕ್ವೇರ್ ರೂಟ್ 3 ಚೂಸ್ ಮಾಡಿದೆ, ಸಿ ಸ್ಕ್ವೇರ್ 2 ಚೂಸ್ ಮಾಡಿದಾಗ ಈಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮಾಡಿದಾಗ ಇದೇನಾಗಲ್ಲ, ಇಟ್ ಡಸಂಟ್ ಬಿಲಾಂಗ್ಸ್ ಟು ಕ್ಯೂ ಆಗುತ್ತೆ. ಅದೇ ಅಗೇನ್ ನಮಗೇನು ಬೇಕು, ಈಗ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮಾಡ್ಕೊಳ್ಳೋಣ. ಸೊ ರೂಟ್ 3 ಪ್ಲಸ್ 2 ತೊಗೊಳ್ಳೋಣ, ಇಟ್ ಡಸಂಟ್ ಬಿಲಾಂಗ್ಸ್ ಟು ಕ್ಯೂ ಆಗುತ್ತೆ. ಸೊ ಬಟ್ ಇನ್ ಕೇಸ್ ನಾವೇನು ತೊಗೊಳ್ತೀವಿ, ಈಗ ಎ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮಾಡಿದ್ರೆ ಸೊ 1 ಪ್ಲಸ್ 2 ನಮಗೇನು ಬರುತ್ತೆ 3 ಬರುತ್ತೆ. ಬಟ್ ನಮಗೆ ಇದೇನಾಗುತ್ತೆ, ಬಿಲಾಂಗ್ಸ್ ಟು ಕ್ಯೂ ಆಗುತ್ತೆ. ಬಟ್ ನಮಗೇನಾಗಿರ್ಬಾರ್ದು, ಸೊ ಎ ಕಮ ಸಿ ಡಸಂಟ್ ಬಿಲಾಂಗ್ಸ್ ಟು ಆರ್ ಆಗುತ್ತೆ, ಹೌದಲ್ವಾ? ಇದನ್ನು ಡಸಂಟ್ ಬಿಲಾಂಗ್ಸ್ ಟು ಕ್ಯೂ ಆದರೆ ಮಾತ್ರ ಎ ಕಮ ಸಿ ಬಿಲಾಂಗ್ಸ್ ಟು ಆರ್ ಆಗ್ತದೆ, ಬಟ್ ಇಟ್ ಇಸ್ ಬಿಲಾಂಗ್ಸ್ ಟು ಕ್ಯೂ ಆಗ್ತದೆ. ಸೊ ನಮಗೆ ಇಲ್ಲಿ ರಿಲೇಷನ್ ಏನು ಕೊಟ್ಟಿದ್ದಾರೆ, ಡಸಂಟ್ ಬಿಲಾಂಗ್ಸ್ ಟು ಕ್ಯೂ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಸೊ R2 ಈಸ್ ನಾಟ್ ಟ್ರಾನ್ಸಿಟಿವ್, ಇದು ಕೂಡ ಏನಾಗಲ್ಲ, ಟ್ರಾನ್ಸಿಟಿವ್ ಆಗಲ್ಲ. ಸೊ R2 is not transitive. ಹಾಗಾದರೆ neither R1 nor R2 is transitive. So this is a correct answer. So this is a wrong answer. ಅಲ್ವಾ? ಸೊ ಈ ರೀತಿಯಾಗಿ ನಾವೇನು ಮಾಡ್ತಾ ಹೋದ್ವಿ, ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ವಿಲ್ move to the next question. Let R is equals to 2, 3, 3, 4 be a relation defined on the set of real numbers. The minimum number of ordered pairs required to be added in the relation are so that n-loged relation becomes an equivalence relation ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಮಗೆ ಒಂದು ರಿಲೇಷನ್ ನೋಡಿ ಇದು ಬಹಳ ಸಿಂಪಲ್. ನಮಗೆ ಆರ್ ಅನ್ನೋ ರಿಲೇಷನ್ ಕೊಟ್ಟಿದ್ದಾರೆ. ಆರ್ ಅನ್ನೋ ರಿಲೇಷನ್ ಏನು ಕೊಟ್ಟಿದ್ದಾರೆ, 2, 3 ಕೊಟ್ಟಿದ್ದಾರೆ. ಸೊ 3, 4 ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಈಕ್ವಿ ವ್ಯಾಲೆನ್ಸ್ ರಿಲೇಷನ್ ಆಗಬೇಕು ಅಂತಂದ್ರಿಗಿನ ಏನಾಗಿರ್ಬೇಕು, ರಿಫ್ಲೆಕ್ಸಿವ್ ಆಗಬೇಕು, ಸಿಮಿಟ್ರಿಕ್ ಆಗಬೇಕು, ಟ್ರಾನ್ಸಿಟಿವ್ನು ಆಗಬೇಕು, ಹೌದಲ್ವಾ? ಹಾಗಾದ್ರೆ ಸೊ ರಿಫ್ಲೆಕ್ಸಿವ್ ರಿಲೇಷನ್ ಆಗಬೇಕು ಅಂತಂದ್ರಿಗಿನ ಯಾವ್ಯಾವ ಎಲಿಮೆಂಟ್ ಇರಬೇಕು? ಸೊ ಫಾರ್ ರಿಫ್ಲೆಕ್ಸಿವ್ ರಿಲೇಷನ್, ಸೊ ಮಸ್ಟ್ ಅಂಡ್ ಶುಡ್ ಆಗಿ ಏನಿದಾವೆ, 2, 2 ಇರಬೇಕು. ಸೊ 3, 3 ಇರಬೇಕು, 4, 4 ಇರಬೇಕು, ಅದಲ್ವಾ? ಇಲ್ಲಿ ಕೊಟ್ಟಿರುವಂಥ ಎಲಿಮೆಂಟ್ಸ್ ಬೇಸಸ್ ಮೇಲೆ ಸೊ ನಮಗೇನಾಗುತ್ತೆ, 2, 2, 3, 3, 4, 4 ಸೊ ಬಿಲಾಂಗ್ಸ್ ಟು ಮಸ್ಟ್ ಏನಾಗಬೇಕು, ಆರ್ ಆಗಬೇಕು. ನೆಕ್ಸ್ಟ್ ಫಾರ್ ಸಿಮೆಟ್ರಿಕ್ಗೆ, ಸೊ ಫಾರ್ ಸಿಮೆಟ್ರಿಕ್ ರಿಲೇಷನ್ಗೆ ಸೊ 2, 3 ಇದ್ರೆ ನಮಗೇನಿರಬೇಕು, 3, 2 ಇರಬೇಕು. ಸೊ ಆ್ಯಂಡ್ 3, 4 ಇದ್ರೆ 4, 3 ಬಿಲಾಂಗ್ಸ್ ಏನಾಗಬೇಕು, ಆರ್ ಆಗಬೇಕು, ಹೌದಲ್ವಾ? ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ಟ್ರಾನ್ಸಿಟಿವ್ ರಿಲೇಷನ್. ಸೊ ಟ್ರಾನ್ಸಿಟಿವ್ ರಿಲೇಷನ್ ಇಲ್ಲಿ ನೋಡಿ, ಈಗ ಏನೇನು ಬೇಕಾಗುತ್ತೆ, ಸೊ 2, 3 ಬಿಲಾಂಗ್ಸ್ ಇದೆ, 3, 4 ಇದೆ. ಹಾಗಾದ್ರೆ ನಮಗೇನು ಬೇಕಾಗುತ್ತೆ, ಸೊ 2, 4 ಬಿಲಾಂಗ್ಸ್ ಟು ಆರ್ ಆಗಬೇಕಾಗತ್ತೆ, ಹೌದಲ್ವಾ? ಸೊ ನೆಕ್ಸ್ಟ್ ನೋಡೋಣ, 3 ರಿಲೇಟೆಡ್ ಟು 4 ಇದೆ, ಮತ್ತೆ 4 ರಿಲೇಟೆಡ್ ಟು 3 ಇದೆ, 3 ರಿಲೇಟೆಡ್ ಟು 3 ಬರ್ತಾ ಹೋಗ್ತದೆ. ಸೊ ನೆಕ್ಸ್ಟ್ ಇನ್ನ ಯಾವ್ದಾದ್ರು ಆರ್ಡರ್ ಪೇರ್ ನೋಡ್ತಾ ಹೋಗೋಣ, ಇನ್ಯಾವ್ದಾದ್ರು ಚೆಕ್ ಮಾಡ್ತೀವಿ. ಸೊ 4 ರಿಲೇಟೆಡ್ ಟು 3 ಇದೆ, 3 ರಿಲೇಟೆಡ್ ನೆಕ್ಸ್ಟ್ ಯಾವ ಚೆಕ್ ಮಾಡೋಣ, ಸೊ 3 ರಿಲೇಟೆಡ್ ಟು 2 ತಗೊಳ್ಳೋಣ, ನೋಡೋಣ ಇನ್ನು ಯಾವ್ದು ಎಲಿಮೆಂಟ್ ಬೇಕಾಗುತ್ತೆ. ದೇರ್ಫೋರ್ ಆರ್ ಇಸ್ ಈಕ್ವಲ್ಸ್ ಆದಂಗೆ ಈಗ 2, 2, 3, 3 ಸೊ 4, 4 ಬಂದಾಗ ರಿಫ್ಲೆಕ್ಸಿವ್ ರಿಲೇಷನ್ ಆಯಿತು. ಸೊ 2, 3 ಇದೆ. ಸೊ 2, 3 ಇದ್ರೆ ನಾವೇನು ಮಾಡಿದ್ವಿ, 3, 2 ಅನ್ನು ಆ್ಯಡ್ ಮಾಡ್ತೀವಿ. ಸೊ 3, 4 ಇದೆ, ನಾವೇನು ಆ್ಯಡ್ ಮಾಡ್ತೀವಿ, 4, 3 ಅನ್ನು ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ನಾವೇನನ್ನು ಆ್ಯಡ್ ಮಾಡ್ತೀವಿ, 2, 4 ಅನ್ನು ಆ್ಯಡ್ ಮಾಡ್ತೀವಿ. ಈಗ ಟ್ರಾನ್ಸಿಟಿವ್ ಆಗುತ್ತೋ ಇಲ್ಲೋ ಚೆಕ್ ಮಾಡ್ತಾ ಹೋಗೋಣ. ಸೊ 2, 3 ಇದ್ರೆ 3, 2 ಇದೆಯಾ, ರೈಟ್ ಇದೆ. 3, 4 ಇದ್ರೆ ಸೊ 4, 3 ಇದೆಯಾ, ರೈಟ್ ಇದೆ. ರೈಟ್. ಸೊ ನೆಕ್ಸ್ಟ್ ಹಾಗಾದ್ರೆ ಈಗ 3 ರಿಲೇಟೆಡ್ ನೋಡಿ, ಈಗ 3 ರಿಲೇಟೆಡ್ ಟು 2 ಇದೆ, 2 ರಿಲೇಟೆಡ್ ಟು 4 ಇದೆ. ನಮಗೇನಿರಬೇಕು, 3 ರಿಲೇಟೆಡ್ ಟು 4 ಇರಬೇಕು. 3, 4 ಎನ್ಸ್ ಇದೆ. ಇಟ್ ಇಸ್ ಆಲ್ಸೋ ಸ್ಯಾಟಿಸ್ಫೈಸ್ ಟ್ರಾನ್ಸಿಟಿವ್ ಪ್ರಾಪರ್ಟಿ, ಅದಲ್ವಾ? ಈಗ 2 ರಿಲೇಟೆಡ್ ಟು 3 ಇದೆ, ನೆಕ್ಸ್ಟ್ 3 ರಿಲೇಟೆಡ್ ಟು 4 ಇದೆ. ಸೊ 2 ರಿಲೇಟೆಡ್ ನಮಗೇನು ಬರಬೇಕು, 4 ಬರಬೇಕು, ರೈಟ್. 2, 4 ಬಿಲಾಂಗ್ಸ್ ಟು ಸೊ ಆರ್ ಆಗಿದೆ, ಹೌದಲ್ವಾ? ನೆಕ್ಸ್ಟ್ ಬೇರೆ ಇನ್ನು ಯಾವುದಾದ್ರು ಟ್ರಾನ್ಸಿಟಿವ್ ಚೆಕ್ ಮಾಡೋಣ, ಆಗುತ್ತೋ ಇಲ್ವೋ ಅಂತ ನೋಡಿ. ಬೇರೆ ಯಾವುದಾದ್ರು ರಿಕ್ವೈರ್ಮೆಂಟ್ ಆಗುತ್ತೆ ನೋಡೋಣ. 4 ರಿಲೇಟೆಡ್ ಟು 3 ಇದೆ, ರೈಟ್.
ಸೊ 3 ರಿಲೇಟೆಡ್ ಟು 4 ಇದೆ, 4, 4 ಇದೆ. ನೆಕ್ಸ್ಟ್ ನೋಡಿ ನೋಡಿ 4 ರಿಲೇಟೆಡ್ ಟು 3 ಇದೆ, 3 ರಿಲೇಟೆಡ್ ಟು 2 ಇದೆ. ಟ್ರಾನ್ಸಿಟಿವ್ ಆಗ್ಬೇಕಂದ್ರೆ 4 ರಿಲೇಟೆಡ್ ಟು 2 ಬೇಕೇ ಬೇಕು. ಹಾಗಾದರೆ ಇಲ್ಲಿ 4, 2 ಬಿಲಾಂಗ್ಸ್ ಟು ಆರ್ ಬೇಕಾಗತ್ತೆ. ಹಾಗಾದರೆ ಸೊ ಇಲ್ಲಿ ಏನಾಗುತ್ತೆ 4, 2 ಮಸ್ಟ್ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಸೊ ಹಾಗಾದ್ರಿಂದ ಸೊ ಅವಾಗ ಏನಾಗುತ್ತೆ ದಿಸ್ ಈಸ್ ಆ್ಯನ್ ಈಕ್ವಿ ಬ್ಯಾಲೆನ್ಸ್ ರಿಲೇಷನ್ ಆಗುತ್ತೆ. ಹಾಗಾದ್ರೆ ನಾವು ಎಷ್ಟು ಆರ್ಡರ್ ಪೇರ್ನ ಆ್ಯಡ್ ಮಾಡಿದ್ವಿ 1 2 3 4 5 6 7 ಆರ್ಡರ್ ಪೇರನ್ನು ಆ್ಯಡ್ ಮಾಡ್ತೀವಿ. ಹಾಗಾದರೆ ಆಪ್ಷನ್ ಸಿ ಈಸ್ ಎಲಿಮಿನೇಟೆಡ್. ರೈಟ್. ಸೊ ನೆಕ್ಸ್ಟ್ ಕ್ವಶನ್. Let R be a relation R. R is a mapping from A to B and R inverse is equals to ಏನು ಕೊಟ್ಟಿದ್ದಾರೆ A to B ಅಂತ ಕೊಟ್ಟಿದ್ದಾರೆ. where A is equals to 1 2 3 1 2 3 4 and B is equals to 1 3 5. Define R is equals to x y such that x less than y, where x belongs to A and y belongs to B. Then R composition of R inverse is, ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಇನ್ವರ್ಸ್ ರಿಲೇಷನ್ ಏನಂತ ಹೇಳಿ ನಾನು ನಿಮ್ಮ ಕ್ಲಾಸಲ್ಲಿ ಹೇಳಿದ್ದೀನಿ ಥಿಯರಿ ಕ್ಲಾಸಲ್ಲಿ. ಹಾಗಾದ್ರೆ ನೋಡೋಣ ಸೊಲ್ಯೂಷನ್ ಏನು ಬರುತ್ತೆ ಅಂತಂತೇಳಿ, ಹೌದಲ್ವಾ. ಸೊ ನಮಗೆ ರಿಲೇಷನ್ ಆರ್ ಕೊಟ್ಟಿದ್ದಾರೆ. ಆರ್ ಇಸ್ ದ ರಿಲೇಷನ್ ಕಲೆಕ್ಷನ್ ಆಫ್ ಎಕ್ಸ್ ವೈ ಸಚ್ ದ್ಯಾಟ್ ಎಕ್ಸ್ ಈಸ್ ಲೆಸ್ ದ್ಯಾನ್ ವೈ, ವೇರ್ ಎಕ್ಸ್ ಬಿಲಾಂಗ್ಸ್ ಟು ಎ ವೈ ಬಿಲಾಂಗ್ಸ್ ಟು ಬಿ ಆಗಿದೆ, ಹೌದಲ್ವಾ. ಹಾಗಾದರೆ ರಿಲೇಷನ್ ಆರ್ ಇಸ್ ಈಕ್ವಲ್ಸ್ ಏನು ಬರಬೇಕು, ಏನೇನು ಬರಬಹುದಪ್ಪ. ಸೊ ವಿಲ್ ಚೂಸ್ 1, 3 ಬರಬಹುದು, ಹೌದಲ್ವಾ. ನೆಕ್ಸ್ಟ್ 1, 3 ಬರ್ಬೋದು. ನೆಕ್ಸ್ಟ್ ಏನಾಗುತ್ತೆ 1, 5 ಬರ್ತದೆ. ನೆಕ್ಸ್ಟ್ ಏನು ಬರ್ಬೋದು ನಮಗೀಗ 2, 3 ಬರುತ್ತೆ, ರೈಟ್. 2, 5 ಬರಬಹುದು, ರೈಟ್. ನೆಕ್ಸ್ಟ್ ವಿಲ್ ಚೂಸ್ 3, 1 ಬರಲ್ಲ, 3, 2 3, 1 ಬರಲ್ಲ, 3, 3 ಬರಲ್ಲ. ಸೊ ವಿಲ್ ಗೆಟ್ 3, 5 ಬರುತ್ತೆ. ನೆಕ್ಸ್ಟ್ 4 ಅನ್ನು ಇನ್ಪುಟ್ ಮಾಡಿದಾಗ 4, 5 ಒಂದು ಬರುತ್ತೆ. ಸೊ ದಿಸ್ ಆರ್ ಆಲ್ ದ ರಿಲೇಷನ್. ಹಾಗಾದರೆ ಆರ್ ಇನ್ವರ್ಸ್ ರಿಲೇಷನ್ ಏನಾಗುತ್ತೆ, ಜಸ್ಟ್ ನಾವೇನು ಮಾಡ್ಬೇಕು ಆರ್ಡರ್ ಪೇರ್ನ ಉಲ್ಟಾ ಮಾಡ್ತಾ ಹೋಗಬೇಕು. 5, 1 ಸೊ 3, 2 5, 2 ಸೊ 5, 3 ನೆಕ್ಸ್ಟ್ ಆಗುತ್ತೆ 5, 4 ಆಗುತ್ತೆ. ಹಾಗಾದರೆ ಸೊ ನಮಗೆ ಈಗೇನು ಬೇಕು, ನಮಗೆ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಆರ್ಡರ್ಡ್ ಪೇರ್ಸ್ ಇನ್ ಆರ್ ಕಂಪೋಸಿಷನ್ ಆಫ್ ಆರ್ ಇನ್ವರ್ಸ್. ನಾನು ನಿಮ್ಗೆ ಆಲ್ರೆಡಿ ಕಂಪೋಸಿಷನ್ ಆಫ್ 2 ಫಂಕ್ಷನ್ಸ್ ಹೇಳಿದ್ರೆ ಅಲ್ಲಿನೂ ಸೇಮ್ ಆಗುತ್ತೆ. ಸೊ ಆರ್ ಕಂಪೋಸಿಷನ್ ಆಫ್ ಆರ್ ಇನ್ವರ್ಸ್ ಕಂಪೋಸಿಷನ್ ಆಗುತ್ತೆ. ಇಲ್ಲಾಂದ್ರೆ ನಮಗೆ ಫಸ್ಟ್ ಎಲಿಮೆಂಟ್ ಸೆಟ್ ಏನು ಬರ್ತದೆ ಇಲ್ಲಿ, ಸೊ ಆರ್ ಇನ್ವರ್ಸ್ ಅಂತ ಆಗುತ್ತೆ B to A ಆಗುತ್ತೆ, ಹೌದಲ್ವಾ. ಸೊ ಇಟ್ ಈಸ್ ಎ ಮ್ಯಾಪಿಂಗ್ ಫ್ರಮ್ ಸೊ ಅಂಡ್ ಆರ್ ಇನ್ವರ್ಸ್ ಇದೆ ನೋಡಿ, ಇಲ್ಲಿ B to A ಆಗಬೇಕು ಕ್ವಶನ್ ಅಲ್ಲಿ, ಹೌದಲ್ವಾ. ಸೊ ಬಿ ಅಂದರೆ ಏನಾಗುತ್ತೆ ದಿಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತಪ್ಪ ಅಂದರೆ ಬಿ ಅಲ್ಲಿ 1, 3, 5 ಇದ್ದೇವೆ. ಹಾಗೆ ನೋಡ್ತಾ ಹೋಗೋಣ. ಈಗ ನಮಗೇನು ಬೇಕು, ಸೊ ನಮಗೆ ಇನ್ಪುಟ್ ನಾವೇನು ತೊಗೊಳ್ಳೋಣ 1 ತೊಗೊಳ್ಳೋಣ. ಆರ್ ಇನ್ವರ್ಸ್ ಆಫ್ 1 ತೊಗೊಳ್ಳೋಣ. ಆರ್ ಇನ್ವರ್ಸ್ ಆಫ್ 1 ತೊಗೊಂಡಾಗ ಇಲ್ಲಿ ಯಾವುದಾದ್ರು ಆರ್ಡರ್ ಪೇರ್ ಇದೆಯಾ, ಸೊ 1 ಇಂದ ಯಾವುದೂ ಇಲ್ಲ. ಹಾಗಾದರೆ 1 ಇಂದ ನಮಗೆ ಯಾವುದೇ ಪಾಸಿಬಿಲಿಟಿ ಬರಲ್ಲ. ಹಾಗಾದರೆ ನೆಕ್ಸ್ಟ್ ಏನಿದೆ 3 ಅನ್ನು ಇನ್ಪುಟ್ ತೊಗೊಳ್ಳೋಣ. ಸೊ 3 ಅನ್ನು ಇನ್ಪುಟ್ ಕೊಟ್ಟಾಗ, ಸೊ 3 ಅನ್ನು ಇನ್ಪುಟ್ ಕೊಟ್ಟಾಗ ನಮಗೆ ಏನು ಬರ್ತಾ ಹೋಗ್ತದೆ, ಆರ್ ಇನ್ವರ್ಸಲ್ಲಿ 3 ಅನ್ನು ಇನ್ಪುಟ್ ಕೊಡ್ತಾ ಹೋಗ್ತೀನಿ. ಸೊ ನಮಗೇನು ಬರ್ತಾ ಹೋಗ್ತದೆ 1 ಬರ್ತದೆ. ಆರ್ ಇನ್ವರ್ಸ್ ಆಫ್ 3 ನಮಗೇನು ಬರ್ತಾ ಹೋಗ್ತದೆ 1 ಬರ್ತದೆ. ಇಟ್ ಮೀನ್ಸ್ ನೆಕ್ಸ್ಟ್ ಟೈಮ್ ಫೈಂಡ್ ಮಾಡ್ಕೋಬೇಕು, ಇದೇನಂತ ಅರ್ಥ ಆರ್ ಆಫ್ 1 ಅಂತ ಅರ್ಥ. ಹಾಗಾದರೆ ಆರ್ ಆಫ್ 1 ಏನೇನು ಮ್ಯಾಪ್ ಆಗ್ತಾ ಇದೆ, ಆರ್ ಆಫ್ 1 ಮ್ಯಾಪ್ ಆಗ್ತಾ ಇದೆ ಏನಾಗ್ತದೆ 3 ಮ್ಯಾಪ್ ಆಗ್ತಾ ಇದೆ, 5 ಆಗ್ತಾ ಇದೆ. ಹಾಗಾದರೆ ಎಕ್ಸ್ ವ್ಯಾಲ್ಯೂ ಏನು ಕೊಟ್ಟಾಗ ನಮಗೆ ಎಕ್ಸ್ ವ್ಯಾಲ್ಯೂ 3 ಕೊಟ್ಟಾಗ ವೈ ವ್ಯಾಲ್ಯೂ ನಮಗೆ ಏನು ಬರ್ತಾ ಹೋಗ್ತದೆ 3 ಒಂದು ಬರ್ತದೆ. ನೆಕ್ಸ್ಟ್ ಏನು ಬರ್ತದೆ ನಮಗೆ ವೈ ವ್ಯಾಲ್ಯೂ 5 ಬರ್ತಾ ಹೋಗ್ತದೆ. ಓಕೆನಾ. ಅಗೇನ್ 3 ಇಂದ ನೆಕ್ಸ್ಟ್ ಯಾವುದಕ್ಕೆ ಮ್ಯಾಪ್ ಆಗ್ತಾ ಇದೆ ಇಲ್ಲಿ, ಸೊ 2ಗೆ ಮ್ಯಾಪ್ ಆಗ್ತಾ ಇದೆ. ದಟ್ ಈಸ್ ಸೊ ಆರ್ ಆಫ್ 2 ಅಂತ ಅರ್ಥ. ಆರ್ ಆಫ್ 2 ನೋಡಿ, ಆರ್ ಆಫ್ 2 ಮ್ಯಾಪ್ ಕೊಟ್ಟಾಗ ನಮಗೇನು ಬರ್ತಾ ಹೋಗ್ತದೆ, ಸೊ 2ಗೆ ಮ್ಯಾಪ್ ಕೊಟ್ಟಾಗ 3 ಔಟ್ಪುಟ್ ಬರ್ತಾ ಹೋಗ್ತದೆ. ಅಗೇನ್ 5 ಔಟ್ಪುಟ್ ಬರ್ತಾ ಹೋಗ್ತದೆ. ನಮಗೇನಿದೆ ಸೊ 3 ತಗೊಂಡಾಗ ನಮಗೆ ಔಟ್ಪುಟ್ ಏನು ಬರ್ತದೆ 3 ಬರ್ತದೆ. ನೆಕ್ಸ್ಟ್ ಇನ್ನೊಂದು ಏನು ಔಟ್ಪುಟ್ ಬರ್ತದೆ, ಸೊ 5 ಬರ್ತದೆ. ದಟ್ ಈಸ್ 3, 5ನೇ ಬರ್ತದೆ, ಹೌದಲ್ವಾ. ನೆಕ್ಸ್ಟ್ ಇನ್ಪುಟ್ ಏನು ಕೊಡೋಣ 5 ಅನ್ನು ಕೊಡೋಣ. ಆರ್ ಇನ್ವರ್ಸ್ ಆಫ್ 5 ಅನ್ನು ಕೊಟ್ಟಾಗ, ಆರ್ ಇನ್ವರ್ಸ್ ಆಫ್ 5 ಅನ್ನು ಕೊಟ್ಟ ನೋಡಿ, 1 ಔಟ್ಪುಟ್ ಬರ್ತದೆ. ನೆಕ್ಸ್ಟ್ ವಿ ಗೆಟಿಂಗ್ ಸೊ 2 ಈಸ್ ಆಲ್ಸೋ ಔಟ್ಪುಟ್. ನೆಕ್ಸ್ಟ್ ನಮ್ಗೇನು ಬರ್ತಾ ಹೋಗ್ತದೆ 3 ಕೂಡ ಔಟ್ಪುಟ್ ಬರ್ತದೆ. ನೆಕ್ಸ್ಟ್ ನಮ್ಗೇನು ಬರುತ್ತೆ 4 ಕೂಡ ಔಟ್ಪುಟ್ ಬರ್ತಾ ಹೋಗ್ತದೆ. ಹಾಗಾದ್ರೆ ನೋಡೋಣ. ಸೊ ಇಟ್ ಮೀನ್ಸ್ ಏನಂತ ಅರ್ಥ, ಆರ್ ಆಫ್ 1 ಅಂತ ಅರ್ಥ. ಆರ್ ಆಫ್ 1 ಅನ್ನು ಔಟ್ಪುಟ್ ಕೊಟ್ಟಾಗ ಸೊ ನಮಗೆ ಏನೇನು ಬರ್ತಾ ಹೋಗ್ತವೆ, ಸೊ 5, 3 ಹೌದಲ್ವಾ. ಆರ್ ಆಫ್ 1 ಏನು ಬರ್ತದೆ 5, 3 ಬರ್ತದೆ. ನೆಕ್ಸ್ಟ್ ಏನು ಬರ್ತವೆ 5, 5 ಬರ್ತದೆ, ಹೌದಲ್ವಾ. ನೆಕ್ಸ್ಟ್ ಸೊ ಆರ್ ಆಫ್ 2 ಒಂದು ಮೀನ್ಸ್ ಏನಪ್ಪ ಈಗಂದ್ರೆ ಆರ್ ಆಫ್ 2 ಅಂತ ಅರ್ಥ. ಆರ್ ಆಫ್ 2 ತಗೊಂಡಾಗ 2ಗೆ ಔಟ್ಪುಟ್ ಕೊಟ್ಟಾಗ ಏನು ಬರುತ್ತೆ ವೈ ವ್ಯಾಲ್ಯೂ 3 ಬರ್ತಾ ಹೋಗ್ತದೆ. ನೆಕ್ಸ್ಟ್ ಏನು ಬರ್ತಾ ಹೋಗ್ತದೆ
5 ಬರ್ತಾ ಹೋಗ್ತದೆ. ಸೊ ಹಾಗಾದ್ರೆ ಸೊ ಇನ್ಪುಟ್ ಎಕ್ಸ್ ವ್ಯಾಲ್ಯೂ 5 ಕೊಟ್ಟಾಗ ಔಟ್ಪುಟ್ ನಮಗೆ ಏನು ಬರ್ತಾ ಹೋಗ್ತದೆ 3 ಬರ್ತದೆ, ಆಮೇಲೆ 5 ಬರ್ತಾ ಹೋಗ್ತದೆ. ನೆಕ್ಸ್ಟ್ ಆರ್ ಆಫ್ 3 ಅನ್ನು 3 ಬಂದ ಆರ್ ಆಫ್ 3 ಅಂತ ಅರ್ಥ. ಸೊ ಆರ್ ಆಫ್ 3 ಅಂದ್ರೆ ಏನು, ಈಗ ಆರ್ ಆಫ್ 3 ನ ಇನ್ಪುಟ್ ಕೊಟ್ಟಾಗ 5 ಬರ್ತದೆ ಅಷ್ಟೇ, ಹಾಗಾದ್ರೆ ನಮಗೆ 5,5 ಬರ್ತಾ ಹೋಗ್ತದೆ. ನೆಕ್ಸ್ಟ್ 4 ಅನ್ನ ಇನ್ಪುಟ್ ಕೊಟ್ಟಾಗ ನಮ್ಗೆ ಏನು ಬರುತ್ತೆ, ಆರ್ ಆಫ್ 4 ಅನ್ನು ತಗೊಂಡಾಗ 4 ಅನ್ನು ಕೊಟ್ಟಾಗ ನಮಗೆ ಔಟ್ಪುಟ್ ಏನು ಬರ್ತಾ ಹೋಗ್ತದೆ 5 ಬರ್ತಾ ಹೋಗ್ತದೆ, ನಮಗೆ ಏನು ಬರುತ್ತೆ 5,5 ಬರುತ್ತೆ. ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಿದ ಹಾಗಾದ್ರೆ ನಮಗೆ ಏನೇನು ಆರ್ಡರ್ಡ್ ಪೇರ್ ಬರ್ತಾ ಹೋಗ್ತವೆ. ಸೊ 3,3 ಒಂದು ಆರ್ಡರ್ಡ್ ಪೇರ್ ಬರ್ತಾ ಹೋಗ್ತದೆ. ಸೊ 3,5 ಅನ್ನೋದು ಒಂದು ಆರ್ಡರ್ಡ್ ಪೇರ್ ಬರ್ತಾ ಹೋಗ್ತದೆ. ಸೊ 3,3 ರಿಪೀಟ್ ಆಗಿದೆ, 3,5 ರಿಪೀಟ್ ಆಗಿದೆ. ನೆಕ್ಸ್ಟ್ ನಮ್ಗೆ ಏನು ಬರ್ತಾ ಹೋಗ್ತದೆ 5,3 ಒಂದು ಬರ್ತಾ ಹೋಗ್ತದೆ. ನೆಕ್ಸ್ಟ್ 5,5 ಅನ್ನೋದೊಂದು ಆರ್ಡರ್ ಪೇರ್ ಬರ್ತಾ ಹೋಗ್ತದೆ. ಸೊ ಇನ್ನಿಷ್ಟೇ ಅಲ್ವಾ. ಸೊ 3,3 3,5 ಸೊ 5,3 5,5 ಇದೆ ಅದಲ್ವಾ. ಸೊ 3,5 ಇದೆ, 5,5 ಇದೆ, 3,3 ಇದೆ, 5,3 ಇದೆ. ಹಾಗಾದ್ರೆ ಸೊ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ಸೊ ನೆಕ್ಸ್ಟ್, so let x and y be two non-empty sets and let r1 and r2 be two relations from x and y, x into y, then which of the following is correct ಅಂತ ಹೇಳ್ತಿದ್ದಾರೆ. ಸೊ ನೋಡಿ, ಜಸ್ಟ್ ಏನೆಲ್ಲ ವಿ ಯೂಸ್ ದ ಡಿ ಮೋರ್ಗನ್ಸ್ ಲಾ, ನಾವೇನು ಚೆಕ್ ಮಾಡ್ತಾ ಹೋಗೋಣ. ಸೊ ಬೈ ಯೂಸಿಂಗ್ ಡಿ ಮೋರ್ಗನ್ಸ್ ಲಾ ನ ಯೂಸ್ ಮಾಡೋದ್ರಿಂದ ಸೊ ನಮಗೆ ಯಾವ್ದು ಕರೆಕ್ಟ್ ಆಗತ್ತಪ್ಪ ಅಂದ್ರೆ R1 intersection. So option C is the correct answer, is the direct question. So R1 intersection R2 whole inverse, R whole inverse is equals to R1 inverse intersection ಏನಾಗುತ್ತೆ, so R2 inverse ಆಗ್ತದೆ. ಸೊ ಡೈರೆಕ್ಟ್ ಆಗಿ ಆಪ್ಷನ್ C is the correct answer ಆಗ್ತದೆ. ಜಸ್ಟ್ ಇಟ್ is a direct question. ಓಕೆನಾ, ರೈಟ್. ಸೊ ನೆಕ್ಸ್ಟ್, ಸೊ ಇಲ್ಲಿಗೆ ಸೊ ರಿಲೇಷನ್ ಟಾಪಿಕ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಟಾಪಿಕ್ ಟು ದಟ್ ಈಸ್ ಫಂಕ್ಷನ್ಸ್. ಓಕೆನಾ. ಸೊ ನಿಮಗೆ ಆಲ್ರೆಡಿ ಸೊ ಲಾಸ್ಟ್ ಥಿಯರಿ ಕ್ಲಾಸಲ್ಲಿ ಫಂಕ್ಷನ್ ಅಂದರೆ ಏನಂತ ಹೇಳಿದ್ದೀನಿ. ಫಂಕ್ಷನ್ ಮೀನ್ಸ್ ಫಾರ್ ಎವ್ರಿ ಎಲಿಮೆಂಟ್ ಇನ್ ದ ಸೆಟ್ ಎ ಮಸ್ಟ್ ಹ್ಯಾವ್ ಯುನೀಕ್ ಇಮೇಜ್ ಇನ್ ದ ಸೆಟ್ ಬಿ ಆಗಬೇಕು ಅಂತ ಹೇಳಿದ್ದೀನಿ. ಅದನ್ನು ನಾವೇನು ಕರಿತೀವಿ, ಫಂಕ್ಷನ್ಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಆ ಫಂಕ್ಷನ್ಸ್ ಅಲ್ಲಿ ನಮಗೆ ಏನಿದಾವೆ, ಟೈಪ್ಸ್ ಆಫ್ ಫಂಕ್ಷನ್ಸ್ ಇದಾವೆ. ಸೊ ನಮಗೆ ಟೈಪ್ಸ್ ಆಫ್ ಫಂಕ್ಷನ್ಸ್ ಯಾವ್ದಾವ್ದಿದೆ, ಒನ್ ಫಂಕ್ಷನ್ ಆರ್ ಇಂಜೆಕ್ಟಿವ್ ಫಂಕ್ಷನ್, ಆನ್ ಟು ಫಂಕ್ಷನ್ ಆರ್ ಸರ್ಜೆಕ್ಟಿವ್ ಫಂಕ್ಷನ್, ಆರ್ ಇನ್ನೊಂದು ಯಾವುದು ಒನ್ ಅಂಡ್ ಆನ್ ಟು ದಟ್ ಈಸ್ ಅ ಬೈಜೆಕ್ಟಿವ್ ಫಂಕ್ಷನ್, ಹೌದಲ್ವಾ. ನೆಕ್ಸ್ಟ್ ಒಂದು ಏನು ಬರ್ತದೆ, ಮೆನಿ ಒನ್ ಫಂಕ್ಷನ್ ಬರುತ್ತೆ. ಇನ್ನು ಒಂದೇನು ಬರ್ತದೆ, ಇನ್ ಟು ಫಂಕ್ಷನ್ ಬರ್ತಾ ಹೋಗ್ತದೆ. ಸೊ ದೀಸ್ ಆರ್ ಆಲ್ ದಿ ಟೈಪ್ಸ್ ಆಫ್ ಫಂಕ್ಷನ್ಸ್ ಆಗ್ತಾ ಹೋಗ್ತದೆ. ಓಕೆನಾ. ಹಾಗಾದ್ರೆ ಫಸ್ಟ್ ಒನ್ ನೋಡ್ತಾ ಹೋಗೋಣ. ಈಗ ಒನ್ ಫಂಕ್ಷನ್. ಸೊ ಒನ್ ಫಂಕ್ಷನ್ ಅಂದ್ರೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ರೆ, ಡಿಸ್ಟಿಂಕ್ಟ್ ಎಲಿಮೆಂಟ್ ಆಫ್ ಎ ಮಸ್ಟ್ ಹ್ಯಾವ್ ಡಿಸ್ಟಿಂಕ್ಟ್ ಎಲಿಮೆಂಟ್ ಆಫ್ ಬಿ ವೆನ್ ಎವರ್ ಡಿಫೈನ್ ಎ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಅಂತ ನಿಮಗೆ ಥಿಯರಿ ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಇಲ್ಲಿ ನೋಡೋಣ, ಇನ್ನೊಮ್ಮೆ ಡೆಫಿನೇಷನ್ ರೀಕಾಲ್ ಮಾಡ್ಕೊಂತ ಹೋಗೋಣ. ಸೊ ಎ ಫಂಕ್ಷನ್ ಎಫ್ ಫ್ರಮ್ ಎಕ್ಸ್ ಟು ವೈ ಇಸ್ said to be a one function if different elements in the domain of x have different images in the codomain y under f, otherwise it is called many one function. So one ಆಗದೆ ಇದ್ರೆ ಅದನ್ನ ನಾವೇಂತ ಪ್ರೂವ್ ಮಾಡ್ಬೋದು, ಮೆನಿ ಒನ್ ಅಂತ ಪ್ರೂವ್ ಮಾಡಬಹುದು. ದಟ್ ಈಸ್ ನಾವೇಂತ ಪ್ರೂವ್ ಮಾಡ್ಬೋದು, x1 is not equals to x2 ಆದಾಗ we can prove f of x1 is not equals to f of x2 ಅಂತ ಪ್ರೂವ್ ಮಾಡಿದಾಗ that is called one function ಆಗುತ್ತೆ. ಆರ್ ಸೊ ಇಟ್ ಇಸ್ ಆಲ್ಸೋ ನಾವು ಹೆಂಗೆ ಡಿಫೈನ್ ಮಾಡ್ಬೋದು, ನಮಗೆ ನಾರ್ಮಲ್ ಆಗಿ ಥಿಯರಿ ಕ್ಲಾಸಲ್ಲಿ ನಾವು ಹೆಂಗೆ ಡಿಫೈನ್ ಮಾಡಿದ್ವಿ. ಸೊ ವಿ ಕನ್ಸಿಡರಿಂಗ್ ಟು ಇಮೇಜಸ್ ಆರ್ ಈಕ್ವಲ್, ದೆನ್ ವಿ ಆರ್ ಪ್ರೂವಿಂಗ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಅಂತ ಪ್ರೂವ್ ಮಾಡ್ತಾ ಹೋದ್ವಿ. ಹೀಗೂ ಪ್ರೂವ್ ಮಾಡಿದ್ರೆ ಒನ್ ಫಂಕ್ಷನ್ ಆಗುತ್ತೆ. ಸೊ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ನಾಟ್ ಈಕ್ವಲ್, ದೇರ್ ಇಮೇಜಸ್ ಆಲ್ಸೋ ನಾಟ್ ಈಕ್ವಲ್ ಅಂತ ಪ್ರೂವ್ ಮಾಡಿದ್ರೆ ಕೂಡ ನಾವು ಏನಾಗುತ್ತೆ, ಒನ್ ಫಂಕ್ಷನ್ ಆಗುತ್ತೆ. ರೈಟ್. ಸೊ ನೆಕ್ಸ್ಟ್, ಹಾಗಾದ್ರೆ ಸೊ ವರ್ಕಿಂಗ್ ರೂಲ್ ನಾವು ಹೇಗೆ ಒನ್ ಫಂಕ್ಷನ್ ಅಂತೇಳಿ ಪ್ರೂವ್ ಮಾಡಬಹುದು. ಸೊ ನೋಡಿ, ದ ಫಸ್ಟ್ ಮೆಥಡ್. ಸೊ ಫಸ್ಟ್ ಮೆಥಡ್ ಏನ್ ಹೇಳ್ತದಪ್ಪ ಅಂದ್ರೆ, ಸೊ ಎಫ್ ಇಸ್ ಎ ಫಂಕ್ಷನ್ ಫ್ರಮ್ ಎಕ್ಸ್ ಟು ವೈ ಬಿ ಎ ಫಂಕ್ಷನ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಸಮ್ ಫಂಕ್ಷನ್ ಕೊಟ್ಟಿರ್ತಾರೆ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎಕ್ಸ್ ಆಗಿರ್ತದೆ. ಸ್ಟೆಪ್ ಒನ್ ನಾವೇನು ತಗೊಳ್ಬೇಕು, ಫಾರ್ ಆಲ್ x1, x2 ಬಿಲಾಂಗ್ಸ್ ಟು ಡೊಮೈನ್ ಅಂತ ತಗೊಳ್ತೀವಿ. ಸ್ಟೆಪ್ 2 ಅಲ್ಲಿ ಇಫ್ x1 is not equals to x2 ಅಂತ ತಗೊಳ್ಬೇಕು. ಇಟ್ ಮೀನ್ಸ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ನಾಟ್ ಈಕ್ವಲ್ ಅಂತ ತಗೊಳ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ನಾವು ಫೈಂಡ್ ಎಫ್ ಆಫ್ x1 ಅಂಡ್ ಎಫ್ ಆಫ್ x2 ಬೈ ಯೂಸಿಂಗ್ ಎಫ್ ಆಫ್
ಇಸ್ ಈಕ್ವಲ್ಸ್ ಟು ವೈ ಇಂದ ನಾವೇನು ಫೈಂಡ್ ಮಾಡ್ಕೋಬೇಕು f(x1) ಮತ್ತೆ f(x2). ಇಟ್ ಮೀನ್ಸ್ ಈ ಎಲಿಮೆಂಟ್ಸ್ಗೆ ಕರೆಸ್ಪಾಂಡಿಂಗ್ ಇಮೇಜಸ್ಗಳನ್ನು ನಾವೇನು ಮಾಡ್ತಾ ಹೋಗ್ಬೇಕು, ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಅದಾದ ನಂತರದಲ್ಲಿ ನಾವೇನು ಪ್ರೂವ್ ಮಾಡಬೇಕು, f(x1) ಇಸ್ ನಾಟ್ ಈಕ್ವಲ್ಸ್ ಟು f(x2) ಅಂತ ಪ್ರೂವ್ ಮಾಡಬೇಕು. ಅಂತ ಪ್ರೂವ್ ಮಾಡಬೇಕು, f(x1) is not equals to f(x2) ಅಂತ ಪ್ರೂವ್ ಮಾಡಬೇಕು. Then we can say that f is 1 1, otherwise it is many one function. ನೋಡಿ 1 1 ಫಂಕ್ಷನ್ ಆಗದೆ ಇದ್ರೆ ಅದೇನಾಗಿರ್ತದೆ, many one ಫಂಕ್ಷನ್ ಆಗಿರ್ತದೆ. ಓಕೆನಾ. ಹಾಗಾದ್ರೆ ಸೆಕೆಂಡ್ ಮೆಥಡ್ ಏನ್ ಹೇಳುತ್ತೆ, ಸೊ ಸೆಕೆಂಡ್ ಮೆಥಡ್ ನಾವು ನಾರ್ಮಲ್ ಥಿಯರಿ ಕ್ಲಾಸ್ ಅಲ್ಲಿ ನೋಡಿದ್ವಿ. ಸೊ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಗಳ ನೋಡಿ ಇಮೇಜಸ್ಗಳು ನಾವೇನು ತಗೊಳ್ಬೇಕು, ಈಕ್ವಲ್ ಅಂತ ತಗೊಳ್ಬೇಕು. ನೆಕ್ಸ್ಟ್ ನಾವೇನ್ ಮಾಡಬೇಕು, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡಿದ್ರೆ ಸಾಕು. ಸೊ 1 1 ಫಂಕ್ಷನ್ ಆಗುತ್ತೆ. ಸೊ ಇದನ್ನ ನಾವು ಥಿಯರಿ ಕ್ಲಾಸ್ ಅಲ್ಲಿ ಇದನ್ನ ಯೂಸ್ ಮಾಡ್ಕೊಂಡು ಬಹಳಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಆದರೆ ಇನ್ನೊಂದು ಮೆಥಡ್, ಥರ್ಡ್ ಮೆಥಡ್ ನೋಡಿ ಏನ್ ಕೊಡ್ತಿದೆ. ಸೊ ಲೆಟ್ f is a function from x to y be a function defined as f of x equals to y ಅಂತ ಫಂಕ್ಷನ್ ಆಗಿರ್ತದೆ. ಸೊ ಫಸ್ಟ್ ಫೈಂಡ್ ಔಟ್ f dash of x. ಸೊ f dash of x means so differentiate. ಸೊ ಡಿಫ್ರೆನ್ಶಿಯೇಟ್. ಸೊ ವಿತ್ ರೆಸ್ಪೆಕ್ಟ್ ಟು ನಾವೇನ್ ಮಾಡಬೇಕು, ಎಕ್ಸ್ ಮಾಡಿರಬೇಕು. ಕೊಟ್ಟಿರುವಂತಹ ಫಂಕ್ಷನ್ ನಾವೇನ್ ಮಾಡ್ತೋಗೋಣ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಡಿಫ್ರೆನ್ಶಿಯೇಟ್ ಮಾಡಿ. ಸೊ ಇಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಪಾಸಿಟಿವ್ ಆರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ನೆಗೆಟಿವ್, ದೆನ್ ಎಫ್ ಆಫ್ ಎಕ್ಸ್ ಇಸ್ 1 1 ಅಂತ ಕರಿತೀವಿ. ಇಟ್ ಕೆನಾಟ್ ಬಿ, ಯಾವುದೇ ಕಾರಣಕ್ಕೂ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಆಗಬಾರ್ದು. ಓಕೆನಾ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗಬೇಕು, ಇದರ ಪಾಸಿಟಿವ್ ಆಗಬೇಕು ಆರ್ ಇದೇನಾಗಬೇಕು, ನೆಗೆಟಿವ್ ಆಗಬೇಕು. ದೆನ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ದ ಗಿವನ್ ಫಂಕ್ಷನ್ ಎಫ್ ಇಸ್ 1 1 ಫಂಕ್ಷನ್ ಅಂತೇಳಿ ನಾವೇನು ಮಾಡ್ಬೋದು, ಕನ್ಕ್ಲೂಡ್ ಮಾಡ್ತಾ ಹೋಗಬಹುದು. ಸೊ ದೀಸ್ ಆರ್ ದ ಮೆಥಡ್ ಟು ಪ್ರೂವ್ 1 1 ಫಂಕ್ಷನ್ ಆರ್ ನಾಟ್ ಅಂತೇಳಿ. ಹಾಗಾದ್ರೆ ಸೊ ನೋಡ್ತಾ ಹೋಗೋಣ ಎಷ್ಟು ನಾವು ಫಂಕ್ಷನ್ಸ್ ನ ಡಿಫೈನ್ ಮಾಡಬಹುದು, ಯಾವ ರೀತಿಯಾಗಿ ಏನೇನು ಕಂಡೀಷನ್ ಅನ್ನೋದನ್ನ ಸೊ ಈಗ ಅಬ್ಸರ್ವ್ ಮಾಡ್ತಾ ಹೋಗೋಣ. ಇಫ್ ಸೊ ನಾನು ಇಲ್ಲಿ ಬರ್ತಿದ್ದೀನಿ ಏನಿದೆ, ನಾವಿದನ್ನ ಯಾವುದೇ ಕಾರಣಕ್ಕೂ ಮಾಡ್ಯುಲಸ್ ಅಂತ ಓದಬಾರ್ದು. ದಿಟ್ ಈಸ್ ಕಾಲ್ಡ್ ಆಸ್ ಕಾರ್ಡಿನಾಲಿಟಿ ಆಫ್ ಎ ಸೆಟ್. ಏನೋ ಕಾರ್ಡಿನಾಲಿಟಿ ಆಫ್ ಎ ಸೆಟ್ ಅಂತ ಅರ್ಥ. ಕಾರ್ಡಿನಾಲಿಟಿ ಆಫ್ ಎ, ಕಾರ್ಡಿನಾಲಿಟಿ ಆಫ್ ಎ ಮೀನ್ಸ್ ಏನಪ್ಪಾ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ ಇನ್ ದ ಸೆಟ್ ಎ ಅಂತ ಅರ್ಥ. ಏನೋ ಕಾರ್ಡಿನಾಲಿಟಿ ಆಫ್ ಎ ಸೆಟ್ ಅಂದ್ರೆ ಏನಂತ ಅರ್ಥ, ನಂಬರ್ ಆಫ್ ಎಲಿಮೆಂಟ್ ಇನ್ ದ ಸೆಟ್ ಎ ಅಂತ ಅರ್ಥ. ಓಕೆನಾ. ಸೊ ಇಫ್ cardinality of A is equals to m and cardinality of B is equals to n, then the number of functions from set A to set B is ಏನಾಗುತ್ತೆ, n to the power m ಆಗುತ್ತೆ. ಏನಾಗುತ್ತೆ, n to the power m ಆಗುತ್ತೆ. That is codomain to the power ಏನಾಗುತ್ತೆ, domain ಆಗುತ್ತೆ. That is a cardinality of B to the power cardinality of ಏನಾಗುತ್ತೆ, A ಆಗುತ್ತೆ. ನಮ್ಗೆ ಗೊತ್ತಿದೆ, ಇದನ್ನ ನಾವು ಫಸ್ಟ್ ಇಯರ್ ಅಲ್ಲಿ ನೋಡಿದ್ದೀವಿ. ಹಾಗಾದ್ರೆ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇಂಪಾರ್ಟೆಂಟ್ ನೋಟ್, if cardinality of A is equals to m, cardinality of B is equals to n, then the total number of relations from A to B which are not A functions. ಸೊ ನಮಗೆ ಗೊತ್ತಿದೆ ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಏನಾಗುತ್ತೆ, 2 to the power ಸೊ m into n ಆಗುತ್ತೆ. ದಟ್ ಇಫ್ ಕಾರ್ಡಿನಾಲಿಟಿ ಆಫ್ ಸೆಟ್ A is equals to m, ಕಾರ್ಡಿನಾಲಿಟಿ ಆಫ್ ಸೆಟ್ B is equals to n ಆದಾಗ ಸೊ ನಮಗೆ ಏನಾಗುತ್ತೆ, 2 to the power n ಬರ್ತದೆ, m into n ಬರ್ತಾ ಹೋಗ್ತದೆ. ಹಾಗಾದ್ರೆ ನೋಡಿ ಏನು ಹೇಳ್ತಾರೆ ಕ್ವಶನ್ ಅಲ್ಲಿ, ಇಫ್ ಕಾರ್ಡಿನಾಲಿಟಿ ಆಫ್ ಎ ಇಸ್ ಈಕ್ವಲ್ಸ್ ಟು ಎಂ, ಕಾರ್ಡಿನಾಲಿಟಿ ಆಫ್ ಬಿ ಇಸ್ ಈಕ್ವಲ್ಸ್ ಟು ಎನ್, ದೆನ್ ದ ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಬಿ, ಓನ್ಲಿ ದ ರಿಲೇಷನ್ಸ್ ಅಂತ ಕೇಳ್ತಿದ್ದಾರೆ ವಿಚ್ ಆರ್ ನಾಟ್ ಎ ಫಂಕ್ಷನ್ಸ್ ಅಂತ ಹೇಳ್ತಾರೆ. ಹಾಗಾದ್ರೆ ನಮಗೆ ಫಾರ್ಮುಲಾ ಏನಾಗುತ್ತೆ, ಸೊ ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಅಲ್ಲಿ ನಾವೇನ್ ಮಾಡ್ತಾ ಹೋಗ್ಬೇಕು, ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ನ ರಿಮೂವ್ ಮಾಡಿದ್ರೆ ವಿಲ್ ಗೆಟ್ ಎಕ್ಸಾಕ್ಟ್ಲಿ ದ ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಬರ್ತಾ ಹೋಗ್ತದೆ. ಸೊ ಈ ಹಿಂಟನ್ನು ಕೂಡ ನಾವು ಫಸ್ಟ್ ಇಯರ್ಸ್ ಅಲ್ಲಿ ನೋಡಿರ್ತೀವಿ. ಹಾಗಾದ್ರೆ ಸೊ ನೆಕ್ಸ್ಟ್ ಬರೋಣ. ಸೊ ಎ ನೆಸೆಸರಿ, ನೆಕ್ಸ್ಟ್ ನೋಡಿ ನೋಟ್ ನಂಬರ್ 3, ಎ ನೆಸೆಸರಿ ಅಂಡ್ ಕಂಡೀಷನ್ ಫಾರ್ ಎಫ್ ಫ್ರಮ್ ಎ ಟು ಬಿ 1 1. ಸೊ ಒಂದು ಫಂಕ್ಷನ್ 1 1 ಆಗಬೇಕು ಅಂದ್ರೆ ನಮಗೆ ಏನು ನೆಸೆಸಿಟಿ ಕಂಡೀಷನ್ ಇರಬೇಕಪ್ಪ ಅಂದ್ರೆ, ಕಾರ್ಡಿನಾಲಿಟಿ ಆಫ್ ದ ಸೆಟ್ ಎ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಕಾರ್ಡಿನಾಲಿಟಿ ಆಫ್ ಸೆಟ್ ಬಿ ಆಗಬೇಕು. ಏನಾಗಬೇಕು, ಸೊ ಒಂದು ಫಂಕ್ಷನ್ 1 1 ಆಗ್ಬೇಕಂದ್ರೆ ಏನಾಗಬೇಕದು, ಕಾರ್ಡಿನಾಲಿಟಿ ಆಫ್ ದ ಸೆಟ್ ಎ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಕಾರ್ಡಿನಾಲಿಟಿ ಆಫ್ ಬಿ ಆಗ್ಬಿಡ್ಬೇಕು. ನೋಡ್ಕೊಂಡ್ಬಿಡ್ಬೇಕು, ಫಂಕ್ಷನ್ ಡಿಫೈನ್ ಮಾಡಿದ್ದಾರೆ ಅಂದ ಕೂಡಲೇ ಎಲ್ಲಿಂದ ಎಲ್ಲಿಗೆ ಡಿಫೈನ್ ಮಾಡಿದ್ದಾರೆ. ಡೊಮೈನ್ ಯಾವಾಗಲೂ 1 1 ಫಂಕ್ಷನ್ ಆಗ್ಬೇಕಂದ್ರಿನ ಡೊಮೈನ್ನ ಕಾರ್ಡಿನಾಲಿಟಿ ಆಲ್ವೇಸ್ ಲೆಸ್ ದ್ಯಾನ್ ಡೊಮೈನ್, ಸಾರಿ ಆಲ್ವೇಸ್ ಲೆಸ್ ದ್ಯಾನ್ ಕಾರ್ಡಿನಾಲಿಟಿ ಆಫ್ ಕೋಡೊಮೈನ್ ಆಗಿರಬೇಕು. ಹಂಗಿದ್ರೆ ಮಾತ್ರ ನಾವೇನ್ ಮಾಡ್ಬೋದು, 1 1 ಫಂಕ್ಷನ್ ಡಿಫೈನ್ ಮಾಡ್ಬೋದು. ಸೊ ದಿಸ್ ಇಸ್ ದ ನೆಸೆಸರಿ ಕಂಡೀಷನ್ ಫಾರ್ ದ ಫಂಕ್ಷನ್ ಈಸ್ ಸೆಡ್ ಟು ಬಿ 1 1. ನೆಕ್ಸ್ಟ್ ಸೊ ನೋಟ್ ನಂಬರ್ 4 ನೋಡೋಣ. ಇಫ್ ಎಫ್
is a function from a to b is a function such that cardinality of a is greater than cardinality of b ಆಯ್ತು ಅಂತಂದ್ರೆ just opposite to this one, then the number of injective function from a to b is always equals ಆಗುತ್ತೆ 0 ಆಗುತ್ತೆ. ನಾನು ಹೇಳಿದ್ದೀನಿ ನೆಸೆಸರಿ ಕಂಡೀಷನ್ ಏನಾಗಿರಬೇಕು, ಕಾರ್ಡಿನಾಲಿಟಿ ಆಫ್ ದ ಸೆಟ್ ಎ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಕಾರ್ಡಿನಾಲಿಟಿ ಆಫ್ ಬಿ ಆಗಲೇಬೇಕು. ಬಟ್ ಇಲ್ಲಿ ಏನಾಗಿದೆ, ಇದಕ್ಕೆ ಅಪೋಸಿಟ್ ಆಗಿದೆ ಅಲ್ವಾ ಕಾರ್ಡಿನಾಲಿಟಿ ಆಫ್ ಎ ಇಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಕಾರ್ಡಿನಾಲಿಟಿ ಆಫ್ ಬಿ ಆಗಬೇಕಾಗಿತ್ತು. ಬಟ್ ಇಲ್ಲಿ ಏನಾಗಿದೆ, ಕಾರ್ಡಿನಾಲಿಟಿ ಆಫ್ ಸೆಟ್ ಎ ಇಸ್ ಗ್ರೇಟರ್ ದ್ಯಾನ್ ಕಾರ್ಡಿನಾಲಿಟಿ ಆಫ್ ಬಿ ಆಗಿದೆ. ಹಾಗಾಗಿ ದ ಟೋಟಲ್ ನಂಬರ್ ಆಫ್ ಇಂಜೆಕ್ಟಿವ್ ಫ್ರಮ್ ಎ ಟು ಬಿ ಏನಾಗುತ್ತೆ 0 ಆಗುತ್ತೆ. ನೆಕ್ಸ್ಟ್ ಸೊ ಸೆಕೆಂಡ್ ಒನ್, ಸೊ ಲಾಸ್ಟ್ ನೋಡೋಣ, ಫಿಫ್ತ್ ಒನ್ ನೋಡೋಣ. ಹಾಗಾದ್ರೆ ನಾವು ಎಷ್ಟು ಒನ್ ಫಂಕ್ಷನ್ ಡಿಫೈನ್ ಮಾಡಬಹುದು ನಮಗೆ ಗೊತ್ತಿದೆ. ಈಗ ಟೋಟಲ್ ನಂಬರ್ ಆಫ್ ಫಂಕ್ಷನ್ ಎಷ್ಟು ಡಿಫೈನ್ ಮಾಡಬಹುದು ಅಂತ ಗೊತ್ತಿದೆ. ಹಾಗಾದ್ರೆ ಈಗ ಸೊ ಟೋಟಲ್ ನಂಬರ್ ಆಫ್ ಒನ್ ಫಂಕ್ಷನ್ ನಾವು ಎಷ್ಟು ಡಿಫೈನ್ ಮಾಡಬಹುದು ಅಂತ ಚೆಕ್ ಮಾಡ್ತಾ ಹೋಗೋಣ. ಸೊ ಇಫ್ cardinality of a is equals to m and cardinality of b is equals to n ಅಂತ ಕೊಡ್ತಾರೆ. ಏನಂತ ಕೊಡ್ತಾರೆ, cardinality of the set a is equals to m, cardinality of set b is equals to n with cardinality of a is less than or equals to cardinality of b, it means one function ಅಂತ ಅರ್ಥ. Then the number of one function from a to b is equals to n p m ಅಂತ ಹೇಳ್ತಿದ್ದಾರೆ. ನನಗೆ ಗೊತ್ತಿದೆ n p r ಫಾರ್ಮುಲಾ, ದಟ್ ಈಸ್ n ಫ್ಯಾಕ್ಟೋರಿಯಲ್ ಡಿವಿಸಿಬಲ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಅಂತ, ದಟ್ ಈಸ್ ದ ಪರ್ಮುಟೇಷನ್ ಅಂತ ಹೇಳ್ತೀವಿ. ಸೊ ಏನಾಗಿರ್ಬೇಕು, n p m ವೇರ್ n ಇಂಡಿಕೇಟ್ಸ್ ದ ಕಾರ್ಡಿನಾಲಿಟಿ ಆಫ್ ದ ಕೋಡೊಮೈನ್, m ಇಂಡಿಕೇಟ್ಸ್ ಕಾರ್ಡಿನಾಲಿಟಿ ಆಫ್ ದ ಡೊಮೈನ್. ಸೊ ಹೌದಲ್ವಾ, ಸೊ ಎನ್ ಯಾವಾಗಲೂ ಗ್ರೇಟರ್ ಇರ್ತದೆ, ಯಾಕಂದ್ರೆ ಕಾರ್ಡಿನಾಲಿಟಿ ಆಫ್ ಕೋಡೊಮೈನ್ ಏನು ಯಾವಾಗಲೂ ಗ್ರೇಟರ್ ಇರಬೇಕಲ್ವಾ. ಸೊ ನಾವು ಇಲ್ಲಿ ಅಪ್ಪರ್ ಪ್ಲೇಸಲ್ಲಿ ಬರ್ತಿದ್ವಿ ಅಂದ್ರೆ ಯಾವಾಗಲೂ ಏನಿರಬೇಕು, ಹೈಯರ್ ವ್ಯಾಲ್ಯೂ ಇರಬೇಕು. ಸೊ ಹಾಗಾದ್ರೆ ನಮಗೇನು ಬರ್ತಾ ಹೋಗ್ತದೆ, ಎನ್ ಪಿ ಎಮ್, ದಟ್ ಈಸ್ ಸೊ ಕಾರ್ಡಿನಾಲಿಟಿ ಆಫ್ ಕೋಡೊಮೈನ್. ಸೊ ಏನಾಗುತ್ತೆ, ಕಾರ್ಡಿನಾಲಿಟಿ ಆಫ್ ಕೋಡೊಮೈನ್ ಕಾರ್ಡಿನಾಲಿಟಿ ಆಫ್ ನಮಗೇನು ಬಂತ ಹೋಗ್ತದೆ, ಎನ್ ಪಿ ಎಮ್ ಬರ್ತಾ ಹೋಗ್ತದೆ ಅದಲ್ವಾ. ಸೊ ದಟ್ ಈಸ್ ಕಾರ್ಡಿನಾಲಿಟಿ ಆಫ್ ಕೋಡೊಮೈನ್. ನಮಗೆ ಇಲ್ಲಿ ಕೊಟ್ಟಿದೆ ನೋಡಿ, ಕಾರ್ಡಿನಾಲಿಟಿ ಆಫ್ ಕೋಡೊಮೈನ್. ಸೊ ಪಿ ಇಂಟು ಕಾರ್ಡಿನಾಲಿಟಿ ಆಫ್ ಏನಾಗುತ್ತೆ, ಡೊಮೈನ್ ಆಗಿರುತ್ತೆ. ಸೊ ಇಷ್ಟು ನಾವು ಏನು ಮಾಡ್ಬೋದು, ಒನ್ ಫಂಕ್ಷನ್ ಡಿಫೈನ್ ಮಾಡಬಹುದು. ಹಾಗಾದ್ರೆ ಫಸ್ಟ್ ಐ ವಿಲ್ ರಿಕಾಲ್ ಇಟ್. ಸೊ ಒನ್ ಫಂಕ್ಷನ್ ಆಗಬೇಕಂದ್ರೆ ಫಸ್ಟ್ ಒನ್ ಏನಾಗಿರ್ಬೇಕು, ಕಾರ್ಡಿನಾಲಿಟಿ ಆಫ್ ಸೆಟ್ ಎ ಇಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಕಾರ್ಡಿನಾಲಿಟಿ ಆಫ್ ಬಿ ಆಗಿರಬೇಕು. ಇನ್ ಕೇಸ್ ಏನಾದರೂ ಗ್ರೇಟರ್ ದ್ಯಾನ್ ಆಗಿಬಿಟ್ಟಿದ್ರೆ, ಸೊ ಇದಕ್ಕೆ ಅಪೋಸಿಟ್ ಆದರೆ ಯಾವುದೇ ಕಾರಣಕ್ಕೂ ಒನ್ ಫಂಕ್ಷನ್ ಡಿಫೈನ್ ಮಾಡೋದಾಗಿಲ್ಲ. ಹಾಗಾದ್ರೆ ಈ ಕಂಡೀಷನ್ ಹೋಲ್ಡ್ಸ್ ಆಗ್ತಾ ಇದ್ರೆ ನಾವು ಎಷ್ಟು ಒನ್ ಫಂಕ್ಷನ್ ಡಿಫೈನ್ ಮಾಡ್ಬೋದು ಫ್ರಮ್ ದಿ ಫಂಕ್ಷನ್ ಎ ಟು ಬಿ ಅಂತಂದ್ರಿಗಿನ. ಸೊ ಏನಾಗುತ್ತೆ, ಎನ್ ಪಿ ಎಮ್ ಆಗುತ್ತೆ. ಸೊ ಎನ್ ಪಿ ಎಮ್ ನಂಬರ್ ಆಫ್ ನಾವೇನು ಡಿಫೈನ್ ಮಾಡ್ಬೋದು, ಒನ್ ಫಂಕ್ಷನ್ ಡಿಫೈನ್ ಮಾಡ್ತಾ ಹೋಗಬಹುದು. ಓಕೆನಾ, ರೈಟ್, ವಿಲ್ ಮೂವ್ ದ ನೆಕ್ಸ್ಟ್ ಸಿನಾಪ್ಸಿಸ್. ಹಾಗಾದ್ರೆ ಟೋಟಲ್ ನಂಬರ್ ಆಫ್ ಮೆನಿ ಒನ್ ಫಂಕ್ಷನ್ಸ್ ಅಂತ ಹೇಳ್ತಿದ್ವಿ. ಹಾಗಾದ್ರೆ ಟೋಟಲ್ ಮೆನಿ ಒನ್ ಫಂಕ್ಷನ್ ಅಂದ್ರೆ ಏನು, ದ ಫಂಕ್ಷನ್ ವಿಚ್ ಇಸ್ ನಾಟ್ ಎ ಒನ್ ಫಂಕ್ಷನ್. ಹಾಗಾದ್ರೆ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಅಲ್ಲಿ ನಾವು ಒನ್ ಫಂಕ್ಷನ್ ರಿಮೂವ್ ಮಾಡ್ಕೊಂಡ್ಬಿಟ್ರೆ ನಮಗೇನು ಬರ್ತಾ ಹೋಗ್ತದೆ, ಮೆನಿ ಒನ್ ಫಂಕ್ಷನ್ಸ್ ಬರ್ತಾ ಹೋಗ್ತದೆ, ಹೌದಲ್ವಾ. ಹಾಗಾದ್ರೆ ಸೊ ಟೋಟಲ್ ನಂಬರ್ ಆಫ್ ಇಲ್ಲಿ ಬರ್ತಾ ಕೊಡ್ತೀನಿ, ಟೋಟಲ್ ನಂಬರ್ ಆಫ್ ಮೆನಿ ಒನ್ ಫಂಕ್ಷನ್, ಟೋಟಲ್ ನಂಬರ್ ಆಫ್ ಮೆನಿ ಒನ್ ಫಂಕ್ಷನ್ ಇಸ್ ಈಕ್ವಲ್ಸ್ ಟು ಸೊ ಟೋಟಲ್ ನಂಬರ್ ಆಫ್ ಫಂಕ್ಷನ್ ದಟ್ ಇಸ್ n to the power m ಮೈನಸ್ ಸೊ ಟೋಟಲ್ ನಂಬರ್ ಆಫ್ ಒನ್ ಫಂಕ್ಷನ್. ತಡಿ, ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಅಲ್ಲಿ ನಾನು ಏನು ಮಾಡ್ತಾ ರಿಮೂವ್ ಮಾಡ್ತಾ ಇದ್ದೀನಿ, ಒನ್ ಫಂಕ್ಷನ್ಸ್ಗಳನ್ನ ರಿಮೂವ್ ಮಾಡ್ತಾ ಇದ್ದೀನಿ. ನಮಗೆ ಸಿಕ್ಬಿಡ್ತದೆ, ಟೋಟಲ್ ನಂಬರ್ ಆಫ್ ಮೆನಿ ಒನ್ ಫಂಕ್ಷನ್ಸ್ಗಳು ಸಿಕ್ಬಿಡ್ತಾ ಹೋಗ್ತದೆ, ಹೌದಲ್ವಾ. ಸೊ ನಾವು ಇಲ್ಲಿವರೆಗೂ ನಾವು ಮ್ಯಾಥಮೆಟಿಕಲಿ ಒನ್ ಫಂಕ್ಷನ್ ಹೇಗೆ ನೋಡಬಹುದು, ಒನ್ ಫಂಕ್ಷನ್ ಆಗ್ಲಿಕ್ಕೆ ಏನು ಕಂಡೀಷನ್ ಇರಬೇಕು, ಮೆನಿ ಒನ್ ಫಂಕ್ಷನ್ ಆಗ್ಲಿಕ್ಕೆ ಏನು ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು ಅಂದರೆ ಟೋಟಲ್ ನಂಬರ್ ಆಫ್ ಮೆನಿ ಒನ್ ಫಂಕ್ಷನ್ಸ್ ಅಂತೇಳಿ ನೋಡ್ತಾ ಹೋದ್ವಿ. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ಹಾಗಾದ್ರೆ ನಾವು ಸೊ ಗ್ರಾಫಿಕಲಿ ಕೊಟ್ಟಿರುವಂತಹ ಫಂಕ್ಷನ್ ನಾವು ಒನ್ ಅನ್ಬೇಕೋ ಇಲ್ವೋ ಅಂತ ಹೇಗೆ ನಾವು ಡಿಸೈಡ್ ಮಾಡಬಹುದು, ಹೌದಲ್ವಾ. ಓನ್ಲಿ ನಾವು ಮ್ಯಾಥಮೆಟಿಕಲ್ ಅಷ್ಟೇ ಪ್ರೂವ್ ಮಾಡಬಹುದಾ, ಗ್ರಾಫಿಕಲಿ ಪ್ರೂವ್ ಮಾಡ್ಲಿಕ್ಕೆ ಆಗುತ್ತಾ? ಅಫ್ಕೋರ್ಸ್ ಆಗುತ್ತೆ. ಹೆಂಗಪ್ಪ? ಸೊ ಜಾಮೆಟ್ರಿಕಲಿ ಆರ್ ಗ್ರಾಫಿಕಲಿ, ಇಫ್ ವಿ ಡ್ರಾ ಎ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ನಾವೇನ್ ಮಾಡಬೇಕು, ಇಫ್ ಡ್ರಾ ಎ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಆನ್ ದ ಗ್ರಾಫ್ ಆಫ್ ದಿ ಫಂಕ್ಷನ್ y is equals to f of x. If the line meets the graph exactly one point, then the function f is 1, otherwise not 1. ಗೊತ್ತಾಗ್ತಿದೆ ಅಲ್ವಾ. ಸೊ ನಾವೇನ್ ಮಾಡಬೇಕು, ಸೊ ಗ್ರಾಫಿಕಲಿ ಆರ್ ಜಾಮೆಟ್ರಿಕಲಿ
if we draw a line parallel to x axis, ನಾವು ಇನ್ ಕೇಸ್ ಏನಾದರೂ ಕೊಟ್ಟಿರುವಂತಹ ಗ್ರಾಫ್ಗೆ ಪ್ಯಾರಲಲ್ ಎಕ್ಸ್ ಆಕ್ಸಿಸ್ ಅನ್ನು ಗ್ರಾಫ್ ಹಾಕಿದಾಗ ಇಫ್ ಲೈನ್ ಮೀಟ್ಸ್ ದ ಗ್ರಾಫ್ ಎಕ್ಸಾಕ್ಟ್ಲಿ ಒನ್ ಪಾಯಿಂಟ್ ದೆನ್ ದ ಫಂಕ್ಷನ್ ಈಸ್ 1 1, ಅದರ್ವೈಸ್ ನಾಟ್ 1 1 ಅಂತ ಹೇಳ್ತೀವಿ. ಹಾಗಾದ್ರೆ ಸೊ ಫಾರ್ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಎಕ್ಸಾಂಪಲ್, ಸೊ ಎಫ್ ಇಸ್ ಅ ಡಿಫೈನ್ಡ್ ಫ್ರಮ್ ಫಂಕ್ಷನ್ ಅ ರಿಯಲ್ ನಂಬರ್ ಟು ರಿಯಲ್ ನಂಬರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ತಗೋಣ. ನಮಗೆ ಗೊತ್ತಿದೆ ಗ್ರಾಫ್, ಇಟ್ ಇಸ್ ಎ ಗ್ರಾಫ್ ಆಫ್ ಲೈನ್ ವಿಚ್ ಇಸ್ ಅ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಏನಾಗುತ್ತೆ ಆರಿಜಿನ್ ಆಗುತ್ತೆ. ಅದಲ್ಲ ದಿಸ್ ಇಸ್ ದ ಗ್ರಾಫ್ ಅಲ್ವಾ. ಅವ್ರು ಏನು ಹೇಳ್ತಿದ್ದಾರೆ, ಇಫ್ ಎ ಡ್ರಾ ಎ ಲೈನ್ ಪ್ಯಾರಲ್ ಟು ಎಕ್ಸ್ ಆಕ್ಸಿಸ್ ಆನ್ ದ ಗ್ರಾಫ್. ನೋಡಿ ನಾವೇನು ಮಾಡಬೇಕು, ಗ್ರಾಫ್ ಮೇಲೆ ನಾವೇನು ಮಾಡಬೇಕು, ಪ್ಯಾರಲ್ ಟು ಎಕ್ಸ್ ಆಕ್ಸಿಸ್ಗೆ ಒಂದು ಲೈನನ್ನು ಡ್ರಾ ಮಾಡಬೇಕು. ಹಾಗಾದ್ರೆ ನಾನೇನು ಮಾಡ್ತೀನಿ, ಒಂದು ಲೈನನ್ನು ಡ್ರಾ ಮಾಡಿದೆ. ಸೊ ಇಟ್ ಮೀಟ್ಸ್ ಎಕ್ಸಾಕ್ಟ್ಲಿ ಅಟ್ 1 ಪಾಯಿಂಟ್ ಆದರೆ ಮಾತ್ರನೇ ಇಟ್ ಈಸ್ 1 1, ಅದರ್ವೈಸ್ ಇಟ್ ಈಸ್ ನಾಟ್ 1 1 ಆಗುತ್ತೆ. ಹಾಗಾದ್ರೆ ಇದೇನಾಗ್ತಾ ಇದೆ, ಓನ್ಲಿ 1 ಪಾಯಿಂಟ್ ಟಚ್ ಆಗ್ತಿದೆ, ಹಾಗಾದ್ರೆ ಇಟ್ ಈಸ್ 1 1 ಫಂಕ್ಷನ್ ಅಂತ ಅರ್ಥ ಆಯ್ತು. ಹಾಗಾದ್ರೆ ಇನ್ನೊಂದು ಫಂಕ್ಷನ್ ತಗೊಳ್ಳೋಣ. ಸೆಕೆಂಡ್, let f is a function from R to R defined such that defined by f of x is equals to x square graph. ಹಾಗಾದ್ರೆ ನಮಗೆ ಗೊತ್ತಿದೆ f of x is equals to x square ನ ಗ್ರಾಫ್ ಹೆಂಗಿರ್ತದೆ. ಸೊ ದಿಸ್ ಇಸ್ ಅ ಪ್ಯಾರಾಬೋಲಾ ಹೌದಲ್ವಾ. ನಾವು ಇನ್ ಕೇಸ್ ನೋಡಿ ಗ್ರಾಫ್ ಮೇಲೆ ಇನ್ ಕೇಸ್ ಒಂದು ಲೈನ್ ಅನ್ನ ಡ್ರಾ ಮಾಡಿದ್ರೆ ನಮಗೇನಾಗ್ತದೆ, ಮೋರ್ ದ್ಯಾನ್ 1 ಪಾಯಿಂಟ್ ಟಚ್ ಆಗ್ತಾ ಇದೆ, ಹಾಗಾಗಿ ಇಟ್ ಈಸ್ ನಾಟ್, ಸೊ ಏನಾಯ್ತಿದ್ದು ನಾಟ್ 1 1 ಫಂಕ್ಷನ್. ಹಾಗಾದ್ರೆ ನಮಗೆ ಏನು ಗೊತ್ತಿರಬೇಕು, ಸ್ವಲ್ಪ ಗ್ರಾಫ್ಗಳ ಮಾಹಿತಿ ಗೊತ್ತಿರಬೇಕು, ಹೇಗಿರುತ್ತೆ ಹೇಗೆಲ್ಲ ಗ್ರಾಫ್ಗಳು ಅಂತೇಳಿ. ಸೊ ಲೈಕ್ ದಿಸ್ ವಿ ಕ್ಯಾನ್ ಪ್ರೂವ್ ಜಾಮೆಟ್ರಿಕಲಿ ಗಿವನ್ ಫಂಕ್ಷನ್ ಐದರ್ 1 1 ಆರ್ ನಾಟ್. ಓಕೆನಾ, ರೈಟ್. ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್, ದಟ್ ಈಸ್ ಆನ್ ಟು ಫಂಕ್ಷನ್ ಆರ್ ಸರ್ಜೆಕ್ಟಿವ್ ಫಂಕ್ಷನ್ಸ್. ನೆಕ್ಸ್ಟ್ ಇಲ್ಲಿ ಹೋಗೋಣ ನಾವು. ಸೊ ಆನ್ ಟು ಫಂಕ್ಷನ್ಸ್ ಆರ್ ಸರ್ಜೆಕ್ಟಿವ್ ಫಂಕ್ಷನ್ ಹೋಗೋಣ. ಹಾಗಾದ್ರೆ ಆನ್ ಟು ಫಂಕ್ಷನ್ ಅಂದ್ರೆ ಏನು, ನಮಗೆ ಆಲ್ರೆಡಿ ಗೊತ್ತಿದೆ, ರೇಂಜ್ ಇಸ್ ಈಕ್ವಲ್ಸ್ ಏನಾಗಬೇಕು, ಕೋಡೊಮೈನ್ ಆಗಿರಬೇಕು ಅಲ್ವಾ. ಸೊ ನಮಗೆ ಆನ್ ಟು ಫಂಕ್ಷನ್ ಅಂದ್ರೆ ಏನಿರಬೇಕು, ರೇಂಜ್ ಇಸ್ ಈಕ್ವಲ್ಸ್ ಟು ಕೋಡೊಮೈನ್ ಆಗಿರ್ಬೇಕು. ನೋಡೋಣ, ಡಿಫೈನ್ ಮಾಡ್ಕೊಳ್ಳೋಣ. ಎ ಫಂಕ್ಷನ್ ಎಫ್ ಫ್ರಮ್ ಎಕ್ಸ್ ಟು ವೈ ಇಸ್ ಸೆಡ್ ಟು ಬಿ ಆನ್ ಟು ಫಂಕ್ಷನ್ if every element in the codomain y have at least one pre-image in the domain. ಏನಾಗಬೇಕು, at least ಒಂದು pre-image in domain x under f ಆಗಬೇಕು, otherwise it is called into functions ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಒಂದು ಫಂಕ್ಷನ್ ಡಿಫೈನ್ ಮಾಡಿದ್ದೀವಿ. ನಾನು ನಿಮಗೆ ಥಿಯರಿ ಕ್ಲಾಸಲ್ಲಿ ಹೇಳ್ತೀನಿ, ಎಕ್ಸ್ ಏನಿದೆ ಸಮ್ ವೈ ಇದೆ ಫಂಕ್ಷನ್ ಇದೆ. ಕೋಡೊಮೈನ್ ಅಲ್ಲಿರುವಂತಹ ಎಲ್ಲಾ ಎಲಿಮೆಂಟ್ಸ್ಗೂ ಏನು ಎಕ್ಸಿಸ್ಟ್ ಆಗಬೇಕು, ಅಟ್ಲೀಸ್ಟ್ ಒನ್ ಪ್ರೀ ಇಮೇಜ್ ಆದ್ರೂ ಎಕ್ಸಿಸ್ಟ್ ಆಗಬೇಕು. ಇನ್ ಕೇಸ್ ಒನ್ ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗದೆ ಇದ್ರೆ ಇಟ್ ಈಸ್ ನಾಟ್ ಎ ಆನ್ ಟು ಫಂಕ್ಷನ್. Or we can also define as a function f from x to y is said to be onto if range of the function f is equals to ಏನಾಗಬೇಕು, ಕೋಡೊಮೈನ್ ಆಗಬೇಕು. ಏನಾಗಬೇಕು, ರೇಂಜ್ ಆಫ್ ದಿ ಫಂಕ್ಷನ್ ಎಫ್ ಮಸ್ಟ್ ಬಿ ಇಸ್ ಈಕ್ವಲ್ಸ್ ಏನಾಗಬೇಕು, ಕೋಡೊಮೈನ್ ಆಗಬೇಕು. ಆವಾಗ ನಾವೇನಂತ ಕರಿತೀವಿ, ಅದನ್ನ ಆನ್ ಟು ಫಂಕ್ಷನ್ ಅಂತ ಕರಿತಾ ಹೋಗ್ತೀವಿ. ರೈಟ್. ಸೊ ನೆಕ್ಸ್ಟ್, ಹಾಗಾದ್ರೆ ನಾವು ಹೇಗೆ ಪ್ರೂವ್ ಮಾಡ್ಬೋದು, ವಾಟ್ ಇಸ್ ದ ವರ್ಕಿಂಗ್ ರೂಲ್, ಹೌ ಟು ಪ್ರೂವ್ ದ ಗಿವನ್ ಫಂಕ್ಷನ್ ಇಸ್ ಆನ್ ಟು ಫಂಕ್ಷನ್ ಅಂತ ಹೇಳಿ. ದ ಫಸ್ಟ್ ಮೆಥಡ್ ಏನು ಹೇಳ್ತದೆ, ನಾವು ನಾರ್ಮಲ್ ಆಗಿ ನಾವು ಥಿಯರಿ ಕ್ಲಾಸಲ್ಲಿ ಸಾಲ್ವ್ ಮಾಡಿದ್ವಿ ಅಲ್ವಾ. ಲೆಟ್ ಎಫ್ ಫ್ರಮ್ ಎಕ್ಸ್ ಟು ವೈ ಬಿ ಎ ಫಂಕ್ಷನ್ ಈಸ್ ಡಿಫೈನ್ಡ್ ಆಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ವೈ ಅಂತ ತಗೊಳ್ತೀವಿ. ನೆಕ್ಸ್ಟ್ ಸ್ಟೆಪ್ 1, ಫಾರ್ ಆಲ್ ವೈ ಬಿಲಾಂಗ್ಸ್ ಟು ನಾವೇನು ತಗೊಳ್ಳೋಣ, ವೈ ಅಲ್ಲಿ ಕೋಡೊಮೈನಲ್ಲಿ ಯಾವುದೋ ಒಂದು ಎಲಿಮೆಂಟ್ ತಗೊಳ್ಳೋಣ. ಓಕೆನಾ, ಸಚ್ ದಟ್ ಇಸ್ ಈಕ್ವಲ್ಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ. ನೆಕ್ಸ್ಟ್ ಏನು ಮಾಡೋಣ, ಸಾಲ್ವ್ ಫಾರ್ ಎಕ್ಸ್ ಮಾಡೋಣ. ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ಸ್ ನಮಗೇನು ಬರುತ್ತೆ, ಜಿ ಆಫ್ ವೈ ಬರ್ತಾ ಹೋಗ್ತದೆ. that is belongs to domain ಆಗುತ್ತೆ. then we can say that f is ಏನಾಗುತ್ತೆ, onto ಆಗುತ್ತೆ. it means every element in the codomain ಏನು ಎಕ್ಸಿಸ್ಟ್ ಆಗ್ತಾ ಹೋಗ್ತದೆ, ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗ್ತದೆ ಅಂತ ಅರ್ಥ. ಸೊ ಹಾಗಾಗಿ ಏನಂತ ಅರ್ಥ, ಗಿವನ್ ಫಂಕ್ಷನ್ ಈಸ್ ಆನ್ ಟು ಫಂಕ್ಷನ್ ಅಂತೇಳಿ ಅರ್ಥ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಸೆಕೆಂಡ್ ಮೆಥಡ್ ಏನು ಕೊಡೋಣ, ಫೈಂಡ್ ದ ರೇಂಜ್ ಆಫ್ ದಿ ಫಂಕ್ಷನ್. ಸೊ ಫೈಂಡ್ ದಿ ಕೋಡೊಮೈನ್ ಆಫ್ ದಿ ಫಂಕ್ಷನ್. ಸೊ ದೆನ್ ವಿ ಪ್ರೂವ್ ರೇಂಜ್ ಇಸ್ ಈಕ್ವಲ್ಸ್ ಟು ಕೋಡೊಮೈನ್ ಅಂತ ಪ್ರೂವ್ ಮಾಡಿದ್ರೆ ಸಾಕು. ಸೆಕೆಂಡ್ ಮೆಥಡ್. ಫಸ್ಟ್ ನಾವೇನು ತಗೊಳ್ಬೇಕು, ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಅಂತ ತಗೊಂಡು ಸಾಲ್ವ್ ಫಾರ್ ಎಕ್ಸ್ ಮಾಡಿ, ಆಮೇಲೆ ನಾವೇನು ಮಾಡ್ತಾ ಹೋಗ್ಬೇಕು, ವೈಗೆ ಅಬ್ಸರ್ವ್ ಮಾಡ್ತಾ ಹೋಗಬೇಕು. ನಾವು ಯಾವುದೇ ವೈ ವ್ಯಾಲ್ಯೂ ಚೂಸ್ ಮಾಡಿದ್ರು ಎಕ್ಸ್ ಮಸ್ಟ್ ಡಿಫೈನ್ ಎಕ್ಸ್ ಬಿಲಾಂಗ್ಸ್ ಟು ಏನಾಗಬೇಕು, ಡೊಮೈನ್ ಆಗಲೇಬೇಕು. ಓಕೆನಾ. ಸೊ ಅವಾಗ ನಾವೇಂತ ಕರಿತೀವಿ, ಎಫ್ ಈಸ್ ಆನ್ ಟು ಫಂಕ್ಷನ್ ಅಂತ ಕರಿತಾ ಹೋಗ್ತೀವಿ. ಸೆಕೆಂಡ್ ಮೆಥಡ್ ಏನಿದೆ, ರೇಂಜ್ ಫೈಂಡ್ ಮಾಡ್ಕೊಳ್ಳಿ, ಕೋಡೊಮೈನ್ ಫೈಂಡ್ ಮಾಡ್ಕೊಳ್ಳಿ, ರೇಂಜ್ ಇಸ್ ಈಕ್ವಲ್ಸ್ ಟು ಕೋಡೊಮೈನ್ ಅಂತ ಪ್ರೂವ್ ಮಾಡಿ, ದೆನ್ ವಿ ಗೆಟ್, ಸೊ ದಟ್ ಈಸ್ ಆನ್ ಟು ಫಂಕ್ಷನ್ ಅಂತೇಳಿ ನಾವೇನು ಮಾಡ್ಬೋದು, ಕನ್ಕ್ಲೂಡ್ ಮಾಡಬಹುದು.
ಓಕೆನಾ. ಸೊ ದೀಸ್ ಆರ್ ದ ಮೆಥಡ್ಸ್. ನೆಕ್ಸ್ಟ್ ಹಾಗಾದ್ರೆ ಏನು ಕಂಡೀಷನ್ಸ್ ಇರ್ಬೋದು, ನಾವು ಒನ್ ಫಂಕ್ಷನ್ಸ್ಗೆಲ್ಲ ಕಂಡೀಷನ್ ನೋಡಿದ್ವಲ್ವ, ಅದೇ ರೀತಿಯಾಗಿ ಆನ್ ಟು ಫಂಕ್ಷನ್ಸ್ಗೆ ಏನೆಲ್ಲ ಕಂಡೀಷನ್ಸ್ ಇರಬಹುದು. ಇಫ್ ಎಫ್ ಫ್ರಮ್ ಎ ಟು ಬಿ is a function, then the necessary condition for f to be onto ಏನಾಗಬೇಕು ಇಲ್ಲಿ, cardinality of the set A must be greater than or equals to cardinality of B ಆಗಿರಬೇಕು. ಜಸ್ಟ್ ಸೊ ನೋಡಿ, ನಮಗೆ ಒನ್ ಫಂಕ್ಷನ್ ಆಗಬೇಕಂದ್ರೆ ಏನಾಗಿರ್ಬೇಕಾಗಿತ್ತು, cardinality of A is less than or equals to cardinality of B ಆಗಬೇಕಾಗಿತ್ತು. ಅವಾಗ ನಾವೇಂತ ಕರಿತಿದ್ವಿ, ದಟ್ ಇಸ್ ಅ ನೆಸೆಸರಿ ಕಂಡೀಷನ್ ಫಾರ್ ಒನ್. ಅದೇ ರೀತಿಯಾಗಿ ಆನ್ ಟು ಫಂಕ್ಷನ್ಗೆ ಜಸ್ಟ್ ಅಪೋಸಿಟ್ ನೋಡಿ, cardinality of A is must be ಏನಾಗಿರಬೇಕು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು cardinality of B ಆಗಬೇಕು. ಹಂಗಿದ್ರೆ ಮಾತ್ರನೇ ನಾವೇಂತ ಕರಿತಾ ಹೋಗ್ತದನ್ನ ಆನ್ ಟು ಫಂಕ್ಷನ್ ಅಂತೇಳಿ ಕರಿತಾ ಹೋಗ್ತೀವಿ. ಇಫ್ f is a function from A to B is a function such that cardinality of A is less than cardinality of B, then there is no on to function from A to B. ಯಾವುದೇ ಕಾರಣಕ್ಕೂ ಆನ್ ಟು ಫಂಕ್ಷನ್ ಆಗಲ್ಲ. ಯಾಕೆಂದ್ರೆ ಇಲ್ಲಿ ಕಾರ್ಡಿನಾಲಿಟಿ ಆಫ್ ಬಿ ಇಸ್ ಗ್ರೇಟರ್ ದ್ಯಾನ್ ಕಾರ್ಡಿನಾಲಿಟಿ ಆಫ್ ಎ ಆಗ್ಬಿಟ್ರಿಗಿನ ಇಲ್ಲಿರುವಂತಹ ಎಲಿಮೆಂಟ್ಗೆ ಪ್ರೀ ಇಮೇಜಸ್ಗಳು ಎಕ್ಸಿಸ್ಟ್ ಆಗಲ್ಲ, ಆಗದೇ ಇರುವಂಥ ಸಿಚುವೇಶನ್ ಎಕ್ಸಿಸ್ಟ್ ಆಗುತ್ತೆ. ಸೊ ಹಾಗಾಗಿ ಅವಾಗ ನಮಗೆ ಆನ್ ಟು ಫಂಕ್ಷನ್ಸ್ ಯಾವುದು ಎಕ್ಸಿಸ್ಟ್ ಆಗಲ್ಲ. ಹಾಗಾದ್ರೆ ಆನ್ ಟು ಫಂಕ್ಷನ್ ಎಕ್ಸಿಸ್ಟ್ ಆಗಬೇಕಪ್ಪ ಅಂತಂದ್ರೆಗಿನ ಸೊ ನಮಗೆ ಕಂಡೀಷನ್ ಏನು ಸ್ಯಾಟಿಸ್ಫೈ ಆಗಿರ್ಬೇಕಪ್ಪ ಅಂದ್ರೆಗಿನ ಕಾರ್ಡಿನಾಲಿಟಿ ಆಫ್ ಎ ಇಸ್ ಗ್ರೇಟರ್ ದ್ಯಾನ್ ಕಾರ್ಡಿನಾಲಿಟಿ ಆಫ್ ಏನಾಗಬೇಕು, ಸೆಟ್ ಬಿ ಆಗಬೇಕು. ಅವಾಗ ಮಾತ್ರ ನಾವೆಂತ ಕರಿತೀವಿ ಅದನ್ನ, ಸೊ ಆನ್ ಟು ಫಂಕ್ಷನ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ಅದರ್ವೈಸ್ ವಿ ಕ್ಯಾನ್ ನಾಟ್ ಕಾಲ್ ಇಟ್ ಆಸ್ ಆನ್ ಟು ಫಂಕ್ಷನ್. ಓಕೆನಾ. ಸೊ ನೆಕ್ಸ್ಟ್ ಫಂಕ್ಷನ್, ಎ ಫಂಕ್ಷನ್ ವಿಚ್ ಈಸ್ ನಾಟ್ ಆನ್ ಟು ಈಸ್ ಕಾಲ್ಡ್ ನಾವೆಂತ ಕರಿತೀವಿ, ಇನ್ ಟು ಫಂಕ್ಷನ್ಸ್ ಅಂತ ಕರಿತೀವಿ. ಎ ಫಂಕ್ಷನ್ ಸೊ ವಿಚ್ ಈಸ್ ನಾಟ್ ಆನ್ ಟು, ಯಾವುದೇ ಒಂದು ಫಂಕ್ಷನು ಆನ್ ಟು ಅಲ್ಲ ಅಂತಂದರೆ ಅದನ್ನು ನಾವೆಂತ ಕರಿತೀವಿ, ಇನ್ ಟು ಫಂಕ್ಷನ್ಸ್ ಅಂತ ಕರಿತೀವಿ. ಯಾಸ್ ಸೊ ನಾವು ಮೆನಿ ಒನ್ ಫಂಕ್ಷನ್ ಯಾವಾಗ ಕರಿತಿದ್ವಿ, ಒನ್ ಫಂಕ್ಷನ್ ಆಗ್ತಾ ಇದ್ರೆ ಅದನ್ನ ನಾವೆಂತ ಕರಿತಾ ಹೋಗ್ತಿದ್ವಿ, ಮೆನಿ ಒನ್ ಫಂಕ್ಷನ್ ಅಂತ ಕರಿತಾ ಇದ್ವಿ ಅದಲ್ವಾ. ಅದೇ ರೀತಿಯಾಗಿ ಆನ್ ಟು ಫಂಕ್ಷನ್ ಆಗ್ತಾ ಇದ್ರೆ ಇದನ್ನ ನಾವೆಂತ ಕರಿತೀವಿ, ಇನ್ ಟು ಫಂಕ್ಷನ್ಸ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ. ನೆಕ್ಸ್ಟ್ ಹಾಗಾದ್ರೆ ಎಷ್ಟು ನಾವು ಆನ್ ಟು ಫಂಕ್ಷನ್ ಡಿಫೈನ್ ಮಾಡ್ಬೋದು ಒಂದು ಫಂಕ್ಷನ್ ಎ ಟು ಬಿ ಅಂತ ತಂದಿನ, ದಟ್ ದ ಟೋಟಲ್ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಫ್ರಮ್ ಎಲ್ಲಿ ಎ ಟು ಬಿ ವೇರ್ ಕಾರ್ಡಿನಾಲಿಟಿ ಆಫ್ ಎ ಇಸ್ ಈಕ್ವಲ್ಸ್ ಟು ಎಮ್ ಅಂಡ್ ಕಾರ್ಡಿನಾಲಿಟಿ ಆಫ್ ಬಿ ಇಸ್ ಈಕ್ವಲ್ಸ್ ಟು ಎನ್ ಅಂಡ್ ಎಮ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಎಮ್ ಆದಾಗ ಈಸ್ ಗಿವನ್ ದಟ್ ಪಿ ಆಫ್ ಎಮ್ ಕಮಾ ಎನ್ ಟೋಟಲ್ ನಂಬರ್ ಆಫ್, ಸೊ ಆನ್ ಟು ಫಂಕ್ಷನ್ ಏನಾಗುತ್ತೆ, ಸಮೇಷನ್ ಆರ್ ಇಸ್ ಈಕ್ವಲ್ಸ್ ಟು 0 to n, ಸೊ ಮೈನಸ್ 1 to the power r, ಸೊ ಎನ್ ಸಿ ಎನ್ ಮೈನಸ್ ಆರ್ ಇಂಟು ಎನ್ ಮೈನಸ್ ಆರ್ ಟು ದಿ ಪವರ್ ಏನಾಗುತ್ತೆ, ಎಮ್ ಆಗಿರ್ತದೆ. ದಿಸ್ ಇಸ್ ದ ಫಾರ್ಮುಲಾ. ಸೊ ಟು ಫೈಂಡ್ ದ ಟೋಟಲ್ ನಂಬರ್ ಆಫ್ ಏನೋ ಆನ್ ಟು ಫಂಕ್ಷನ್ಸ್ ಅಂತ ಹೇಳಿ ಅರ್ಥ. ದಿಸ್ ಇಸ್ ದ ಫಾರ್ಮುಲಾ where n is equals to cardinality of the codomain, m is equals to cardinality of ಏನಾಗುತ್ತೆ, ಡೊಮೈನ್ ಆಗುತ್ತೆ ಅಲ್ವಾ. ಸೊ ಈ ರೀತಿಯಾಗಿ ನಾವು ದ ಟೋಟಲ್ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ನಾವೇನ್ ಮಾಡ್ಬೋದು, ಡಿಫೈನ್ ಮಾಡಬಹುದು. ಓಕೆನಾ. ರೈಟ್. ನೆಕ್ಸ್ಟ್ ಹಾಗಾದ್ರೆ ನಾವು ಗ್ರಾಫಿಕಲಿ ಒನ್ ಫಂಕ್ಷನ್ ಹೌದು ಹೆಂಗೆ ನಾವು ಪ್ರೂವ್ ಮಾಡೋದು ಅಂತ ನೋಡಿದ್ವಿ. ಅದೇ ರೀತಿಯಾಗಿ ಸೊ ನಮಗೆ ಗ್ರಾಫ್ ಬಗ್ಗೆ ಗೊತ್ತಿದ್ರೆ ನಾವು ಗ್ರಾಫಿಕಲಿ ಕೂಡ ನಾವೇನ್ ಮಾಡ್ತಾ ಹೋಗೋದು, ಗಿವನ್ ಫಂಕ್ಷನ್ ಆನ್ ಟು ಹೌದು ಇಲ್ಲಿ ಅಂತೇಳಿ ಚೆಕ್ ಮಾಡಬಹುದು. ಹಾಗಾದ್ರೆ ಏನ್ ಹೇಳುತ್ತೆ, ಏನ್ ಸ್ಟೇಟ್ಮೆಂಟ್ ಕೊಡುತ್ತೆ, ಗ್ರಾಫಿಕಲ್ ನಾವು ಹೇಗೆ ಪ್ರೂವ್ ಮಾಡಬಹುದಪ್ಪ ಅಂತಂದ್ರೆ, ಸೊ ಗ್ರಾಫಿಕಲಿ ಸೊ ಇನ್ ದ ರೀಜನ್ ಆಫ್ ದ ಕೋಡಮೈನ್ ಆನ್ ದ y axis when we draw a line a parallel to x axis, if the line meets the graph at least one point, then the function is then the function f is onto, otherwise the function f is not onto function. ಏನು ಹೇಳ್ತಿದ್ರೆ, ಸೊ ಇನ್ ದ ರೀಜನ್ ಆಫ್ ದಿ ಕೋಡಮೈನ್, ಎಲ್ಲಿ ರೀಸನ್ ಇರ್ತದೋ ಕೋಡಮೈನ್ ಮೇಲೆ, ಕೋಡಮೈನ್ ಅಲ್ಲಿ ನಾವು ಎಲ್ಲಾದ್ರೂ ನಾವೇನ್ ಮಾಡಬಹುದು, ವಿ ಹ್ಯಾವ್ ಟು ಡ್ರಾ ಎ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂತ ಹೇಳ್ತಿದ್ದಾರೆ. ಇಫ್ ದ ಲೈನ್ ಮೀಟ್ಸ್ ದ ಗ್ರಾಫ್ at least one point ಅಂತ ಹೇಳಿದರೆ then the function is on to function, otherwise not on to. ತಗೊಳ್ಳೋಣ ಈಗ ಫಾರ್ ಎಕ್ಸಾಂಪಲ್ f is a function from where to where, r to r ತಗೊಳ್ಳೋಣ, and f of x is equals to x cube ತಗೊಳ್ಳೋಣ. ಸೊ ಹಾಗಾದ್ರೆ ನಾನು x ಕ್ಯೂಬ್ ಗ್ರಾಫ್ ಅನ್ನು ಡ್ರಾ ಮಾಡಿದಾಗ, ಸೊ
ಸೊ ನಮಗೆ ಸೊ ದಿಸ್ ಇಸ್ ದ ಗ್ರಾಫ್ ಆಫ್ ಎಕ್ಸ್ ಕ್ಯೂಬ್ ಬರ್ತಾ ಹೋಗ್ತದೆ ಅದಲ್ವಾ. ಸೊ ಈ ರೀತಿ ಬರ್ತಾ ಹೋಗ್ತದೆ ಗ್ರಾಫು. ಸೊ ವಿಲ್ ಡ್ರಾ ಇಟ್ ನೀಟ್ಲಿ. ಸೊ ನಮಗೆ ಎಫ್ ಆಫ್ ಎಕ್ಸ್ ಇಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಬರ್ತದೆ. ಹಾಗಾದ್ರೆ ಗ್ರಾಫ್ ಹೇಗಾಗತ್ತೆ ಅಲ್ವಾ. ಸೊ ಈ ರೀತಿಯ ಗ್ರಾಫ್ ಬರ್ತಾ ಹೋಗ್ತದೆ. ಸೊ ದಿಸ್ ಇಸ್ ದ ಗ್ರಾಫ್ ಆಫ್ y is equals to that is f of x is equals to x cube. ನಾ ಹೇಳ್ತಾರೆ ಇಲ್ಲಿ ಕೋಡೊಮೈನ್ ಏನಿದೆ. ಸೊ ಕೋಡೊಮೈನ್ ಇಸ್ ದ ರಿಯಲ್ ನಂಬರ್. ರಿಯಲ್ ನಂಬರ್ ಅಲ್ಲಿ ನಾವು ಎಲ್ಲಾದ್ರೂ ಲೈನ್ ಅನ್ನು ಡ್ರಾ ಮಾಡಿದ್ರೆ ಅಟ್ಲೀಸ್ಟ್ 1 ಪಾಯಿಂಟ್ ಅನ್ನು ಡ್ರಾ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಅಥವಾ ಸೊ ನಮಗೆ ಇದು ಗ್ರಾಫ್ ಬಗ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ವಿಲ್ ಟೇಕ್ ಅನ್ನೋದರ ಎಕ್ಸಾಂಪಲ್ ಬೇರೆ ತಗೊಳ್ಳೋಣ. ಸೊ ಇಲ್ಲಿ ರಿಯಲ್ ನಂಬರ್ ಟು ರಿಯಲ್ ನಂಬರ್ ಕೊಟ್ಟಿದ್ದಾರೆ ಹೌದಲ್ವಾ. ರಿಯಲ್ ನಂಬರ್ ಟು ರಿಯಲ್ ನಂಬರ್ ಕೊಟ್ಟಿದ್ದಾಗ ಕೋಡೊಮೈನ್ ಮೇಲೆ ನಾವೇನ್ ಮಾಡಬೇಕು, ಒಂದು ಲೈನ್ ಅನ್ನ ಡ್ರಾ ಮಾಡಬೇಕು ಹೌದಲ್ವಾ. ಸೊ ಹಾಗಾದ್ರೆ ಇದನ್ನ ಡಿಫೈನ್ ಏನ್ ಮಾಡ್ತಾ ಹೋಗೋಣ. ಸೊ ಈ ಎಕ್ಸಾಂಪಲ್ಗಿಂತ ವಿಲ್ ಟೇಕ್ ಅನದರ್ ಎಕ್ಸಾಂಪಲ್. ಸೊ ನಮಗೆ ಸೊ ಈಸಿಯಾಗಿ ಗೊತ್ತಾಗ್ಬಿಡ್ತದೆ, ಮತ್ತೆ ಇದು ಕನ್ಫ್ಯೂಸ್ ಆಗುತ್ತೆ. ವಿಲ್ ಟೇಕ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ನಾವೇನು ತಗೋಣ, ಎಕ್ಸ್ ಅಂತ ತಗೋಣ. ಅದನ್ನೇ ತಗೋಣ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ನಾವೇನು ತಗೋಣ. ಸೊ ಆರ್ ಟು ಆರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಅಂತ ತಗೋಣ ಹೌದಲ್ವಾ. ಸೊ ಹಾಗಾದ್ರೆ ನಮಗೆ ಗೊತ್ತಿದೆ ಸ್ಟ್ರೈಟ್ ಲೈನ್ ಇಸ್ ಪಾಸಿಂಗ್ ಥ್ರೂ ಎ ಹಾರಿಜಾನ್. ಸೊ ನಾವು ಕೋಡೊಮೈನ್ ಏನಿದೆ ರಿಯಲ್ ನಂಬರ್ ಇದೆ. ನಾವು ರಿಯಲ್ ನಂಬರ್ ಎಲ್ಲಾದ್ರೂ ನೀವು y x ಮೇಲೆ ನಾವು ಲೈನ್ ಅನ್ನು ಡ್ರಾ ಮಾಡಿದ್ರೆ ಸೊ ನಮಗೆ ಏನಾಗುತ್ತೆ, ಅಟ್ಲೀಸ್ಟ್ 1 ಪಾಯಿಂಟ್ಗೆ ಅದೇನಾಗುತ್ತೆ ಟಚ್ ಆಗ್ತಾ ಇದೆ. ಹಾಗಾದ್ರೆ ಇಟ್ ಈಸ್ ಎ ಆನ್ ಟು ಫಂಕ್ಷನ್. ಹಾಗಾದ್ರೆ ಇನ್ನೊಂದು ಫಂಕ್ಷನ್ ತಗೊಳ್ಳೋಣ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಆರ್ ಸ್ಕ್ವೇರ್, ದಟ್ ಇಸ್ ಎಫ್ ಇಸ್ ಎ ಫಂಕ್ಷನ್ ಫ್ರಮ್ ವೇರ್ ಟು ವೇರ್, ಆರ್ ಟು ಆರ್ ತಗೊಳ್ಳೋಣ. ಹಾಗಾದ್ರೆ ಗ್ರಾಫ್ ಆಫ್ ದಿಸ್ ಫಂಕ್ಷನ್ ಏನಾಗುತ್ತೆ. ಸೊ ದಿಸ್ ಇಸ್ ದ ಗ್ರಾಫ್ ಆಫ್ ದಿ ಫಂಕ್ಷನ್, ದಟ್ ಈಸ್ ಪ್ಯಾರಾಬೋಲಾ. ಸೊ ಈಗ ನಾವೇನ್ ಮಾಡ್ತಗೋಣ, ಕೋಡೊಮೈನ್ ನಮಗೇನು ಕೊಡ್ತಾರೆ, ರಿಯಲ್ ನಂಬರ್, ದಟ್ ಇಸ್ ವೈ ಆಕ್ಸಿಸ್ ಇದೆ, ದಟ್ ಇಸ್ ದ ಕೋಡೊಮೈನ್. ಕೋಡೊಮೈನ್ ನಾವು ಎಲ್ಲಾದ್ರೂ ಒಂದು ಲೈನ್ ಟಚ್ ಮಾಡೋದು. ನಾನು ಏನು ಮಾಡ್ತೀನಿ, ಈಗ ಲೈನ್ ಅನ್ನು ಇಲ್ಲಿ ಡ್ರಾ ಮಾಡ್ತೀನಿ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ಗೆ. ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ಗೆ ನಾವೇನು ಮಾಡ್ತೀನಿ, ಇಲ್ಲಿ ಲೈನ್ ಡ್ರಾ ಮಾಡಿದಾಗ ಇದು ಯಾವುದೇ ಕಾರಣಕ್ಕೂ ಒಂದು ಪಾಯಿಂಟ್ ಅನ್ನ ಟಚ್ ಆಗಲ್ಲ. ಸೊ ನಮಗೇನಾಗಬೇಕಾಗಿತ್ತು, ಅಟ್ಲೀಸ್ಟ್ ಇಟ್ ಮಸ್ಟ್ ಟಚ್ ಒನ್ ಆಫ್ ದಿ ಪಾಯಿಂಟ್ ಆಗಬೇಕಾಗಿತ್ತು. ಇದು ಯಾವುದೇ ಕಾರಣಕ್ಕೂ ಒಂದು ಪಾಯಿಂಟ್ ಟಚ್ ಆಗ್ತಾ ಇಲ್ಲ, ಯಾಕಂದ್ರೆ ನಮಗೆ ಕೋಡೊಮೈನ್ ಏನು ಕೊಟ್ಟಿದ್ದಾರೆ, ರಿಯಲ್ ನಂಬರ್ ಕೊಟ್ಟಿದ್ದಾರೆ. ನೋಡಿ, ಒನ್ ಫಂಕ್ಷನ್ಗೂ ಆನ್ ಟು ಫಂಕ್ಷನ್ಗೂ ಗ್ರಾಫ್ ಡಿಫ್ರೆನ್ಸ್ ಇದೆ. ನಾವು ಗ್ರಾಫ್ ಮೇಲೆ ಒಂದು ಲೈನ್ ಅನ್ನ ಡ್ರಾ ಮಾಡಿದಾಗ ನೋಡಿ, ಗ್ರಾಫ್ ಮೇಲೆ ಇನ್ ಕೇಸ್ ಒಂದು ಲೈನ್ ಅನ್ನ ಡ್ರಾ ಮಾಡಿದಾಗ ಇಟ್ ಟಚಸ್ ಟು ಸೊ ಮೋರ್ ದ್ಯಾನ್ 1 ಪಾಯಿಂಟ್. ಸೊ ಈ ಲೈನ್ ಇಂದ ನಾವೇನ್ ಮಾಡಬಹುದು, ಇಟ್ ಈಸ್ ನಾಟ್ 1 ಅಂತೇಳಿ ಕನ್ಕ್ಲೂಡ್ ಮಾಡಬಹುದು. ಸೊ ಇನ್ ಕೇಸ್ ಕೋಡೊಮೈನ್ ಮೇಲೆ ನಾವು ಒಂದು ಲೈನ್ ಅನ್ನ ಡ್ರಾ ಮಾಡಿದಾಗ, ಕೋಡೊಮೈನ್ ಮೇಲೆ ಒಂದು ಲೈನ್ ಅನ್ನು ಡ್ರಾ ಮಾಡಿದಾಗ ಸೊ ಗ್ರಾಫಿಗೆ ಏನು ಮಾಡಬೇಕು, ಅಟ್ಲೀಸ್ಟ್ ಒಂದು ಪಾಯಿಂಟ್ ಅದ್ರ ಟಚ್ ಆಗಬೇಕಾಗಿತ್ತು. ಸೊ ಒಂದು ಪಾಯಿಂಟ್ಗೂ ಟಚ್ ಆಗ್ತಾ ಇಲ್ಲ. ಹಾಗಾದ್ರೆ ಸೊ ಇಟ್ ಈಸ್ ನಾಟ್ ಆನ್ ಟು ಫಂಕ್ಷನ್. ಸೊ ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಗ್ರಾಫಿಕಲಿ ನಾವೇನ್ ಮಾಡ್ತಾ ಹೋಗ್ಬೋದು. ಸೊ 1 ಮತ್ತೆ ಆನ್ ಟು ಫಂಕ್ಷನ್ ಹೌದು ಇಲ್ವ ಅಂತೇಳಿ ಕನ್ಕ್ಲೂಡ್ ಮಾಡ್ತಾ ಹೋಗ್ಬಹುದು. ಓಕೆನಾ, ರೈಟ್. ಸೊ ನೆಕ್ಸ್ಟ್, so finally one of the note, if a and b be any two finite set such that n of a is equals to m, it means number of element in the set a is equals to m agide, where m is greater than or equals to 2 and n of b is equals to n kodidre 2 kodidre, then the number of onto functions that can be defined from a to b, number of onto functions. So ಇದನ್ನ ಸ್ಟ್ರೈಕ್ ಮಾಡ್ಕೊಂಡ್ರೆ, ಸೊ ನಂಬರ್ ಆಫ್ onto functions that can be defined from a to b is equals to ನಮಗೆ ಏನಾಗುತ್ತೆ 2 to the power m minus 2 ಆಗುತ್ತೆ. ಯಾವಾಗ ಕಾರ್ಡಿನಾಲಿಟಿ ಆಫ್ ದ ಸೆಟ್, ದಟ್ ಇಸ್ ನಂಬರ್ ಆಫ್ ಎಲಿಮೆಂಟ್ ಇನ್ ದ ಸೆಟ್ ಎ ಮಸ್ಟ್ ಬಿ ಏನಾಗಬೇಕು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 2 ಆಗಬೇಕು. ಹಾಗೆ ನಂಬರ್ ಆಫ್ ಎಲಿಮೆಂಟ್ ಇನ್ ದ ಕೋಡೊಮೈನ್ ಕೂಡ ಏನಾಗಬೇಕು, 2ನೇ ಇರಬೇಕು. ಅವಾಗ ಟೋಟಲ್ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಏನಾಗತ್ತಪ್ಪ ಅಂದ್ರೆ 2 to the power m minus 2 ಅಂತೇಳಿ ಹೇಳ್ಬಹುದು. ಓಕೆನಾ, ಹಾಗಾದ್ರೆ ಸೊ ನೆಕ್ಸ್ಟ್ ವಿಲ್ ಮೂವ್ ದಿ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಕಂಪೋಸಿಷನ್ ಆಫ್ ಫಂಕ್ಷನ್ಸ್. ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಇದೊಂದು ಸ್ವಲ್ಪ ಸಿನಾಪ್ಸಿಸ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ. Let f is a function from x to y and g is a function from y to z be two functions, then the composition of f and g is a function defined from so where to where agate x to z agate, and it is defined as g composition of f of x is equals to g of f of x agate for all x belongs to
ಕ್ಯಾಪಿಟಲ್ ಎಕ್ಸ್ ಆಗುತ್ತೆ. ಹಾಗಾದ್ರೆ ಸೊ ಎಕ್ಸ್ ಅನ್ನೋದೊಂದು ನಾನ್ ಎಂಪ್ಟಿ ಸೆಟ್, ವೈ ಅನ್ನೋದೊಂದು ನಾನ್ ಎಂಪ್ಟಿ ಸೆಟ್, ಝೆಡ್ ಅನ್ನೋದೊಂದು ನಾನ್ ಎಂಪ್ಟಿ ಸೆಟ್ ತಗೊಳ್ಳೋಣ. ಸೊ ಎಕ್ಸ್ ಮತ್ತೆ ವೈ ಮಧ್ಯೆ ನಾವು ಫಂಕ್ಷನ್ ಡಿಫೈನ್ ಮಾಡಿದಾಗ ಎಕ್ಸ್ ಅನ್ನ ಇನ್ಪುಟ್ ತಗೊಂಡಾಗ ಏನಾಗುತ್ತೆ, ವೈ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಆಗುತ್ತೆ. ಎಫ್ ಆಫ್ ಎಕ್ಸ್ ಅನ್ನ ಇನ್ಪುಟ್ ತಗೊಂಡಾಗ ಟು ದಿ ಫಂಕ್ಷನ್ ಜಿ ಆದಾಗ ಏನಾಗುತ್ತೆ, ಜಿ ಆಫ್ ಎಫ್ ಆಫ್ ಎಕ್ಸ್ ಆಗುತ್ತೆ. ಹಾಗಾದ್ರೆ ಸೊ ಕಂಪೋಸಿಷನ್ ಜಿ ಕಂಪೋಸಿಷನ್ ಎಫ್ ಇಸ್ ಎ ಫಂಕ್ಷನ್ ಫ್ರಮ್ ವೇರ್ ಟು ವೇರ್ ಆಗುತ್ತೆ. ಡೈರೆಕ್ಟ್ಲಿ ನಾವು ಡಿಫೈನ್ ಮಾಡ್ಕೋಬಹುದು. ಸೊ ಏನಂತ ಡಿಫೈನ್ ಮಾಡ್ಬೋದು, ಎಕ್ಸ್ ಟು ಝೆಡ್ ಅಂತ ಹೇಳಬಹುದು, ಹೌದಲ್ವಾ. ಅದೇ ರೀತಿಯಾಗಿ ನಾವು ಸೊ G composition, therefore G composition F is defined from where to where, x to z is defined as like this. So this is called the composition of two functions. Okay na, theory class ಅಲ್ಲಿ ನೋಡಿದ್ದೀವಿ, right. ಹಾಗಾದ್ರೆ we'll discuss some of the properties. ಏನು ಪ್ರಾಪರ್ಟೀಸ್ ಇದಾವೆ? ದ ಕಂಪೋಸಿಷನ್ ಆಫ್ ಅ ಫಂಕ್ಷನ್ ಈಸ್ ನಾಟ್ ಕಾಮ್ಯುಟೇಟಿವ್. ನಾವು ನೋಡಿದ್ವಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಒಂದು 3x², ಅನದರ್ ಒನ್ ಈಸ್ ಎಫ್ ಆಫ್ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಕಾಸ್ ಎಕ್ಸ್ ಅಂತೇಳಿ ನಾವು ಒಂದು ಎಕ್ಸಾಂಪಲ್ನ ತಗೊಂಡಿದ್ವಿ ಎಲ್ಲಿ, ಥಿಯರಿ ಕ್ಲಾಸಲ್ಲಿ. ಅಲ್ಲಿ ಅಟ್ ದ ಪಾಯಿಂಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ತಲ್ಲಿ ಏನಾಗಲಿಲ್ಲ, ಸೊ ಗಾಫ್ ಆಫ್ ಎಫ್ ಇಸ್ ಈಕ್ವಲ್ಸ್, ದಟ್ ಇಸ್ ಜಿ ಕಂಪೋಸಿಷನ್ ಆಫ್ ಎಫ್ ಇಸ್ ನಾಟ್ ಈಕ್ವಲ್ಸ್ ಟು ಎಫ್ ಕಂಪೋಸಿಷನ್ ಆಫ್ ಜಿ ಆಯಿತು. ಸೊ ಇಲ್ಲಿ ನಮಗೆ ಏನಂತ ಅರ್ಥಪ್ಪ, ಕಂಪೋಸಿಷನ್ ಆಫ್ ಅ ಫಂಕ್ಷನ್ ಈಸ್ ನಾಟ್ ಕಾಮ್ಯುಟೇಟಿವ್. ಅದೇ ರೀತಿಯಾಗಿ ಸೊ ಕಂಪೋಸಿಷನ್ ಆಫ್ ಫಂಕ್ಷನ್ ಈಸ್ ಅಸೋಸಿಯೇಟಿವ್. ಯಾವಾಗಲೂ ಏನಾಗಿರ್ತದಪ್ಪ ಅಂದ್ರೆ ಸೊ ಕಂಪೋಸಿಷನ್ ಆಫ್ ಟು ಫಂಕ್ಷನ್ ಯಾವಾಗಲೂ ಏನಾಗಿರ್ತದೆ, ಅಸೋಸಿಯೇಟಿವ್ ಆಗಿರ್ತದೆ. ನೆಕ್ಸ್ಟ್, ದ ಕಂಪೋಸಿಷನ್ ಆಫ್ ಅ ಫಂಕ್ಷನ್ ವಿತ್ ಐಡೆಂಟಿಟಿ ಫಂಕ್ಷನ್ ಈಸ್ ದ ಫಂಕ್ಷನ್ ಇಟ್ ಸೆಲ್ಫ್ ಆಗಿರ್ತದೆ, ಹೌದಲ್ವಾ. ಐಡೆಂಟಿಟಿ ಫಂಕ್ಷನ್ ಅಂದ್ರೆ ನಾವು ಇನ್ಪುಟ್ ಏನೋ ಕೊಟ್ಟರು ಔಟ್ಪುಟ್ ಅದೇ ಬರ್ತಾ ಇರಬೇಕು. ಹಾಗಾದ್ರೆ ಕಂಪೋಸಿಷನ್ ಮಾಡಿದ್ರು ಕೂಡ ಅದೇನಾಗಿರ್ತದೆ, ಫಂಕ್ಷನ್ ಇಟ್ ಸೆಲ್ಫ್ ಆಗಿರ್ತದೆ. ನೆಕ್ಸ್ಟ್, ದ ಕಂಪೋಸಿಷನ್ ಆಫ್ 2 1 1 ಫಂಕ್ಷನ್ ಈಸ್ ಏನಾಗಿರ್ತದೆ, ಆಲ್ವೇಸ್ 1 1 ಆಗಿರ್ತದೆ. ಅಗೇನ್ ಅದೇ ರೀತಿಯಾಗಿ ದ ಕಂಪೋಸಿಷನ್ ಆಫ್ 2 and 2 ಫಂಕ್ಷನ್ ಈಸ್ ಏನಾಗಿರ್ತದೆ, and 2 ಆಗಿರ್ತದೆ. ಇವೆರಡು ನೆನಪಿರಬೇಕು. ದ ಕಂಪೋಸಿಷನ್ ಆಫ್ 1 1 ಫಂಕ್ಷನ್, ಸೊ ಕಂಪೋಸಿಷನ್ ಆಫ್ 2 1 1 ಫಂಕ್ಷನ್ ಈಸ್ 1 1. ಅಗೇನ್ ದ ಕಂಪೋಸಿಷನ್ ಆಫ್ 2 and 2 ಫಂಕ್ಷನ್ ಈಸ್ and 2. ಸೊ ನೆಕ್ಸ್ಟ್ ನೋಡೋಣ, 6th one ನೋಡೋಣ. ಸೊ ಇಫ್ ಎಫ್ ಕಂಪೋಸಿಷನ್ ಆಫ್ ಜಿ ಈಸ್ 1 1, then both f and g need not to be 1 1 ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಹೇಗೆ ಸೊ 1 1 ಆಗದೆ ಇರಬಹುದು, ವಿಲ್ ಚೆಕ್ ನೋಡ್ತಾ ಹೋಗೋಣಲ್ವಾ. ಇಫ್ ಐ ಟೇಕ್, ನಾನು ಇನ್ ಕೇಸ್ ಏನಾದರೂ ನಾವೇನು ತಗೊಳ್ಳೋಣ, ಹೇಗೆ ಚೆಕ್ ಮಾಡ್ತಾ ಹೋಗೋಣ. ಯಾಕೆ ಇದು, ಸೊ ಯಾಕೆ 1 1 ಫಂಕ್ಷನ್ ಆಗಿರಬಾರ್ದು ಅಂತೇಳಿ. ಸೊ ವಿಲ್ ಟೇಕ್ ದ ಒನ್ ಆಫ್ ದಿ ಎಕ್ಸಾಂಪಲ್ ಹಿಯರ್. ಸೊ ನಾನೇನು ಮಾಡ್ತೀನಪ್ಪ ಅಂತಂದ್ರೆ ಸೊ ಈಗ ಸೊ ಎಫ್ ಅನ್ನೋ ಫಂಕ್ಷನ್ ತಗೊಳ್ತೀನಿ. ಇದು ಯಾಕೆ ಅನ್ನೋದನ್ನ ನಾನು ಇಲ್ಲಿ ರೀಸನ್ ಕೊಡ್ತಾ ಹೋಗ್ತೀನಿ ನಾನು ನಿಮಗೆ. ಸೊ ಎಫ್ ಅನ್ನೋ ಫಸ್ಟ್ಗೆ ಸೊ ಎಫ್ ಅನ್ನೋ ಫಂಕ್ಷನ್ ತಗೊಳ್ತೀನಿ. ಎಫ್ ಈಸ್ ಎ ಫಂಕ್ಷನ್ ಫ್ರಮ್ ವೇರ್ ಟು ವೇರ್ ಡಿಫೈನ್ ಮಾಡ್ಕೊಳ್ತೀನಿ. ಸೊ 1 2 3 4 2. ಸೊ ಇನ್ನೊಂದು ಫಂಕ್ಷನ್ ಡಿಫೈನ್ ಮಾಡ್ಕೊಳ್ತೀನಿ. ಸೊ ಇಲ್ಲಿಗೆ ಸೊ 1 2 3 4 5 6 ಡಿಫೈನ್ ಮಾಡ್ಕೊಳ್ತೀನಿ. ಓಕೆನಾ. ಸೊ ಇದನ್ನ ಹೇಗೆ ನಾವು ಯಾವ ರೀತಿ ಡಿಫೈನ್ ಮಾಡ್ತೀನಪ್ಪ ಅಂತಂದ್ರೆ ಸೊ 1 to 1 ಆಗಬೇಕಲ್ವಾ. 1 maps to 1, 2 maps to 2, 3 maps to 3, 4 maps to 4 ತಗೊಳ್ತೀನಿ. ಓಕೆನಾ. ಸೊ ನೆಕ್ಸ್ಟ್, ಸೊ ಅನ್ನತ್ತಿದ್ದು 1 1 ಫಂಕ್ಷನ್ ಆಯ್ತಲ್ವಾ, ಇಟ್ ಈಸ್ 1 1. ಹಾಗಾದರೆ ಅದೇ ರೀತಿಯಾಗಿ ಸೆಕೆಂಡ್ ಒನ್ ತಗೊಳ್ತಾನೆ, ಯಾವುದು ಜಿ ಅನ್ನೋ ಫಂಕ್ಷನ್ ತಗೊಳ್ತೀನಿ. ಜಿ ಈಸ್ ಎ ಫಂಕ್ಷನ್ ಫ್ರಮ್ ವೇರ್ ಟು ವೇರ್ ಡಿಫೈನ್ ಮಾಡ್ಕೊಳ್ತೀನಿ. 1 2 3 4 5 6 ತಗೊಳ್ತೀನಿ. ಸೊ ಹಾಗಾದ್ರೆ ಇದನ್ನ ಹೆಂಗೆ ಡಿಫೈನ್ ಮಾಡ್ಕೊಳ್ತೀನಿ ಅಂತಂದ್ರೆ 5 6 again. So 1 maps to 1, 2 maps to 2, 3 maps to 3, 4 maps to 4, 5 maps to 5, 6 maps to 5. So G is not 1 1, ಹೌದಲ್ವಾ. ಹಾಗಾದರೆ ನೋಡ್ಕೊಳ್ಳೋಣ ಈಗ ಎಫ್ ಕಂಪೋಸಿಷನ್ ಆಫ್ ಜಿ ನೋಡ್ಕೊಳ್ಳೋಣ ಅಥವಾ ಜಿ ಕಂಪೋಸಿಷನ್ ಆಫ್ ಎಫ್ ನೋಡ್ಕೊಳ್ಳೋಣ, ಹೊರದಿರೋದಲ್ವಾ. ಸೊ ಜಿ ಕಂಪೋಸಿಷನ್ ಆಫ್ ಎಫ್, ಎಫ್ ಕಂಪೋಸಿಷನ್ ಆಫ್. ಸೊ ಯಾವ್ದಾದ್ರು ತಗೊಳ್ಳೋಣ. ಈಗ ಜಿ ಕಂಪೋಸಿಷನ್ ಆಫ್ ಎಫ್ ಅನ್ನ ತಗೊಳ್ಳೋಣ.
ಸೊ ಏನಾಗುತ್ತೆ, ಸೊ 1 2 3 4ನ ತಗೊಂಡಾಗ ಇಟ್ ಮ್ಯಾಪ್ಸ್ ಟು, ಸೊ ಎಲ್ಲಿಗೆ ಎಲ್ಲಿಂದ ಎಲ್ಲಿಗೆ ಆಗುತ್ತಿದ್ದು 1 2 3 4 5 6 ಅನ್ನು ತಗೊಂಡ್ರೆ ಹೌದಲ್ವಾ. ಹಾಗಾದ್ರೆ ಏನಾಗುತ್ತೆ ನೋಡೋಣ. ಸೊ 1 2 3 4 ಅಗೇನ್ 1 2 3 4 5 6 ಇದೆ. ಹಾಗಾದ್ರೆ ನೋಡೋಣ. ಸೊ 1 ಮ್ಯಾಪ್ಸ್ ಟು 1, ಸೊ ಅಗೇನ್ ಇಲ್ಲಿ ಕೋಡಾಮನ್ ಕೂಡ ತಗೊಂಡ್ಬಿಡೋಣ, 3 ಬರ್ದ್ಬಿಡೋಣ, ನಮಗೆ ಗೊತ್ತಾಗುತ್ತೆ 1 2 3 4 5 6. 1 ಮ್ಯಾಪ್ಸ್ ಟು 1 ಆಗಿದೆ, ಅಗೇನ್ 1 ಮ್ಯಾಪ್ಸ್ ಟು 1, ಸೊ 2 ಮ್ಯಾಪ್ಸ್ ಟು 2, 2 ಮ್ಯಾಪ್ಸ್ ಟು 2 ಆಗುತ್ತೆ. ನೆಕ್ಸ್ಟ್ 3 ಮ್ಯಾಪ್ಸ್ ಟು 3, 3 ಮ್ಯಾಪ್ಸ್ ಟು 3 ಆಗಿದೆ. 4 ಮ್ಯಾಪ್ಸ್ ಟು 4, 4 ಮ್ಯಾಪ್ಸ್ ಅಗೇನ್ ಏನಾಗಿದೆ 4 ಆಗಿದೆ. ಹೌದಲ್ವಾ. ಹಾಗಾದ್ರೆ ಏನಾಯ್ತು, ಕಂಪೋಸಿಷನ್ ಆಫ್ 2 ಫಂಕ್ಷನ್ ಏನಾಯ್ತು, ಇದು 1 1 ಫಂಕ್ಷನ್ ಆಯ್ತು ನಮಗೆ. ಹಾಗಾದ್ರೆ ಸೊ ಯಾವುದೇ ಎರಡು ಕಂಪೋಸಿಷನ್ ಆಫ್ 2 ಫಂಕ್ಷನ್ಸ್ ಇದ್ದಾಗ, ಕಂಪೋಸಿಷನ್ ಆಫ್ 2 ಫಂಕ್ಷನ್ ಇಸ್ 1 1 ಆದರೆ ದೆನ್ ಬೋತ್ ಎಫ್ ಅಂಡ್ ಜಿ ನೀಡ್ ನಾಟ್ ಬಿ ಏನಾಗುತ್ತೆ 1 1 ಆಗುತ್ತೆ. ಬೈ ಸೀಯಿಂಗ್ ದಿಸ್ example we can say that so f and g need not to be a 1 1 function. Okay, now next, if f composition of g is onto, then f and g need not to be a onto function. ಇದೇ ರೀತಿ ಎಕ್ಸಾಂಪಲ್ ತಗೊಂಡು ನಾವೇನು ಮಾಡ್ಬೋದು, ಪ್ರೂವ್ ಮಾಡ್ಬೋದು. ನೋಡಿ, ಕಂಪೋಸಿಷನ್ ಆಫ್ 2 ಫಂಕ್ಷನ್ ಏನಾದರೂ ಆನ್ಟು ಆಗಿದೆ ಅಂತಂದಿನ ದೆನ್ ಎಫ್ ಮತ್ತು ಜಿ ನೀಡ್ ನಾಟ್ ಟು ಬಿ ಏನಾಗಬಾರ್ದು, ಆನ್ಟು ಆಗದೆ ಇರ್ಬೋದು. ಎಫ್ ಮೇ ಬಿ ಆನ್ಟು ಆಗಿರ್ಬೋದು, ಜಿ ಮೇ ಬಿ ನಾಟ್ ಆನ್ಟು ಆಗಿರ್ಬೋದು, ಬಟ್ ಕಂಪೋಸಿಷನ್ ಏನಾಗುತ್ತೆ ಆನ್ಟು ಫಂಕ್ಷನ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್, ಇನ್ವರ್ಟಿಬಲ್ ಫಂಕ್ಷನ್. ಇನ್ವರ್ಟಿಬಲ್ ಫಂಕ್ಷನ್ ಅಂದ್ರೆ ಏನಪ್ಪ, ನಾನು ನಿಮಗೆ ಆಲ್ರೆಡಿ ಹೇಳ್ತೀನಿ. ಸೊ ಎ ಫಂಕ್ಷನ್ ಎಫ್ ಫ್ರಮ್ ಎಕ್ಸ್ ಟು ವೈ ಇಸ್ ಸೆಡ್ ಟು ಬಿ ಇನ್ವರ್ಟಿಬಲ್ ಇಫ್ ದೇರ್ ಎಕ್ಸಿಸ್ಟ್ ಎ ಫಂಕ್ಷನ್ ವೈ ಟು ಎಕ್ಸ್, ದಟ್ ಈಸ್ ಜಿ ಕಂಪೋಸಿಷನ್ ಆಫ್ ಎಫ್ ಇಸ್ ಈಕ್ವಲ್ಸ್ ಟು ಐ ಎಕ್ಸ್ ಅಲ್ವಾ. ಎಫ್ ಕಂಪೋಸಿಷನ್ ಆಫ್ ಜಿ ಇಸ್ ಈಕ್ವಲ್ಸ್ ಟು ಐ ವೈ, ದೆನ್ ದ ಫಂಕ್ಷನ್ ಜಿ ಈಸ್ ಕಾಲ್ಡ್ ಇನ್ವರ್ಸ್ ಆಫ್ ಎಫ್ ಅಂಡ್ ಇಟ್ ಈಸ್ ಡಿನೋಟೆಡ್ ಬೈ ಎಫ್ ಇನ್ವರ್ಸ್ ಅಂತ ಹೇಳ್ತೀನಿ. Or this can also be defined as a function f from x to y is said to be invertible. So if and only if it is ಏನಾಗಿರುತ್ತೆ 1 1 and onto ಆಗಿರ್ತದೆ. ಅಂತ ಫಂಕ್ಷನ್ ನಾವೆಂತ ಕರಿತಾ ಹೋಗ್ತೀವಿ, ಇನ್ವರ್ಟಿಬಲ್ ಫಂಕ್ಷನ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ನಿಮ್ಮ ಥಿಯರಿ ಕ್ಲಾಸಲ್ಲಿ ಇನ್ ಡೆಪ್ತ್ ಆಗಿ ಹೇಳಿದ್ದೀನಿ. ಸೊ ಹಾಗಾದ್ರೆ ವಿಲ್ ಸಿ ದ ಸಮ್ ಆಫ್ ದಿ ಎಕ್ಸಾಂಪಲ್, ಸಾರಿ ಪ್ರಾಪರ್ಟೀಸ್. ಎ ಫಂಕ್ಷನ್ ಈಸ್ ಇನ್ವರ್ಟಿಬಲ್ ಇಫ್ ಅಂಡ್ ಓನ್ಲಿ ಇಫ್ ಏನಾಗಿರ್ಬೇಕು 1 1 ಅಂಡ್ ಆನ್ಟು ಆಗಿರ್ಬೇಕು. 1 1 ಅಂಡ್ ಆನ್ಟು ಆಗಿತ್ತಂದ್ರೆ ಏನಂತ ಅರ್ಥ, ಇನ್ವರ್ಟಿಬಲ್ ಅಂತ ಹೇಳಿ ಅರ್ಥ. ಓಕೆನಾ. ದ ನೆಕ್ಸ್ಟ್ ಪ್ರಾಪರ್ಟಿ, ದ ಇನ್ವರ್ಸ್ ಆಫ್ ಎ ಫಂಕ್ಷನ್ ಇಫ್ ಇಟ್ ಎಕ್ಸಿಸ್ಟ್ ಇಸ್ ಆಲ್ವೇಸ್ ಏನಾಗಿರ್ತದೆ, ಯೂನಿಕ್ ಆಗಿರ್ತದೆ. ಹಾಗಾದ್ರೆ ದ ಇನ್ವರ್ಸ್ ಆಫ್ ಫಂಕ್ಷನ್ 1 1 ಅಂಡ್ ಆನ್ಟು ಫಂಕ್ಷನ್ ಈಸ್ ಆಲ್ಸೋ ಏನಾಗಿರುತ್ತೆ 1 1 ಆನ್ಟು ಆಗಿರ್ತದೆ. ಏನೋ ಇನ್ವರ್ಸ್ ಆಫ್ 1 1 ಅಂಡ್ ಆನ್ಟು ಫಂಕ್ಷನ್ ಈಸ್ ಆಲ್ಸೋ ಏನಾಗಿರುತ್ತೆ 1 1 ಅಂಡ್ ಆನ್ಟು ಆಗಿರ್ತದೆ. ನೆಕ್ಸ್ಟ್, ದ ಇನ್ವರ್ಸ್ ಆಫ್ ಎ ಫಂಕ್ಷನ್ ಈಸ್ ದ ಫಂಕ್ಷನ್ ಇಟ್ ಸೆಲ್ಫ್ ಆಗುತ್ತೆ. ಯಾಕಂದ್ರೆ ಈ ರೀತಿ ಎಫ್ ಇನ್ವರ್ಸ್ ಟು ದಿ ಪವರ್ ಇನ್ವರ್ಸ್ ಏನಾಗುತ್ತೆ ಯಾವಾಗಲೂ ಫಂಕ್ಷನ್ಗೆ ಈಕ್ವಲ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್, if f and g are 2 1 1 and onto functions, you know, f and g are 2 1 1 and onto functions, then the inverse of g composition of f exists, then g composition of f whole inverse is equal to f inverse composition of ಏನಾಗುತ್ತೆ g inverse ಆಗುತ್ತೆ. Next ನೋಡಿ, this is the important note. So if g of x is a function whose graph is the reflection of the graph of f of x in the y is equals to x, then g of x is equals ಏನಾಗುತ್ತೆ f inverse of x ಆಗುತ್ತೆ. ಇದು ನಿಮಗೆ ಭಾಳ ನೆನಪಿರಬೇಕು. ಈ ಟಾಪಿಕ್ ಮೇಲೆ, ಈ ಪಾಯಿಂಟ್ ಮೇಲೆ ಕೆಲವೊಂದು ಸಾರಿ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. g of x is a function so whose graph is the reflection of the graph of f of x. Reflection of the graph of ಏನಾಗಿರ್ಬೇಕು f of x ಆಗಿರ್ಬೇಕು. in the line y is equals to x, then g of x is equals ಆಗುತ್ತೆ f inverse of x ಆಗುತ್ತೆ. ಓಕೆನಾ. and f of x is equals ಆಗುತ್ತೆ g inverse of x ಆಗ್ತಾ ಹೋಗ್ತದೆ. ರೈಟ್. ಸೊ ಇಲ್ಲಿಗೆ ಈ ಚಾಪ್ಟರ್ನ ಎಲ್ಲ ಟಾಪಿಕ್ಗಳ ಸಿನಾಪ್ಸಿಸ್ನ ನಾನು ಕವರ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡ್ತಾ ಹೋಗೋಣಪ್ಪ ಅಂತಂದ್ರೆ, ಸೊ ಫಂಕ್ಷನ್ಸ್ ಟಾಪಿಕ್ ಮೇಲೆ, ಮತ್ತೆ ಕಂಪೋಸಿಷನ್ ಆಫ್ 2 ಫಂಕ್ಷನ್ಸ್ ಮೇಲೆ, ಮತ್ತೆ ಇನ್ವರ್ಟಿಬಲ್ ಫಂಕ್ಷನ್ಸ್ ಮೇಲೆ, ಸೊ ಲೆವೆಲ್ 1 ಲೆವೆಲ್ 2 ಲೆವೆಲ್ 3 ಕ್ವಶನ್ಸ್ ನಾವೇನು ಮಾಡ್ತಾ ಹೋಗೋಣ, ಕಂಪ್ಲೀಟ್ ಮಾಡೋಣ. ಓಕೆನಾ. ಸೊ ಥ್ಯಾಂಕ್ ಯು.